ಕಾಮಾಖ್ಯ ಟೆಂಪಲ್ ಏನಿದೆಯಲ್ಲ, ಇದು ತಂತ್ರಪೀಠ. ಈ ತಂತ್ರಪೀಠದಿಂದ 60 ಕಿಲೋಮೀಟರ್ ಮುಂದೆ ಹೋದ್ರೆ ನಾವು ಒಂದು ಮಾಯಾಂಗ್ ಅನ್ನುವಂತ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬ ಮಾಂತ್ರಿಕ ಸಿಗ್ತಾರೆ. ಹೆಣ್ಣು ಮಕ್ಕಳು ಮಾಂತ್ರಿಕರು ಕೂಡ ಈಗಲೂ ಇದ್ದಾರೆ. ಸಂಜೆ ವೇಳೆ ಆ ಮನೆಗಳಿಗೆ ಹೋಗ್ಲಿಕ್ಕೆ, ಊರಿಗೆ ಹೋಗ್ಲಿಕ್ಕೆ ಈಗಲೂ ಜನ ಹೆದರ್ತಾರೆ ಕೆಲವು. ಮತ್ತೆ ನಿಮಗೆ ಈ ಒಂದು ಭಾರತದಲ್ಲೇನೆ ಎಲ್ಲೂ ನಿಮಗೆ ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಯಂ ಸಿಗೋದಿಲ್ಲ. ಬಟ್ ಮಾಯಾಂಗ್ ಅಲ್ಲಿ ಇವತ್ತು ಆ ಮ್ಯೂಸಿಯಂ ಇದೆ. ಈ ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನ ಸಾಕ್ಷಾತ್ ಶಿವ ಮತ್ತೆ ಪಾರ್ವತಿಯನ್ನೇ ಬೋಧನೆ ಮಾಡಿರ್ತಕ್ಕಂಥ ವಿದ್ಯೆ. ಇದನ್ನ ಕಲ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತಂದ್ರೆ ಅದು ರಾವಣ ಒಬ್ಬನೇ. ಇವತ್ತಿನ ದಿನ ಈ ತಂತ್ರಶಾಸ್ತ್ರದಲ್ಲಿ ಏನಾದ್ರು ಮಾಡಿಸ್ತಿದ್ದಾರೆ ಅಥವಾ ಕೇಳಿದ್ರೇನೆ ತುಂಬಾ ನೆಗೆಟಿವ್, ಕೆಟ್ಟದಪ್ಪ, ಅದನ್ನ ಮಾಡ್ತಿರೋರು ಕೆಟ್ಟವರು ಅನ್ನೋ ಲೇಬಲ್ ಬಂದ್ಬಿಟ್ಟಿದ್ದಾರೆ. ಇವಾಗ ಏನಾಗುತ್ತಂತಂದ್ರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ಅಂತಂದ್ರೆ ಮನುಷ್ಯ ಅದನ್ನ ಯಾವ ರೀತಿ ಬೇಕಾದ್ರೂ ದುರುಪಯೋಗಪಡಿಸ್ಕೊಳ್ತಾರೆ. ಅದೇ ಆಗಿರ್ತಕ್ಕಂಥ ತಂತ್ರಶಾಸ್ತ್ರ. ಈಗ ಮಾಟ ಮಂತ್ರ ಮಾಡಿಸ್ತಿದ್ದಾರೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಅನುಭವಿಸ್ತಾ ಇರುವಂತ ವ್ಯಕ್ತಿ ಗೊತ್ತಿರೋದಿಲ್ಲ, ನಾನು ಇದೇ ರೂಪದಲ್ಲಿ ಅನುಭವಿಸ್ತಾ ಇದ್ದೇನೆ, ಇಂಥವರೇ ಮಾಡ್ತಾ ಇದ್ದಾರೆ, ಇವರಿಂದ ನನಗೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅಕ್ಕಪಕ್ಕದಲ್ಲಿ ಮುಖ್ಯವಾಗಿ ಅವರ ದೇಹದ ಆಕಾರ ಬದಲಾವಣೆ ಆಗ್ತವೆ. ಇದರಲ್ಲಿ ಬಹಳಷ್ಟು ಕ್ರಿಯೆಗಳಿದೆ. ಈ ಸ್ಮಶಾನ ಕ್ರಿಯೆಗಳಲ್ಲಿ ಸ್ಮಶಾನಕ್ಕೆ ಹೋದಂತ ಹೆಣ ಯಾವತ್ತಾದ್ರೂ ವಾಪಸ್ ಬರುತ್ತೆ. ಹಾಗೆ ನಿಮ್ಮ ಹೆಸರಿಂದ ಕೆಲವೊಂದು ಗೊಂಬೆಗಳನ್ನ ಮಾಡಿ ಸ್ಮಶಾನದಲ್ಲಿ ಕ್ರಿಯೆಗಳನ್ನ ಮಾಡಿ ಅದಕ್ಕೆ ಮೊಳೆ ಹೊಡೆದು, ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ನಿಮ್ಗೆ ಕಾಳೋದು ಅಂತಂದ್ರೆ ಕುತ್ತಿಗೆನು. ಈ ರೀತಿ ಕೆಲವೊಂದು ಮೊಳೆಗಳನ್ನ ಹೊಡೆದು ಸ್ಮಶಾನದಲ್ಲಿ ಕೂತಾಕಿದ್ರೆ ಅಂತ ವ್ಯಕ್ತಿಗಳಿಗೆ ನೀವು ಏನೇ ಮಾಡಿದ್ರು ಕೂಡ ಅವನು ಸರಿಪಡಿಸ್ಕೊಳಕ್ ಆಗೋದು. ಒಂದ್ ರೀತಿ ಹೆಣದ ರೂಪದಲ್ಲಿ ಮನೆಯಲ್ಲಿ ಬಿದ್ದು ವಾಸ ಮಾಡಬೇಕು. ತಾಂತ್ರಿಕ ಪ್ರಯೋಗಗಳಾದಾಗ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಈ ಇನ್ನೊಬ್ಬರ ಮೇಲೆ ಕೊಡಬೇಕು. ಯಾರ ಮೇಲೆ ಕೊಡ್ತೀರಾ? ಪ್ರಾಣಿ ಮೇಲೆ ತಗೊಳ್ಬೇಕಾಗ್ತದೆ. ರಾಹು ಚಂದ್ರನ ಕಾಂಬಿನೇಷನ್ ಎರಡು ನಿಮ್ಮ ಜಾತಕದಲ್ಲಿದ್ರೆ ಪದೇ ಪದೇ ನಿಮ್ಗೆ ಮಾಡ್ಕೋಬೇಕು ಅಂತ. ಅವ್ರು ಯಾರೋ ಮಾಡಿಸ್ತಿದ್ರೆ ನನಗೆ ಬಹಳ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಅವರು ಒಂದು ದೇವರಿಗೆ ಹೋಗಿ ತಾನೇ ಮಾಡಿಸ್ತಾರೆ. ಬಟ್ ನಾನ್ ನಂಬಿರೋ ದೇವರು ನನ್ ಕಾಪಾಡಲ್ವಾ? ಕೆಲವೊಂದು ಸಾತ್ವಿಕ ಪೂಜೆಗಳಿಗೂ ಕೆಲವೊಂದು ಈ ರೀತಿ ಉಗ್ರ ಪೂಜೆಗಳಿಗೂ ವ್ಯತ್ಯಾಸ ಇರುತ್ತೆ. ಆದ್ರೂ ಕೆಲವು ವಂಶಸ್ಥರು ಅದನ್ನ ಪಾರಂಪರಿಕವಾಗಿ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಯಾಕೆ ಮಾಡಿಸಿದವ್ರ ಮನೆ ಹಾಳು ಅನ್ನೋ ಗಾದೆ ಮಾತೆ. ಕೆಲವರು ಅವ್ರ ಮನೆಗೇನೆ ಅಂತೇಳಿ ರಕ್ಷಣೆಗಿಂತ ದೈವಗಳನ್ನ, ಯಕ್ಷಿಣಿಗಳನ್ನ, ಪ್ರಯೋಗಗಳನ್ನ ಮಾಡ್ಕೊಂಡು ಅವರ ಮನೆಗೆ ಕಟ್ ಹಾಕೊಂಡಿರ್ತಾರೆ. ನೀವೇನೇ ಅವ್ರು ಮಾಡ್ಸಿಕ್ ಹೋದ್ರೆ ನಿಮ್ಗೆ ರಿವರ್ಸ್ ಆಗುತ್ತೆ. ಪ್ರಯೋಗ ಮಾಡಿಸುವಂತವ್ರು ಮೂರನೇ ವ್ಯಕ್ತಿ ಯಾರು ಇರೋದಿಲ್ಲ, ಮನೆಯವರೇ ಆಗಿರ್ತಾರೆ. ಅಂಡ್ ಮಾಟ ಮಂತ್ರದಲ್ಲಿ ತುಂಬಾ ಕೇಳಿ ಬರುವಂತಹ ವಿಷಯ ಊಟದಲ್ಲಿ ಹಾಕಿದ್ದಾರೆ, ಕೈಮದ್ದು ಅಂತಾರೆ. ಊಟದಲ್ಲಿ ಹಾಕಿರೋ ತರಾನೇ ಬೇರೆ ಯಾವ ಯಾವ ವಿಧಾನಗಳಲ್ಲಿ ಮಾಟ ಮಂತ್ರ ಮಾಡ್ಬೋದು? ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ ಎದುರುಗಡೆ ಇಲ್ಲ ಅಂತಂದಾಗ ಏನ್ ಮಾಡ್ತೀವಿ, ಅವನ ಆಕಾರದ ಕೆಲವೊಂದು ಗೊಂಬೆಗಳು ಮಾಡಿನೇ ಪ್ರಯೋಗ ಮಾಡ್ತೀವಿ. ಮಾಟ ಮಂತ್ರ ಅನ್ನೋ ವಿಷಯಗಳು ಬಂದಾಗ ಕೆಲವು ಜಾಗಗಳು ಮಾತ್ರ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದೀರಾ. ಯಾಕೆ? ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಕೊಳ್ಳೇಗಾಲದ ಬಗ್ಗೆ ಮಾತಾಡ್ತೀವಿ. ಕೊಳ್ಳೇಗಾಲದಲ್ಲಿ ಕೆಲವೊಂದು ಮನೆತನಗಳಿವೆ, ಮೋಡಿ ಮನೆತನಗಳು ಅಂತ ಹೇಳ್ತೀವಿ ನಾವು. ಮೋಡಿ ಮನೆತನದವರು ಆಗಿನ ಕಾಲದಲ್ಲಿ ಇದ್ರು ಬಹಳಷ್ಟು ಜನ. ಇವತ್ತು ಕೊಳ್ಳೇಗಾಲ ಅಂತ ಹೆಸರು ಹೇಳ್ತಾರೆ, ಬಟ್ ಕೊಳ್ಳೇಗಾಲಕ್ಕೆ ಹೋದವ್ರು ಎಲ್ಲರೂ ಕೂಡ ಪರಿಹಾರಕ್ಕೋಸ್ಕರ ಹೋಗಿದ್ರು. ಕಾಡೊಳಗಡೆ ಹೋಗಿ ಅವರ ಮಲ ಮೂತ್ರವನ್ನ ಅವರೇ ತಿಂದು, ಅದು ಇಷ್ಟೇ ಸಮಯದಲ್ಲಿ ಹೋಗಿ ತರಬೇಕು, ಇಂಥ ದಿವಸನೇ ತರಬೇಕು, ಇಂಥ ನಕ್ಷತ್ರದಲ್ಲೇ ತರಬೇಕು ಅಂತ ಹೇಳಿ ನಾವು ಅವರಿಗೆ ಒಪ್ಪಿಸಿರ್ತೀವಿ. ಅನ್ನಕ್ಕೆ ಯಾವಾಗ ಆ ಮನೆಯಲ್ಲಿ ಮರ್ಯಾದೆ ಸಿಗೋದಿಲ್ವೋ ಆ ಮನೆ ಸಂಪೂರ್ಣವಾಗಿ ದಾರಿದ್ರ್ಯತೆ ಒಳಗಾಗಿದೆ. ಎಲ್ಲ ಒಳ್ಳೆ ಮನಸ್ಥಿತಿಯಿಂದ ಒಳ್ಳೆ ಕೆಲಸಗಳನ್ನ ಮಾಡಿಕೊಳ್ಳಿ, ಎಂದಿಗೂ ಒಳ್ಳೆಯದಾಗಲಿ. ಹೆಲೋ, ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ತಾಂತ್ರಿಕ ಸಿದ್ಧಿ ಸಾಧಕರಾದಂತಹ ಶ್ರೀನಿವಾಸ ತಾಂತ್ರಿಕ ಅವರು ಬಂದಿದ್ರು. ಅವರು ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ತಾಂತ್ರಿಕ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಏನು, 64 ವಿದ್ಯೆಗಳಲ್ಲಿ ಈ ತಾಂತ್ರಿಕ ವಿದ್ಯೆ ಸೇರ್ಕೊಂಡಿದ್ದಾದ್ರು ಹೇಗೆ, ಮಹಾನ್ ಶಿವಭಕ್ತ ರಾವಣ ಈ ತಾಂತ್ರಿಕ ವಿದ್ಯೆಯನ್ನ ಸಿದ್ಧಿ ಮಾಡ್ಕೊಂಡಿದ್ದ ಬಗೆ ಹೇಗೆ, ಶಿವಶಕ್ತಿಯ ಆಶೀರ್ವಾದ ಕೂಡ ಈ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ಇತ್ತ, ಇದು ಪ್ರಯೋಗ ಆಗಿದೆ ಅಂತ ಒಬ್ಬ ನರಮಾನವರಿಗೆ ಹೇಗೆ ಗೊತ್ತಾಗುತ್ತೆ, ಪರಿಹಾರಗಳೇನು, ಅಥವಾ ನಾವು ನಂಬುವಂತಹ ದೈವ ಅಥವಾ ದೇವರು ನಮ್ಮನ್ನ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ತಡೆಗಟ್ಟಬಹುದಾ? ಕೊಳ್ಳೇಗಾಲ, ಕಾಮಾಖ್ಯ ಮತ್ತು ಕೇರಳ ಈ ಭಾಗಗಳಲ್ಲಿ ಈ ಪ್ರಯೋಗಗಳು ಜಾಸ್ತಿ ಯಾಕಾಗತ್ತೆ? ಕೊನೆಯದಾಗಿ ನಮ್ಮ ಸಮಾಜಕ್ಕೆ ಈ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಇವೆಲ್ಲದರಿಂದ ಒಳ್ಳೆದನಾಗುತ್ತಾ ಅಥವಾ ಬರೀ ಆಗೋದೆಲ್ಲ ಕೆಟ್ಟದನ? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಶ್ರೀನಿವಾಸ ತಾಂತ್ರಿಕ ಅವರು ಮಾತಾಡಿದ್ರು. ತುಂಬಾ ರಾ ಅಂಡ್ ಅನ್ಫಿಲ್ಟರ್ಡ್ ಆಗಿದೆ. ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಖಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮನೋಹರ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಖಡಕ್ ಟಾಕ್ಸ್ ನ ಈ ಡಿವೈನ್ ಪಾಡ್ಕಾಸ್ಟ್ ಗೆ ನಿಮ್ಗೆ ಸುಸ್ವಾಗತ. ಒಳ್ಳೇದಾಗ್ಲಿ. ಬಹಳ ದಿವಸದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಗಮನಿಸ್ತಾ ಇದ್ದೆ. ಇವತ್ತು ನೀವು ನಮ್ಮನ್ನ ಕರೆಸಿ ಸಂದರ್ಶನ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ತಮಗೂ ಒಳ್ಳೇದಾಗ್ಲಿ, ತಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೇದಾಗ್ಲಿ, ತಮ್ಮ ಚಾನಲ್ ವೀಕ್ಷಿಸ್ತಾ ಇರ್ತಕ್ಕಂಥ ಜನಗಳಿಗೂ ಕೂಡ ಒಳ್ಳೇದಾಗ್ಲಿ. ಧನ್ಯವಾದಗಳು ಗುರುಗಳೇ. ಈಗ ಗಾಳಿ ಕಣ್ಣು ಕಾಣಲ್ಲ ಅಂದ ತಕ್ಷಣ ಗಾಳಿನೇ ಇಲ್ಲ ಅಂತ ಅಲ್ಲ. ಪಾಸಿಟಿವ್ ಎನರ್ಜಿ ಅನ್ನೋದಿದೆ ಅಂದ್ರೆ ನೆಗೆಟಿವ್ ಎನರ್ಜಿ ಕೂಡ ಒಂದಲ್ಲ ಒಂದ್ ಕಡೆ ಇದೆ ಅಂತ ಒಂದ್ ವರ್ಗ ಮಾತಾಡುತ್ತೆ. ಇನ್ನೊಂದು ವರ್ಗ ಅದೇ ರೀತಿ ಇದೆಲ್ಲ ದುಡ್ಡು ಮಾಡೋ ಸ್ಕೀಮು, ಬರೀ ಮೈಂಡ್ ಸೆಟ್, ಈ ರೀತಿ ಕೂಡ ಮಾತಾಡ್ತಾರೆ. ಈ ತಾಂತ್ರಿಕ ವಿದ್ಯೆ, ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಅಂತ ನಾವೇನ್ ಮಾತಾಡ್ತೀವಲ್ಲ, ನಿಜವಾಗ್ಲೂ ಅದು ಇದೆಯಾ? ಇದ್ರೆ ಅದ್ರ ಮೂಲ ಏನು?
ಈಗ ನೀವು ಒಂದು ವಸ್ತು ಅಲ್ಲಿ ಇದೆ ಅನ್ನೋದಕ್ಕೆ ಕಣ್ಣು ಕಾಣ್ತಾ ಇರೋದಕ್ಕೋಸ್ಕರ ನೀವು ಆ ವಸ್ತುವನ್ನ ಇದೆ ಅಂತ ಹೇಳಿ ನಂಬ್ತಾ ಇದ್ದೀರಾ. ಹಾಗೆ ಒಂದು ಪಾತ್ರೆ ಬಿಸಿ ಇದೆಯೋ ತಣ್ಣಗಿದೆಯೋ ಅಂತ ಹೇಳಿ ನೀವು ಅದನ್ನ ಮುಟ್ಟು ನೋಡಿದಾಗ್ಲೇ ಅನುಭವ ಆಗೋದು. ಅರ್ಥ ಆಯ್ತಲ್ಲ? ಹಾಗೆ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನಗಳು ಯಾರು ಇದ್ದಾರಲ್ಲ, ಅವ್ರಿಗೆ ಈ ಮಾತನ್ನ ಕೇಳಿದಾಗ ಅವ್ರ ಬಾಯಿಂದ ಏನು ಉತ್ತರ ಬರುತ್ತೆ ಅಂತ ಹೇಳಿ ನಿಮಗೆ ಸರಿಯಾದಂತ ಕ್ವಶನ್ಗೆ ಅಲ್ಲಿ ಉತ್ತರ ನಿಮಗೆ ಸಿಗುತ್ತೆ. ಈಗ ಏನಾಗತ್ತಂದ್ರೆ, ಜನ ಇದನ್ನ ಅನುಭವಿಸಿರುವಂತವ್ರು ಇದ್ದಾರೆ, ಅನುಭವಿಸ್ತಾ ಇರುವಂತವ್ರು ಇದ್ದಾರೆ, ನಂಬುವಂತವ್ರು ಇದ್ದಾರೆ, ನಮ್ದೇ ಇರುವಂತವ್ರು ಇದ್ದಾರೆ. ಅಂತವ್ರಿಗೆ ನಾವು ಎಲ್ಲದಕ್ಕೂ ಚರ್ಚೆಯನ್ನ ಮಾಡ್ಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇದನ್ನ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ವಿದ್ಯೆ ಅಲ್ಲ. ಅರ್ಥ ಆಯ್ತಲ್ಲ? ಈಗ ನಾವೇನು ಈ 64 ವಿದ್ಯೆಗಳಂತ ಹೇಳ್ತೀವಲ್ಲ, ಈ 64 ವಿದ್ಯೆಯಲ್ಲೂ ಕೂಡ ಈ ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ಉಲ್ಲೇಖ ಇದೆ. ಅರ್ಥ ಆಯ್ತಲ್ಲ? ಮತ್ತೆ ಈ ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನ ಸಾಕ್ಷಾತ್ ಶಿವ ಮತ್ತೆ ಪಾರ್ವತಿಯನ್ನೇ ಬೋಧನೆ ಮಾಡಿರ್ತಕ್ಕಂಥ ವಿದ್ಯೆ. ಅರ್ಥ ಆಯ್ತಲ್ಲ? ಇದನ್ನ ಕಲ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತಂದ್ರೆ ಅದು ರಾವಣ ಒಬ್ಬನೇ. ರಾವಣನಿಂದ ಬಂದಿರತಕ್ಕಂಥ ವಿದ್ಯೆ ಇವತ್ತು ನಮ್ಮ ಗಂಟ ತಲುಪಿದೆ. ಅರ್ಥ ಆಯ್ತಲ್ಲ? ಇದು ನಮ್ಮ ಗಂಟ ತಲುಪಿರೋದ್ರಿಂದಾನೇ ತಾನೇ ಈ ವಿದ್ಯೆಗೆ ಇಷ್ಟೊಂದು ಈಗ ಜನಮಾನಸವಾಗಿ ಜನಗಳ ಮನಸ್ಸಲ್ಲಿ ಉಳಿದು ಇವತ್ತು ಒಳ್ಳೇದು ಅಥವಾ ಕೆಟ್ಟದಕ್ಕೆ ಇವತ್ತು ಒಬ್ಬ ತಾಂತ್ರಿಕರ ಹತ್ರ ಆಗಿರ್ಬೋದು, ಅಥವಾ ಒಬ್ಬ ಜ್ಯೋತಿಷ್ಯ ಹತ್ರ ಆಗಿರ್ಬೋದು, ಒಬ್ಬ ಪುರೋಹಿತರ ಹತ್ರ ಆಗಿರ್ಬೋದು, ಈ ವಿದ್ಯೆಯನ್ನ ಇಟ್ಟುಕೊಂಡು ಯಾಕೆ ಹೋಗ್ತಾ ಇದ್ದಾರೆ? ಅರ್ಥ ಆಯ್ತಲ್ಲ? ಈಗ ನಿಮಗೆ ಹೇಗೆ ವೇದಗಳ ಕಾಲದಿಂದ ವೇದಗಳು ಹೇಗೆ ಬಂತಲ್ಲ, ಹಾಗೆ ಅಥರ್ವರ್ಣ ಕಾಲದಿಂದ ಇದು ಬಂದಿರತಕ್ಕಂಥದ್ದು. ಅಥರ್ವರ್ಣ ವಿದ್ಯೆಗಳಲ್ಲಿ ಈ ಗ್ರಂಥಗಳಲ್ಲಿ ಇದೆಲ್ಲವೂ ವಿದ್ಯೆ ಇರೋದ್ರಿಂದಾನೆ ಇವತ್ತು ಜನಗಳಿಗೆ ಒಳ್ಳೇದು ಕೆಟ್ಟದಕ್ಕೋಸ್ಕರವಾಗಿ ಇವತ್ತು ಇದನ್ನ ನಂಬಿಕೊಂಡು ಬರ್ತಾ ಇರೋದು. ಇವತ್ತು ನಿಮ್ಗೆ ಆಸ್ಪತ್ರೆಗಳಿದೆ. ಆಗಿನ ಕಾಲದಲ್ಲಿ ಯಾವ ಆಸ್ಪತ್ರೆಗಳಿತ್ತು? ಏನಾದ್ರೂ ಒಂದು ಸಮಸ್ಯೆ ಆದಾಗ, ತೊಂದರೆ ಆದಾಗ, ಕಾಯಿಲೆಗಳು ಬಂದಾಗ್ಲೂ ಕೂಡ ಕಾಯಿಲೆಗಳನ್ನ ಸರಿಪಡಿಸ್ಲಿಕ್ಕೋಸ್ಕರ ತಾಂತ್ರಿಕರ ಬಳಿನೇ ಹೋಗ್ತಾ ಇದ್ರು. ಅವಾಗ ಒಂದು ತಾಯ್ತ ಕಟ್ಸ್ಕೊಳ್ಳೋದ್ರಿಂದ ಕಾಯಿಲೆ ಬದಲಾವಣೆ ಆಗುತ್ತೆ ಅಂತ ಹೇಳಿ, ಅಥವಾ ಯಾವುದೋ ಒಂದು ಕಾಯಿಲೆಗಳು ಬಂದಾಗಿದೆ ಅಂತ ಹೇಳಿ ಯಾವುದೋ ಗಿಡಮೂಲಿಕೆ ರಸಾಯನ ಶಾಸ್ತ್ರ ಅಂತ ಹೇಳ್ತಾ ಇದ್ವಿ, ಅದು ಕೂಡ ತಂತ್ರಶಾಸ್ತ್ರದಲ್ಲೇ ಬರುತ್ತೆ. ಅದನ್ನ ಶಾಸ್ತ್ರವನ್ನ ಇಂಥದಕ್ಕೂ ಕೂಡ ಉಪಯೋಗ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಇದೆ ಅಲ್ಲ. ಅರ್ಥ ಆಯ್ತಲ್ಲ? ಅದೆಲ್ಲವೂ ಇದ್ದಿದ್ದಕ್ಕೆ ಇವತ್ತಿನ ಕಾಲದಲ್ಲೂ ಕೂಡ ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ವಿದೇಶದಿಂದ ಬಂದು ಕೂಡ ಜನ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಏನಿದು, ಯಾಕೆ ಬಂತು, ಹೇಗ್ ಬಂತು, ಎಲ್ಲಿಂದ ಬಂತು, ಜನಗಳು ಈಗಲೂ ಯಾಕೆ ಇದನ್ನ ನಂಬ್ತಾ ಇದ್ದಾರೆ. ಸೊ ಈ ತಂತ್ರ ವಿದ್ಯೆನ ಮೊದಲು ಸಿದ್ಧಿ ಮಾಡ್ಕೊಂಡಂತಹ ಮನುಷ್ಯ ಅಂದ್ರೆ ರಾವಣನೇ. ಹೌದು ಹೌದು ಹೌದು. ಯಾವ ಉದ್ದೇಶಕ್ಕಾಗಿ ರಾವಣ ಸಿದ್ಧಿ ಮಾಡ್ಕೊಂಡಿದ್ದನ್ನ? ಈಗ 64 ವಿದ್ಯೆಯಲ್ಲಿ ಪರಿಣಿತಿ ಹೊಂದಬೇಕು ಅಂತಂದ್ರೆ ಆ ವಿದ್ಯೆನೂ ಕಲೀಲೇಬೇಕಾಗುತ್ತೆ. 64 ವಿದ್ಯೆಯಲ್ಲಿ ಒಂದು ವಿದ್ಯೆ ಕಮ್ಮಿ ಆದ್ರೂ ಕೂಡ ಅದು ಪೂರ್ಣ ಆಗೋದಿಲ್ಲ, ಅಪೂರ್ಣ ಆಗುತ್ತದೆ. ಹಾಗಾಗಿ ರಾವಣನಿಗೆ ಆ ಭಯ ಭಕ್ತಿ ಇದ್ದಿದ್ದಕ್ಕೋಸ್ಕರನೇ ಶಿವ ಸಮೇತವಾಗಿ ಪಾರ್ವತಿ ರೂಪದಲ್ಲಿ ಕೂತು ಶಿವಶಕ್ತಿಯಾಗಿ ಅವನಿಗೆ ಬೋಧನೆ ಮಾಡಿರ್ತಕ್ಕಂಥ ತಂತ್ರವಿದ್ಯೆ ಇದೆಲ್ಲವೂ. ಅರ್ಥ ಆಯ್ತಲ್ಲ? ಈ ತಂತ್ರವಿದ್ಯೆ ಕಲ್ತಿರ್ತಕ್ಕಂಥ ಮನುಷ್ಯನಿರೋದ್ರಿಂದಾನೇ ಇದನ್ನ ಕಂಡು ಅಸೂಯೆ ಪಟ್ಟಂತವನು ಇಂದ್ರ. ಈಗ ಮನುಷ್ಯನೇ ಈ ವಿದ್ಯೆಯನ್ನ ಕಲ್ತಿದ್ದಾನೆ ಅಂತಂದ ಮೇಲೆ ಯಾವಾಗ ಆ ವಿದ್ಯೆಯಿಂದ ನನಗೆಲ್ಲಿ ನಾಳೆ ಸಮಸ್ಯೆ ಆಗ್ಬೋದು, ಅಥವಾ ನನ್ನ ಮೇಲೆ ಯಾವ್ದಾದ್ರು ಪ್ರಭಾವ ಬೀರ್ಬೋದು, ನಾವು ದೇವರಾಗಿದ್ರು ಕೂಡ ನಮಗೆ ಈ ವಿದ್ಯೆ ಕಲೀಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಅಸೂಯೆ ಪಟ್ಟಂತ ಇಂದ್ರ ಶಿವನ ಬಳಿ ಹೋಗಿ ಈ ತಂತ್ರವನ್ನ ಕಲೀಲಿಕ್ಕೆ ಕೇಳ್ತಾನೆ. ಆಗ ಶಿವ ಅವನಿಗೆ ಈ ತಂತ್ರವನ್ನ ತಿಳಿಸೋದಿಲ್ಲ. ಯಾಕೆ ತಿಳಿಸೋದಿಲ್ಲ ಅಂತಂದ್ರೆ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ ಅಂತ ನಾವೇನು ಹರಿಷಟ್ ವರ್ಗ ಅಂತ ಹೇಳ್ತೀವಲ್ಲ, ಅದು ಇಂದ್ರನಲ್ಲಿ ಅತಿಯಾಗಿ ಇತ್ತು. ಆಗ ಅಂದ್ರೆ ಅಹಮ್ಮ ಭಾವ ಹೆಚ್ಚಾಗಿದ್ದಾಗ ಶಿವ ಯಾವತ್ತಿದ್ರು ಕೂಡ ನಿಮ್ಮ ಅಹಮ್ಮ ಭಾವದಲ್ಲಿ ಹೋದ್ರೆ ಏನನ್ನು ಕೊಡೋದಿಲ್ಲ. ಶಿವನಿಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಮಾರ್ಗ. ಈ ಭಕ್ತಿ ಮಾರ್ಗದಲ್ಲಿ ಶಿವನಿಗಿಂತ ಮೀರಿಸುವಂತವನು ಅಂದ್ರೆ ಶಿವನನ್ನ ಕೊಂಡೊಯ್ಯುವಂತವನು ಭಕ್ತ ಅಂತ ಯಾರಾದ್ರೂ ಒಬ್ರು ಇದ್ರೆ ಅದು ಏಕೈಕ ವ್ಯಕ್ತಿ ರಾವಣ ಒಬ್ನೇನೆ. ಶಿವನನ್ನೇ ಮೆಚ್ಚಿರ್ತಿರ್ತಕ್ಕಂಥವನು ಮತ್ತೆ ಶಿವನನ್ನೇ ಗೆಲ್ಲುವಂತವನು ಭಕ್ತಿಯಲ್ಲಿ. ಶಿವನನ್ನ ಗೆದ್ದಿದ್ದಕ್ಕೋಸ್ಕರನೇ ಇವತ್ತು ರಾವಣನಿಗೆ ಆ ಒಂದು ತಂತ್ರ ಶಿವ ಶಕ್ತಿ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಆ ಶಿವಶಕ್ತಿ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ತಂತ್ರವನ್ನ ಅವನು ಈ ಉಡಿಸ್ ತಂತ್ರ ಅಂತ ಹೇಳಿ ಒಂದು ಗ್ರಂಥವನ್ನ ಬರೀತಾನೆ. ರಾವಣ ಸಂಹಿತೆ ಅನ್ನುವಂಥ ಗ್ರಂಥಗಳು ಬರೀತಾನೆ. ಇದು ಜನಸಾಮಾನ್ಯರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ. ಒಬ್ಬ ತಾಂತ್ರಿಕ ಹೇಗೆ ಬೆಳಿಬೇಕು, ಒಬ್ಬ ತಾಂತ್ರಿಕನ ನಿಯಮಗಳು ಹೇಗಿರಬೇಕು, ಅವನು ಯಾವ ರೀತಿಯಾಗಿ ಇದರಲ್ಲಿ ಪರಿಣಿತಿಯನ್ನು ಹೊಂದಬೇಕು, ಒಬ್ಬ ಮನುಷ್ಯನಿಗೆ ಅದು ಯಾವ ರೀತಿಯಾಗಿ ಅವನು ಉಪಯೋಗವನ್ನ ಮಾಡಬೇಕು ಅನ್ನೋದನ್ನ ರಾವಣನೇ ಕೂತು ಇದನ್ನ ಬರೆದಿಟ್ಟಿದ್ದಾನೆ. ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಿನ್ಸಿಪಲ್ಸ್ ಮತ್ತೆ ಚೌಕಟ್ಟನ್ನ ರಾವಣ ಆಗ್ಲೇ ಬರೆದಿದ್ರ? ಖಂಡಿತ ಖಂಡಿತ. ರಾವಣನ ಉದ್ದೇಶ, ಯಾಕಂದ್ರೆ ಅವನು ಒಬ್ಬ ಬ್ರಾಹ್ಮಣ. ಅರ್ಥ ಆಯ್ತಲ್ಲ? ಅವನು ಸಕಲ ಕಲಾ ವಲ್ಲಭನಾಗಿದ್ರು ಕೂಡ ಎಲ್ಲಾ ರೀತಿಯಿಂದ ವಿದ್ಯೆಗಳಲ್ಲೂ ಕೂಡ ಕಲ್ತಿದ್ರು ಕೂಡ ಆ ವಿದ್ಯೆಗಳನ್ನ ಯಾವ್ಯಾವ ರೂಪದಲ್ಲಿ ಅದನ್ನ ಬಳಸಬೇಕು ಅನ್ನುವಂಥ ಜ್ಞಾನ ಚೆನ್ನಾಗಿತ್ತು ಅವನಲ್ಲಿ. ಆ ಜ್ಞಾನ ಮಾರ್ಗ ಇದ್ದಿದ್ದಕ್ಕೋಸ್ಕರನೇ ಅವನು ಇದೆಲ್ಲವೂ ಕೂಡ ಜನಗಳಿಗೆ ಮುಂದಿನ ಹಂತಕ್ಕೆ ಹೋಗ್ಲಿ ಅಂತ ಹೇಳಿ ಬರೆದಿಟ್ಟಿದ್ದು. ಅರ್ಥ ಆಯ್ತಲ್ಲ? ಈ ಹಂತವಾಗಿ ಯಾವಾಗ ಇವತ್ತಿನ ಕಾಲಕ್ಕೆ ಕೈ ತಲುಪಿದೆಯಲ್ಲ, ಇದನ್ನ ಇಟ್ಕೊಂಡು ಜನ ದುರುದ್ದೇಶಕ್ಕೆ ಬಳಸ್ತಾ ಇದ್ದಾರೆ.
ಅಲ್ವಾ? ನೋಡಿ, ಒಳ್ಳೆ ಉದ್ದೇಶದಲ್ಲಿ ಅವ್ರು ಬರ್ದಿರ್ತಾರೆ. ನಮಗೆ ಇವಾಗ ರಾವಣನ ಉದ್ದೇಶ ಒಳ್ಳೇದಿತ್ತು. ಹ್ಮ್ ರಾವಣ ಮಾಡಿರ್ತಕ್ಕಂಥದ್ದೇನು, ಅವನೊಂದು ಸಾಧನೆ ಮಾಡಬೇಕಾಗಿತ್ತು. ಆ ಸಾಧನೆಯನ್ನ ಮಾಡ್ದ, ಭಯದಿಂದ ಭಕ್ತಿಯಿಂದ ಅದನ್ನ ಹೊಲಿಸ್ಕೊಂಡ. ಅದು ಹೊಲಿಸ್ಕೊಂಡ ನಂತರ ಅವನಿಗೆ ಬೇಕಾದ ರೀತಿಯಲ್ಲಿ ಜನಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನ ಮಾಡಿಕೊಟ್ಟ. ಇವಾಗ ಏನಾಗುತ್ತಂತಂದ್ರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ಅಂತಂದ್ರೆ ಮನುಷ್ಯ ಅದನ್ನ ಯಾವ ರೀತಿ ಬೇಕಾದ್ರೂ ದುರುಪಯೋಗ ಪಡಿಸ್ಕೊಳ್ತಾ ಹೋಗ್ತಾನೆ. ಅದೇ ಆಗಿರ್ತಕ್ಕಂಥ ಈ ತಂತ್ರಶಾಸ್ತ್ರ. ಬಟ್ ಇವತ್ತಿನ ದಿನ ಈ ತಂತ್ರಶಾಸ್ತ್ರದಲ್ಲಿ ಏನಾದ್ರು ಮಾಡಿಸ್ತಿದ್ದಾರೆ ಅಥವಾ ಕೇಳಿದ್ರೇನೆ ಅದು ತುಂಬಾ ನೆಗೆಟಿವ್, ಕೆಟ್ಟದಪ್ಪ, ಅದನ್ನ ಮಾಡ್ತಿರೋರು ಕೆಟ್ಟವರು ಅನ್ನೋ ಲೇಬಲ್ ಬಂದ್ಬಿಟ್ಟಿದೆ ಅಲ್ವಾ? ಏನಾಗಿದೆ ಅಂತಂದ್ರೆ ಈಗ ನೀವು ಈ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇದ್ದೀರಾ, ಈ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ. ಇದರಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಮಾಂತ್ರಿಕರು, ತಾಂತ್ರಿಕರು, ಅಘೋರಿಗಳು, ನಾಗಸಾಧುಗಳು ಅಂಥೇಳಿ ಬಹಳಷ್ಟು ಹೆಸರುಗಳನ್ನ ಹಾಕೊಂಡು 1 ಗಂಟೆಲಿ ಪರಿಹಾರ ಮಾಡಿಬಿಡ್ತೀನಿ, ಅರ್ಧ ಗಂಟೆಲಿ ಪರಿಹಾರ ಮಾಡಿಬಿಡ್ತೀನಿ ಅಂಥೇಳಿ ಜನಗಳಿಗೆ ಒಂದು ರೀತಿ ಭ್ರಮೆಯನ್ನು ಮೂಡಿಸ್ತಾ ಇದ್ದಾರೆ. ಈ ಭ್ರಮೆಯನ್ನು ಮೂಡಿಸ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಜನ ಇದನ್ನ ಒಪ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರ ನಂಬಿಕೆಗೆ ಹಾಳಾಗ್ತಾ ಇದೆಯಲ್ಲ. ಆ ನಂಬಿಕೆ ಹಾಳಾಗ್ತಾ ಇರೋದು ಏನಾಗ್ತದೆ ಅಂತಂದ್ರೆ ಒಳ್ಳೆ ರೂಪದಲ್ಲಿ ಮಾಡಿಕೊಡುವಂತ ತಾಂತ್ರಿಕರಿಗೆ ಅಥವಾ ಸಾಧಕರಿಗೆ, ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಬೆಲೆ ಇಲ್ಲದೆ ಇರೋ ರೀತಿಯಲ್ಲಿ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ವಿದ್ಯೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಂದ್ರೆ ಎಲ್ಲರೂ ಸಾಧಕರಾಗ್ಲಿಕ್ಕೆ ಆಗಲ್ಲ, ಎಲ್ಲರೂ ಸಿದ್ಧಿ ಮಾಡ್ಕೊಳಕ್ ಆಗಲ್ಲ. ಸಿದ್ಧಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಪ್ರಚಾರಕ್ಕೆ ಬರೋದಿಲ್ಲ. ಅಂಡ್ ಈ ತಂತ್ರ ವಿದ್ಯೆ ಒಳಗಡೆನೆ ಮಾಟ ಮಂತ್ರ ಬರೋದಾ ಅಥವಾ ತಂತ್ರ ವಿದ್ಯೆನೇ ಮಾಟ ಮಂತ್ರನ? ತಂತ್ರ ವಿದ್ಯೆ, ಮಾಟ ಮಂತ್ರ ಎಲ್ಲ ಒಂದೇನೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ನಾವೇನ್ ಹೇಳ್ಬೇಕಂತಂದ್ರೆ ಇದ್ರ ಬೇಸ್ ನೋಡ್ಬೇಕಾಗತ್ತೆ ನೀವು. ಅರ್ಥ ಆಯ್ತಲ್ಲ? ಈಗ ಷಟ್ಕರ್ಮಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಈ ಷಟ್ಕರ್ಮಗಳಲ್ಲಿ ಶಾಂತೀಕರಣ, ಈ ವಶೀಕರಣ, ದಿಗ್ಬಂಧನ, ಉಚ್ಚಾಟನ, ವಿದ್ವೇಷಣ ಮತ್ತೆ ನಿಮಗೆ ಮಾರಣ ಅಂತ ಹೇಳಿ ಹೇಳ್ತೀವಿ. ಈ ಕ್ರಿಯೆಗಳು ಬೇಸ್ ನಮಗೆ. ಇದಾದ್ಮೇಲೆ 9 ಕರ್ಮಗಳು ಬರುತ್ತೆ. ಅದರಲ್ಲಿ ನಿಮಗೆ ಮೋಹನ, ಮರಣ ಮತ್ತೆ ವಿದ್ವೇಷಣ, ಆಕರ್ಷಣ, ಸ್ತಂಭನ ಇದೆಲ್ಲವೂ ಸೇರಿ ನಿಮಗೆ 9 ಅಂತ ಹೇಳಿ ಬರುತ್ತೆ. ಇದು ಎಲ್ಲ ಬೇಸ್ ನಿಮಗೆ. ಇದರ ಮುಖಾಂತರವಾಗಿ ನಾವು ಪ್ರಯೋಗಗಳನ್ನ ಮಾಡೋದು. ಒಬ್ಬ ಮನುಷ್ಯನ ಮೇಲೆ ಏನಾದ್ರೂ ತೊಂದರೆಗಳು ಮಾಡಬೇಕು ಅಥವಾ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಕು, ಏನೇ ಮಾಡ್ಬೇಕಂತಂದ್ರೂ ಕೂಡ ಈಗ ನಿಮಗೆ ಈ ಷಟ್ವರ್ಗಗಳು ಗೊತ್ತಿರಬೇಕು, ಷಟ್ ಕರ್ಮಗಳು ಗೊತ್ತಿರಬೇಕು, ನವಕರ್ಮಗಳು ಗೊತ್ತಿರಬೇಕು. ಇದೆಲ್ಲ ಕ್ರಮಗಳು ಗೊತ್ತಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಅವಂದೇ ಆದಂಥ ಕೆಲವೊಂದು ದೈವಗಳನ್ನ ಸಿದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಗುರುಗಳ ಮುಖಾಂತರವಾಗಿ ಇದೆಲ್ಲ ಕಲಿಬೇಕಾಗತ್ತೆ. ಕಲ್ತಂತ ವಿದ್ಯೆಯನ್ನ ಹಾಳು ಮಾಡದಿರೋ ರೀತಿಯಲ್ಲಿ ಫಸ್ಟ್ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಈ ಜ್ಞಾನ ಮಾರ್ಗದಲ್ಲಿ ಇದ್ದಾಗ ಮಾತ್ರ ನೀವು ಒಬ್ಬರಿಗೆ ಒಳ್ಳೇದು ಮಾಡಿಕೊಟ್ಟಾಗ ಅದು ಒಳ್ಳೇದಾಗ್ತಾ ಹೋಗುತ್ತೆ. ನಿಮ್ಮ ಉದ್ದೇಶನೇ ಕೆಟ್ಟದಿದ್ದಾಗ ಇನ್ನೊಬ್ಬನಿಗೆ ಮಾಡಿಕೊಟ್ಟಾಗ ಅದೆಲ್ಲ ಒಳ್ಳೇದಾಗುತ್ತೆ. ಅದೇ ನೀವು ಹೇಳಿದ್ರಿ, ಒಳ್ಳೇದು ಕೆಟ್ಟದ್ದು ಎರಡನ್ನೂ ಮಾಡೋದಕ್ಕೂ ಈ ಮಾರ್ಗವನ್ನ ನಾವು ಪಾಲಿಸ್ಬೇಕು, ಅನುಸರಿಸಬೇಕಾಗುತ್ತೆ. ಆದ್ರೆ ನಾವು ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ತಾಂತ್ರಿಕ ಅಂತ ಕೇಳಿದ ತಕ್ಷಣ ಕೆಟ್ಟ ಮಾರ್ಗಗಳಿಗೆ ಅದನ್ನ ಅನುಸರಿಸೋರು ಜಾಸ್ತಿ, ಒಳ್ಳೆ ಮಾರ್ಗಗಳಿಗೆ ಅನುಸರಿಸೋರು ತುಂಬಾ ಕಮ್ಮಿನೇ. ನಾವು ಕೇಳಿರೋದು ಅಥವಾ ಕೇಳಿ ತಿಳ್ಕೊಂಡಿರೋದು, ನೋಡಿರೋದು ಎಲ್ಲವೂ ಕೆಟ್ಟ ಮಾರ್ಗದಲ್ಲೇನೆ. ಒಳ್ಳೆ ಮಾರ್ಗದಲ್ಲಿ ತಾಂತ್ರಿಕವಾದ ಮಾರ್ಗದರ್ಶನವನ್ನ ತಗೊಂಡೋಗ್ಬೇಕು ಅಂದ್ರೆ ಯಾವ ರೀತಿ ತಗೊಂಡೋಗ್ಬೋದು? ಈಗ ಒಂದೇ ಮನೆಯಲ್ಲಿ ತಂದೆ ಮಕ್ಕಳು ಎಲ್ಲರೂ ವಾಸ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಮಕ್ಕಳು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ವಶೀಕರಣ ಮಾಡಿಸಿ. ಅರ್ಥ ಆಯ್ತಲ್ಲ? ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಾಗ್ತಾ ಇದೆ, ವಶೀಕರಣ ಮಾಡಿಸಿ. ಅದೇ ನೀವು ಯಾರೋ ಗೊತ್ತು ಪರಿಚಯ ಇಲ್ದಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ವ್ಯವಹಾರ ಮಾಡ್ತಾ ಇದ್ದೀರಾ, ಆಗ ಅವನು ನಿಮ್ಮೊಟ್ಟಿಗೆ ಇರಬೇಕಂತಂದಾಗ ಅವನ ಒಂದು ವಿಚಾರವನ್ನ, ಅವನು ನಿಮ್ಮ ಮನಸ್ಥಿತಿಗೆ ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಅವನ್ನ ಆಕರ್ಷಣೆ ಮಾಡ್ಕೊಳ್ಳಿ. ಉದ್ದೇಶ ಒಳ್ಳೇದಿರ್ಬೇಕಲ್ಲ. ಅರ್ಥ ಆಯ್ತಲ್ಲ? ಈ ಉದ್ದೇಶ ಪೂರ್ವಕವಾಗಿ ನೀವು ಯಾವಾಗ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ, ಅವನನ್ನ ಹಾಳು ಮಾಡಬೇಕು, ಅವನ ಮನೆಯನ್ನ ಹಾಳು ಮಾಡಬೇಕು, ಅವನ ಕುಟುಂಬವನ್ನ ಹಾಳು ಮಾಡ್ಬೇಕಂತ ನೀವು ಯಾವಾಗ ದುರುದ್ದೇಶದಲ್ಲಿ ಮಾಡ್ತಾ ಹೋಗ್ತಿರಲ್ಲ, ಇದು ದುರುದ್ದೇಶ ಆಗ್ತಾ ಹೋಗುತ್ತೆ. ಈಗ ಒಳ್ಳೆ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ಳೋಕೆ ತಾನೇ ವಿದ್ಯೆಗಳೆಲ್ಲವಿರೋದು. ಈ ವಿದ್ಯೆಗಳನ್ನ ನೀವ್ಯಾಕೆ ಒಳ್ಳೇದಕ್ಕೋಸ್ಕರ ಬಳಸ್ಕೊಳ್ತಾ ಇಲ್ಲ? ಅರ್ಥ ಆಯ್ತಲ್ಲ? ಮನುಷ್ಯನಲ್ಲಿ ಯಾವಾಗ ಈ ಹರಿಷಟ್ ವರ್ಗಗಳಂತ ಹೇಳಿದ್ನಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ ಎಲ್ಲವೂ ಅತಿ ಆಗ್ತಾ ಹೋದಾಗ ಅವನಲ್ಲಿ ಈ ವಿಕೃತ ಮನಸ್ಥಿತಿ ಬೆಳೀತಾ ಹೋಗುತ್ತೆ. ಈ ವಿಕೃತ ಮನಸ್ಥಿತಿ ಬೆಳೀತಾ ಇದ್ದಂಗೆ ಏನಾಗುತ್ತಂತಂದ್ರೆ ಕಣ್ಣಕ್ಕೆ ಕಂಡಿದ್ದೆಲ್ಲ ಹಾಳು ಮಾಡ್ಬೇಕನ್ನುವಂತ ಮನಸ್ಥಿತಿ ಬರ್ತಾ ಹೋಗುತ್ತೆ. ಈಗಿನ ಕಾಲ ಹೇಗಾಗಿದೆ ಅಂತಂದ್ರೆ ಸರದು ಕುತ್ಕೋ ಅಂದ್ರೆ ಮರ್ಯಾದೆ ಹೋಗ್ತು ಅಂತ ಹೇಳ್ತಾರೆ. ಮರ್ಯಾದೆ ಹೋದಾಗ ಏನ್ ಮಾಡ್ತಾರಂತಂದ್ರೆ ಡೈರೆಕ್ಟ್ ಆಗಿ ಏನು ಮಾಡೋದಿಲ್ಲ ಅವರು, ಈ ರೀತಿ ಇಂಡೈರೆಕ್ಟ್ ಆಗಿ ಅವನ ಬೆಳವಣಿಗೆಯನ್ನು ಹಾಳು ಮಾಡುವಂಥದ್ದಾಗಿರ್ಬೋದು, ಅವನ ಕುಟುಂಬವನ್ನು ಹಾಳು ಮಾಡುವಂಥದ್ದಾಗಿರ್ಬೋದು, ಅವನ ಗಂಡ ಹೆಂಡತಿ ಸಮಸ್ಯೆಗಳು ಮಾಡುವಂಥದ್ದಾಗಿರ್ಬೋದು, ಅಥವಾ ಅವನ ಮಗನಿಂದನೇ ಅವನಿಗೆ ಕುತ್ತು ಬರೋ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಮಕ್ಕಳು ಮನೆ ಬಿಟ್ಟು ಹೋಗುವಂಥದ್ದಾಗಿರ್ಬೋದು. ಇಂಥದ್ದು ಏನೋ ಒಂದು ಈಗ ಒಂದು ಚೂಟದಾಗ ತಾನೇ ಅದಕ್ಕೊಂದು ನಮಗೆ ನೋವು ಅಂತ ಗೊತ್ತಾಗೋದು. ಈ ಮಾರ್ಗವಾಗಿ ಅದನ್ನ ಮಾಡಿದಾಗ ಆ ವ್ಯಕ್ತಿಗಳು ಅದನ್ನ ಅನುಭವಿಸ್ತಾ ಹೋಗ್ತಾರೆ. ಅನುಭವಿಸ್ತಾ ಇರುವಂತ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ನಾನು ಇದೇ ರೂಪದಲ್ಲಿ ಅನುಭವಿಸ್ತಾ ಇದ್ದೇನೆ, ಇಂಥವರೇ ಮಾಡ್ತಾ ಇದ್ದಾರೆ, ಇವರಿಂದ ನನಗೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಬಟ್ ಅಕ್ಕಪಕ್ಕದಲ್ಲಿ ಇರ್ತಾರೆ. ಬಟ್ ಈಗ ಮಾಟ ಮಂತ್ರ ಮಾಡಿಸಿದಾರೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಅಂಡ್ ಆ ಕುರುಹುಗಳು ಅಂದ್ರೆ ಒಂದು ಸಿಗ್ನೇಚರ್ ಅಥವಾ ಸೈನ್ಸ್ ಗೊತ್ತಾಗ್ತಾ ಹೋಗುತ್ತಲ್ಲ ಏನೋ ನಡೀತಿದೆ ಅಂತ,
ಅದನ್ನ ಪ್ರಿಲಿಮಿನರಿ ಅಂದ್ರೆ ಮುಂಚಿತವಾಗಿ ನಿಮ್ಗೆ ಗೊತ್ತಾಗೋದು ಹೇಗೆ ಮಾಟ ಮಾಡಿಸಿದಾರೆ? ಖಂಡಿತವಾಗ್ಲು ನೋಡಿ, ಇದು ಈ ತಂತ್ರವಿದ್ಯೆಯಲ್ಲಿ ಸುಮಾರು 624 ತಂತ್ರಗಳಿದೆ. ಒಂದೇ ರೀತಿ ತಂತ್ರಗಳಂತ ಇರೋದಿಲ್ಲ. ಈಗ ಇದರಲ್ಲಿ ವಶೀಕರಣ ಮಾಡಿಸಿದಾಗ ವ್ಯಕ್ತಿಯಲ್ಲಿ ಆಗುವಂಥ ಬದಲಾವಣೆಗಳು ಬೇರೆ ಇರುತ್ತೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ಸ್ತಂಭನ ಮಾಡಿಸಿದಾಗ ಬೇರೆ ರೀತಿ ಆಗುತ್ತೆ, ವಿದ್ವೇಷಣ ಮಾಡಿದಾಗ ಬೇರೆ ರೀತಿ ಇರುತ್ತೆ, ಆಕರ್ಷಣೆ ಮಾಡಿದಾಗ ಬೇರೆ ರೀತಿ ಇರುತ್ತೆ, ಮರಣ ಪ್ರಯೋಗ ಮಾಡಿದಾಗ ಬೇರೆ ರೀತಿ ಇರುತ್ತೆ. ಅಂದರೆ ಎಲ್ಲವೂ ಒಂದೇ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ, ಅದು ಅವರಿಗೆ ಯಾವುದೇ ಒಂದು ದೇವಸ್ಥಾನಗಳಿಗೆ ತಿರುಗ್ತಾ ಇರ್ತಾರೆ, ಬಟ್ ಅವ್ರಿಗೇನು ಗೊತ್ತಾಗೋದಿಲ್ಲ. ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ, ಬಟ್ ಅಲ್ಲೇನು ಅವ್ರಿಗೆ ಎಂಥದ್ದೇ ಎಲ್ಲ ಬಾಡಿ ಸ್ಕ್ಯಾನ್ ಮಾಡಿ ಏನೇ ಮಾಡಿಸಿದ್ರು ಕೂಡ ಅವರಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಹೊರತು ಇಂಥದ್ದು ಆಗಿದೆ ಅಂತ ಹೇಳಿ ಯಾರು ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ಮತ್ತೆ ಯಾವುದೇ ಒಂದು ಮೆಡಿಸಿನ್ ತಗೊಂಡ್ರು ಕೂಡ ಅದು ಅವ್ರ ಮೈಗೆ ಹತ್ತೋದಿಲ್ಲ, ಮೆಡಿಸಿನ್ ಕೂಡ ಅವರಿಗೆ ರಿವರ್ಸ್ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆಗಳು ಅವರ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಕಾಡಿಸ್ತಾ ಹೋಗುತ್ತೆ. ಮುಖ್ಯವಾಗಿ ಅವರ ದೇಹದ ಆಕಾರ ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹದ ಆಕಾರ ಬದಲಾವಣೆ ಆಗುವಂಥದ್ದು, ಚರ್ಮದ ಬಣ್ಣ ಬದಲಾವಣೆ ಆಗುವಂಥದ್ದು, ತಲೆಯ ಕೂದಲೆಲ್ಲ ಉದುರುವಂಥದ್ದು, ಮತ್ತೆ ಅವರ ವಿಕಾರತೆ ಹೊಂದ್ತಾ ಹೋಗ್ತಾರೆ. ಈಗ ಒಂದು 2-3 ತಿಂಗಳು ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಕಂಡಾಗ ನೀವೇ ಹೇಳ್ತೀರ ಅವ್ರಿಗೆ, ಏನಪ್ಪಾ ಇಷ್ಟೆಲ್ಲ ಬದಲಾವಣೆ ಆಗ್ಬಿಟ್ಟಿದೆಯಲ್ಲ, ಹೋಗಿ ಎಲ್ಲಾದ್ರೂ ಆಸ್ಪತ್ರೆಗೆ ತೋರಿಸ್ಕೋ, ಅಥವಾ ಏನೋ ನಿಮ್ಗೆ ಮಾನಸಿಕ ಕಾಯಿಲೆ ಆಗಿದೆಯಾ ಅಂತೇಳಿ ನಿಮ್ಮ ರೂಪ ನಿಮಗಿಂತಲೂ ಹೊರಗಿನವ್ರಿಗೆ ಬಹಳ ಕಾಣ್ತಾ ಇರ್ತದೆ. ಸೊ ರೂಪದಲ್ಲಿ ಬದಲಾವಣೆ ಒಂದು ಮತ್ತೆ ನಿಮಗೆ ಅನುಭವ ಆಗುತ್ತದು, ನನ್ನೊಳಗಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ, 4 ಗೋಡೆ ಮಧ್ಯೆನೇ ನಾನು ಜೀವನ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ಬೇಕಂತೇಳಿ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ರೆಡಿಯಾಗಿ ಹೋದ್ರೂ ಕೂಡ ಮನೆಯಿಂದ ಹೊಸಲು ದಾಟ್ಲಿಕ್ಕೆ ಆಗಲ್ಲ. ಅಷ್ಟೊಂದು ಆಗ್ಲೇ ಮೈಂಡ್ ಚೇಂಜ್ ಆಗ್ಬಿಟ್ಟಿರ್ತವೆ. ಅವರ ಸ್ನಾನದ ಮೇಲೆ ಗಮನ ಇರೋದಿಲ್ಲ, ಊಟದ ಮೇಲೆ ಗಮನ ಇರೋದಿಲ್ಲ, ನಿತ್ಯ ಕ್ರಿಯೆಗಳ ಮೇಲೆ ಗಮನ ಇರೋದಿಲ್ಲ, ಮಲಗುವಾಗ ಮನಸ್ಥಿತಿ ಸರಿ ಇರೋದಿಲ್ಲ, ಬೆಳಗ್ಗೆ ಎದ್ದಾಗ ದೇಹ ಸ್ಥಿತಿ ಸರಿ ಇರೋದಿಲ್ಲ. ಅವರ ಆತ್ಮವಿಶ್ವಾಸದಲ್ಲಿ ಎಷ್ಟೇ ಅವರು ಮುಂದುವರಿಬೇಕು ಅಂತೇಳಿ ಪ್ರಯತ್ನ ಪಟ್ಟರು ಕೂಡ ಅದು ಕ್ಷಣ ಮಾತ್ರ ಅಷ್ಟೇ. ಅದು ಅರ್ಥ ಆಯ್ತಲ್ಲ? ಅದರಿಂದ ಮುಂದೆ ಅವ್ರು ಏನಾರು ಮಾಡಬೇಕು ಅಂತೇಳಿ ವರ್ಷ, 2 ವರ್ಷ, 3 ವರ್ಷ, 5-10 ವರ್ಷಗಳ ಕಾಲನೂ ಇವತ್ತು 4 ಗೋಡೆ ಮಧ್ಯೆ ನಿಂತು ಒಡ್ಡಾಡ್ತಿರ್ತಕ್ಕಂಥ ಜನಗಳನ್ನು ಕೂಡ ನೋಡಿದ್ವಿ ನಾವು. ಬಟ್ ಅವರಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿಗೆ ಅವ್ರು ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಈ ವಾರ, ಈ ತಿಂಗಳು, ಈ ವರ್ಷ ಅಂತೇಳಿ ವರ್ಷಗಳ ಕಾಲನೇ ಕಳೆದೋಗ್ಬಿಟ್ಟಿರ್ತಾರೆ. ಏನಕ್ಕೆ ಆ ಥರ ಆಗುತ್ತೆ ಅನ್ಸುತ್ತೆ? ಸುಮಾರು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತೀರಾ? ತಿಳುವಳಿಕೆ ಅನ್ನೋದಕ್ಕಿಂತನೂ ಇದು ಎಲ್ಲೂ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಬಾಯಿ ಬಿಟ್ಟು ಹೇಳಿದ್ರೆ ಯಾರು ನಂಬಲ್ಲ. ನಂಬಿದ್ರು ಕೂಡ ಈ ವ್ಯಕ್ತಿಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆಸ್ಪತ್ರೆಗೆ ತೋರಿಸ್ಕೊ ಅಂತ ಹೇಳ್ತಾರೆ, ಮೆಡಿಸಿನ್ ತಗೋ ಅಂತ ಹೇಳ್ತಾರೆ. ಬಟ್ ನೊಂದಂಥ ವ್ಯಕ್ತಿಗೆ ಸಾಂತ್ವನ ಹೇಳುವಂಥವ್ರು ಯಾರು ಇರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಈಗ 2-3 ವರ್ಷ ಜೊತೆಲಿದ್ದಂಥ ಒಂದು ಹುಡುಗಿ ಕೈ ಬಿಟ್ಟು ಹೋದಾಗ್ಲೇನೆ ಮನುಷ್ಯ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಅದೇ ರೀತಿ ಈ ಪ್ರಯೋಗಗಳು ಮಾಡಿದಾಗ ಕೂಡ ಇದ್ರ 100 ಪಟ್ಟು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ ಅವನು. ಆ ಡಿಪ್ರೆಷನ್ ಇದ್ದಂಥ ವ್ಯಕ್ತಿಯನ್ನ ನೀವು ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಅವನಿಗೆ ಸಮಾಧಾನ ಆಗೋದಿಲ್ಲ. 4 ಜನರ ಮುಂದೆ ಮಾತ್ರ ನಗಬೇಕಷ್ಟೇ ಅವನು. ಬಟ್ ಒಂಟಿಯಾಗಿದ್ದಾಗ ಅದು ಅವನನ್ನು ಆವರಿಸ್ತಾ ಹೋಗುತ್ತೆ. ಸಂಪೂರ್ಣ ಅವನ ದೇಹ ಎಲ್ಲ ವಿಷ ಆಗಿರುತ್ತೆ. ಊಟ ಮಾಡಿದ್ರು ಕೂಡ ಹೊಟ್ಟೆಗೆ ಹತ್ತೋದಿಲ್ಲ ಅವನಿಗೆ. ಬರೀ ಮಾನಸಿಕ ಕಾಯಿಲೆಯಿಂದ ಡಿಪ್ರೆಷನಲ್ಲಿ ಬಳಲಬೇಕಾಗತ್ತೆ. 4 ಗೋಡೆ ಮುದ್ದೆ ಕೂತು ಅಳಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅವನ ಸ್ವಾಭಾವಿಕ ಗುಣಗಳನ್ನ ಮರಿಬೇಕಾಗತ್ತೆ. ಅವನಲ್ಲಿ ಇರ್ತಕ್ಕಂಥ ಯೌವನ, ಚೈತನ್ಯ ಎಲ್ಲವೂ ಹಾಳಾಗಬೇಕಾಗತ್ತೆ. ಆ ವ್ಯಕ್ತಿಯ ಒಂದು ದಿನಚರಿಯನ್ನ ಮರೆತು ಅವನು 4 ಗೋಡೆ ಮುದ್ದೆ ನರಳುವಂತ ಪರಿಸ್ಥಿತಿ. ಇದು ಅವನಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇರುತ್ತೆ. ಪ್ರಥಮ ಹಂತ ಇದೆ ಎಲ್ಲವೂ ಕೂಡ. ದ್ವಿತೀಯ ಹಂತದಲ್ಲಿ ಸಮಸ್ಯೆಗಳಂತ ಬಂದಾಗ ಪದೇ ಅವನಿಗೆ ನಾನು ಸೂಸೈಡ್ ಮಾಡ್ಕೊಳ್ಬೇಕು, ಅಥವಾ ಮನೆ ಬಿಟ್ಟು ಹೋಗಬೇಕು, ಊರು ಬಿಟ್ಟು ಹೋಗಬೇಕು, ಸ್ಥಳ ಬದಲಾವಣೆ ಮಾಡ್ಬೇಕಂತ ಹೇಳಿ ಅರೆ ಹುಚ್ಚನಾಗಿ ಜೀವನ ಮಾಡ್ತಾ ಇರ್ತಾನೆ. ಇದು 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಅವರು ಯಾವ ಉದ್ದೇಶ ಇಟ್ಟುಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರಲ್ಲ ಆ ಪ್ರಯೋಗಕ್ಕೆ ನೀವು ಒಳಗಾಗಿದ್ದಾಗ ಈ ಒಂದು 6 ವರ್ಷ, 8 ವರ್ಷ ಅಥವಾ 12 ವರ್ಷ ಪ್ರಯೋಗದ ಅವಧಿಗಳಿರುತ್ತೆ. ಈ ಅವಧಿಗಳು ದಾಟ್ತಾ ಇದ್ದಂಗೆ ಮನುಷ್ಯನ ಮರಣ ಆಗುತ್ತೆ. ಪರಿಹಾರ ತಗೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ತಾನಾಗ್ತಾನೆ ಪ್ರಯೋಗ ನಿಷ್ಕ್ರಿಯಗೊಳ್ಳಲ್ವಾ? ಅಂದ್ರೆ ಸ್ಟಾಪ್ ಆಗಲ್ವಾ? ಒಂದು ಹಂತ ಆದ್ಮೇಲೆ ಇಷ್ಟು ವರ್ಷ ಇಲ್ಲ ಇಷ್ಟು ತಿಂಗಳಾದ್ಮೇಲೆ ತಾನಾಗ್ತಾನೆ ಎಂಡ್ ಆಗಲ್ಲ. ಈಗ ಒಂದು ಕೆರೆಯಲ್ಲಿ ನೀರು ಹಾಗೆ ಬಿಟ್ರೆ ಪಾಚಿ ಕಟ್ಟಿ ಕೊಳ್ತೋಗುತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ, ಹಾಗೆ ಈ ಪ್ರಯೋಗಗಳು ಕೂಡ. ಯಾವಾಗ ನೀವು ಅದು ನಿಮ್ಮ ಜೊತೆಯಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಲ್ಲ, ನಿಮ್ಮನ್ನು ಇನ್ನೂ ಕೆಳಗಡೆ ತಗೊಳ್ತಾ ಹೋಗುತ್ತೆ ಹೊರತು ಅದನ್ನ ಶುದ್ಧಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದರಲ್ಲಿ ಬಹಳಷ್ಟು ಕ್ರಿಯೆಗಳಿದೆ. ಈ ಸ್ಮಶಾನ ಕ್ರಿಯೆಗಳಲ್ಲಿ ಸ್ಮಶಾನಕ್ಕೆ ಹೋದಂಥ ಹೆಣ ಯಾವತ್ತಾದ್ರೂ ವಾಪಸ್ ಬರುತ್ತಾ?
ಹಾಗೆ ನಿಮ್ಮ ಹೆಸರಿಂದ ಕೆಲವೊಂದು ಗೊಂಬೆಗಳನ್ನ ಮಾಡಿ ಸ್ಮಶಾನದಲ್ಲಿ ಕ್ರಿಯೆಗಳನ್ನ ಮಾಡಿ ಅದಕ್ಕೆ ಮೊಳೆ ಹೊಡೆದು, ಅರ್ಥ ಆಯ್ತಲ್ಲ, ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ನಿಮ್ಗೆ ಕಾಳೋದು ಅಂತಂದ್ರೆ ಕುತ್ತಿಗೆ ನೋವು. ಹ್ಮ್ ಕುತ್ತಿಗೆಯಲ್ಲಿ, ಮಂಡಿಗಳಲ್ಲಿ, ಬೆನ್ನಲ್ಲಿ, ತಲೆಗೆ ಸಂಬಂಧಪಟ್ಟಂತೆ ಈ ರೀತಿ ಕೆಲವೊಂದು ಮೊಳೆಗಳನ್ನು ಹೊಡೆದು ಸ್ಮಶಾನದಲ್ಲಿ ಹೂತಾಕಿದ್ರೆ ಅಂತ ವ್ಯಕ್ತಿಗಳಿಗೆ ನೀವು ಏನೇ ಮಾಡಿದ್ರು ಕೂಡ ಅವನು ಸರಿಪಡಿಸ್ಕೊಳಕ್ ಆಗೋದಿಲ್ಲ. ಓಕೆ. ಒಂದ್ ರೀತಿ ಹೆಣದ ರೂಪದಲ್ಲಿ ಮನೆಯಲ್ಲಿ ಬಿದ್ದು ವಾಸ ಮಾಡ್ಬೇಕು ಅವನು. ಹೆಣ ಎದ್ದು ಓಡಾಡೋದಿಲ್ವಲ್ಲ, ಹಾಗೆ ಆ ವ್ಯಕ್ತಿನ ಎದ್ದು ಓಡಾಡಕ್ಕೆ ಆಗೋದಿಲ್ಲ. ಅವನು ಎಷ್ಟೇ ಮನಸ್ಥಿತಿಯನ್ನ ಪರಿವರ್ತನೆ ಮಾಡಿಕೊಂಡು, ಎಷ್ಟೇ ದೇವರು ದಿನರು ಪೂಜೆ ಪುನಸ್ಕಾರ, ಹೋಮ ಹವನ, ಜಪ ತಪ, ಉಪವಾಸ, ಆರಾಧನೆ ಅಂತೇಳಿ ಸಾತ್ವಿಕ ರೂಪದಲ್ಲೇ ಹೋಗ್ತಾ ಇರ್ತಾನೆ ಅಂತ ಹೊರತು ಅವನಿಗೆ ಮಾಂತ್ರಿಕ ಪ್ರಯೋಗಗಳು ಮಾಡ್ಕೊಳ್ಬೇಕನ್ನೋ ಮನಸ್ಸೇ ಬರೋದಿಲ್ಲ. ಪೂಜೆಯಲ್ಲಿ 2 ವಿಧಾನ, ಒಂದು ಸದಾಚಾರ, ಒಂದು ವಾಮಾಚಾರ. ಈಗ ನಿಮ್ಮ ಮೇಲೆ ವಾಮಾಚಾರ ನಡೆದಿದೆ ಅಂತಂದಾಗ ನೀವು ವಾಮಾಚಾರದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ನಿಮಗೆ ವಾಮಾಚಾರ ಮಾರ್ಗನೇ ಗೊತ್ತಿರೋದಿಲ್ವಲ್ಲ. ನೀವು ಸದಾಚಾರದಲ್ಲಿ ಯಾರು ಕೇಳಿದ್ರು ಕೂಡ ನಾನು ಅಲ್ಲಿ ಪೂಜೆ ಮಾಡಿಸಿದೀನಿ, ಇಲ್ಲಿ ಪೂಜೆ ಮಾಡಿಸಿದೀನಿ, ಆ ಹೋಮ ಮಾಡಿಸಿದೀನಿ, ಈ ಹೋಮ ಮಾಡಿಸಿದೀನಿ, ಆ ಜ್ಯೋತಿಷ್ಯತ್ರ ಹೋಗಿ ಬಂದೆ ಅಂತಂದಾಗ ಇದು ಜ್ಯೋತಿಷ್ಯರಿಂದ ಪುರೋಹಿತರಿಂದ ಸಿಗುವಂತ ಪರಿಹಾರ ಅಲ್ಲ. ಮಾಂತ್ರಿಕ ಪ್ರಯೋಗಗಳನ್ನ ಮಾಂತ್ರಿಕರ ಹತ್ರನೇ ಅಥವಾ ತಾಂತ್ರಿಕರ ಹತ್ರನೇ, ಸಾಧಕರ ಹತ್ರನೇ ನೀವು ಅದನ್ನ ಪರಿಹಾರ ಮಾಡಿಸ್ಬೇಕು. ಜ್ಯೋತಿಷಿಗಳು, ಪುರೋಹಿತರು ಈ ತರದ ವಿಷಯಗಳನ್ನ ಹೇಳಿದಾಗ ಬಹುಶಃ ಅವ್ರೇನಾದ್ರೂ ಒಂದಷ್ಟು ಸೊಲ್ಯೂಷನ್ಗಳು ಕೊಡ್ತಾರೆ ಅಂತಂದ್ರೆ ಅದು ವರ್ಕ್ ಆಗಲ್ವಾ? ಖಂಡಿತ. ಈಗ ಏನಾಗಿದೆ ಅಂತಂದ್ರೆ, ಜ್ಯೋತಿಷ್ಯರ ಹತ್ರ ನೀವು ಹೋಗ್ತೀರಾ, ಏನ್ ಮಾಡ್ತಾರೆ ಜ್ಯೋತಿಷ್ಯರು? ಜಾತಕವನ್ನ ನೋಡ್ತಾರೆ, ಗ್ರಹಗತಿಗಳನ್ನು ನೋಡ್ತಾರೆ, ದಶಾಭುಕ್ತಿಗಳನ್ನು ನೋಡ್ತಾರೆ, ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ತಾರೆ, ಯಾವ್ದಾದ್ರು ದೇವಸ್ಥಾನಗಳಿಗೆ ಕಳಿಸಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಥವಾ ನಿಮಗೇನಾದ್ರ ಇಷ್ಟಪಟ್ಟು ಇನ್ನೊಂದು ಮುಂದುವರೆದು ಮಾಡ್ತೀನಿ ಅಂತಂದ್ರೆ ಯಾವ್ದೋ ಹರಳುಗಳನ್ನ ಹಾಕೊಳ್ಳಿ ಅಥವಾ ಮಾಲೆಗಳನ್ನು ಧರಿಸಿ ಜಪವನ್ನ ಮಾಡಿ ಅಂತ ಹೇಳ್ಕೊಡ್ತಾರೆ, ಅಷ್ಟೇ. ಅರ್ಥ ಆಯ್ತಲ್ಲ? ಅದು ಆದ ನಂತರ ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋದ್ರೆ ಪುರೋಹಿತರ ಹತ್ರ ಹೋಗಿ ನೀವು ಯಾವ್ದೋ ಒಂದು ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನ ಸಾತ್ವಿಕ ರೂಪದಲ್ಲಿ ಮಾಡಿಸ್ತೀರಾ. ಅರ್ಥ ಆಯ್ತಲ್ಲ? ಈಗ ನಿಮಗೆ ತಾಂತ್ರಿಕ ಮಾರ್ಗ ಬೇಕು, ಬಲಿ ಪೂಜೆಗಳು ಬೇಕು, ಇದು ಪಂಚಮಕಾರ ಅಂತ ಹೇಳ್ತೀವಿ. ಈ ಪಂಚಮಕಾರ ಕ್ರಿಯೆಗಳನ್ನ ಮಾಡ್ಬೇಕಾದ್ರೆ ಇದಕ್ಕೆ ತಾಂತ್ರಿಕರೇ ಆಗ್ಬೇಕು. ಸೊ ಮಾಟ ಮಂತ್ರವನ್ನ ತೆಗೆಸ್ಕೋಬೇಕು, ಇಲ್ಲಾಂದ್ರೆ ಅದರಿಂದ ಹೊರಗೆ ಬರಬೇಕು ಅಂದ್ರೆ ತಾಂತ್ರಿಕರೇ ಆಗ್ಬೇಕು. ಹೌದು, ತಾಂತ್ರಿಕ ಪರಿಹಾರಗಳೇ ಬೇಕು. ಈಗ ನಿಮಗೆ ನಾವು ಪಂಚಮಕಾರ ಅಂತ ಹೇಳಿದೆ. ಪಂಚಮಕಾರ ಅಂತಂದ್ರೆ ಇಲ್ಲಿ ಮದ್ಯ, ಮಾಂಸ, ಮತ್ಸ್ಯ, ಮುದ್ರೆ ಮತ್ತೆ ಮೈಥುನ, ಇದು 5 ಕ್ರಿಯೆಯಿಂದ ಒಂದು ತಾಂತ್ರಿಕ ಪ್ರಯೋಗಗಳಾಗುತ್ತೆ. ಈ ತಾಂತ್ರಿಕ ಪ್ರಯೋಗಗಳಾದಾಗ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಈ ಇನ್ನೊಬ್ಬರ ಮೇಲೆ ಕೊಡ್ಬೇಕು. ಯಾರ ಮೇಲೆ ಕೊಡ್ತೀರಾ? ಅದು ಒಂದು ಪ್ರಾಣಿ ಮೇಲೆ ತಗೊಳ್ಬೇಕಾಗುತ್ತೆ. ಓಕೆ, ಹಾಗಾಗಿ ಪ್ರಾಣಿ ಬಲಿ ಕೊಡೋದ? ಅದಾಗಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು. ಅದೊಂದು ಪ್ರಾಣಿ ಮೇಲೆ ತಗೊಂಡು ದೇವಿಗೆ ಅದನ್ನ ಸಂಹಾರ ಮಾಡಿ, ಅದರ ರಕ್ತದಲ್ಲಿ ದೇವಿಗೆ ಕೆಲವೊಂದು ಪೂಜೆಗಳನ್ನ ಮಾಡಿ ದೇವಿಯನ್ನ ಒಲಿಸುವಂಥದ್ದು. ಈಗ ದುರ್ಗೆಯನ್ನ ಒಲಿಸ್ಬೇಕಂದ್ರೆ ಬಲಿ ಕೊಡ್ಲೇಬೇಕು ನೀವು, ಕಾಳಿಯನ್ನ ಒಲಿಸ್ಬೇಕಂದ್ರೆ ಬಲಿ ಕೊಡ್ಲೇಬೇಕು ನೀವು. ಈ ಬಲಿ ಮುಖಾಂತರವಾಗಿ ದೇವಿಯನ್ನ ಶಾಂತಗೊಳಿಸ್ಬೇಕು. ಶಾಂತಗೊಳಿಸಿದ ನಂತರನೇ ದೇವಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳನ್ನ, ಅವ್ರ ಮೇಲೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ತಡಿಲಿಕ್ಕೆ ಕೆಲವೊಂದು ಮಾರ್ಗಗಳ ಮೂಲಕವಾಗಿ ನಾವು ಅದಕ್ಕೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಪಂಚಮಕಾರಗಳು ಅಂದ್ರಲ್ಲ, ಅದರಲ್ಲಿ ಯಾವ್ದ್ರಿಂದ ಬೇಕಾದ್ರೂ ಆಗಿರ್ಬೋದಾ? ಹೌದು, ಪಂಚಮಕಾರ 5 ಕ್ರಿಯೆಗಳನ್ನ ಮಾಡ್ಲೇಬೇಕಾಗತ್ತೆ. ಕೆಲವೊಂದು ಹಂತದಲ್ಲಿ ಕೆಲವೊಂದು ಹಂತದಲ್ಲಿ ಒಂದೊಂದು ಕ್ರಿಯೆ ಮೂಲಕವಾಗಿ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ಮದ್ಯ ಅಂತಂದ್ರೆ ದೇವಿಗೆ ನಾವು ನೈವೇದ್ಯವಾಗಿ ಕೊಡ್ಲೇಬೇಕಾಗ್ತದೆ. ಮದ್ಯ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮಾಂತ್ರಿಕರು ಕೂಡ ತಾಂತ್ರಿಕರು ಕೂಡ ದೇವಿಗೆ ಅರ್ಪಣೆ ಮಾಡಿ ಸ್ವಲ್ಪ ಅವರು ಕೂಡ ಅದನ್ನ ತಗೊಳ್ತಾರೆ. ಏನಕ್ಕೆ ತಗೊಳ್ತಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಇಂದ್ರಿಯ ಜಾಗೃತವಾಗ್ಲಿ ಅಂತ ಹೇಳಿ ತಗೊಳ್ತಾರೆ. ಅದಾಯ್ತಲ್ಲ? ಅದಾದ ನಂತರ ಮಾಂಸ ದೇವಿಗೆ ನೈವೇದ್ಯವಾಗಿ ಕೊಡ್ಲೇಬೇಕಾಗ್ತದೆ, ಮಾಂಸಕ್ರಿಯೆ. ಮತ್ಸ್ಯವನ್ನ ಏನಕ್ಕೆ ನಾವು ಹೇಳ್ತೀವಿ ಅಂತಂದ್ರೆ, ಈಗ ಮನುಷ್ಯನ ಈಗ ಮನಸ್ಥಿತಿ ಹೇಗಿರುತ್ತಂತಂದ್ರೆ ಮೀನ್ ಹಾಗೆ ಒಂದ್ ಕಡೆ ನಿಲ್ಲೋದಿಲ್ಲ ಅದು. ನಾವೀಗ ನೋಡಿ, ಈಗ ಜಪಕ್ಕೆ ಕೂತಿರ್ತೀವಿ ಅಂತಂದ್ರೆ ನೋಡ್ಲಿಕ್ಕೆ ಮಾತ್ರ ಆ ವ್ಯಕ್ತಿ ಜಪಕ್ಕೆ ಕೂತಿರ್ತಾನೆ, ಮನಸ್ಸೊಳಗಡೆ ನಾನಾ ರೀತಿ ಕಲ್ಪನೆಗಳು, ನಾನಾ ರೀತಿ ಯೋಚನೆಗಳು, ಅವನದೇ ಆದಂತ ಬೇರೆ 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 ಯೋಚನೆಯಲ್ಲಿ ಕೂತ್ಕೊಂಡಿರ್ತಾರೆ. ಆ ರೀತಿ ಮಾಡಿದ್ರೆ ಎಲ್ಲಿ ಸಿದ್ಧಿ ಆಗುತ್ತೆ ನಿಮಗೆ? ಹಾಗಾಗಿ ನಮ್ಮ ಮನಸ್ಸು ಯಾವತ್ತು ಮೀನಿನ ಹಾಗೆ ಎಲ್ಲೂ ನಿಯಂತ್ರಣ ತಪ್ಪದೇ ಇರಲಿ ಅಂತೇಳಿ ಅದನ್ನು ನಾವು ಜಾಗೃತಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು. ಅದಾಯ್ತಲ್ಲ? ಮುದ್ರೆ, ಕೆಲವೊಂದು ಮುದ್ರೆ ಮುಖಾಂತರ ನಾವು ಕೂತ್ಕೊಳ್ಬೇಕಾಗತ್ತೆ. ಮುದ್ರೆಗಳನ್ನು ಇಟ್ಟು ದೇವಿ ಮುಂದೆ ಕೂತ್ಕೊಳ್ಬೇಕಾಗತ್ತೆ. ಅದಾದ ನಂತರ ಮೈಥುನ ಕ್ರಿಯೆ ಅಂತ ಹೇಳ್ತೀವಿ. ಈ ಮೈಥುನ ಕ್ರಿಯೆ ಅಂತಂದಾಗ ಈಗ ನಿಮಗೆ ಲೈಂಗಿಕವಾಗಿ ಸೇರ್ತಕ್ಕಂಥದ್ದು ಗುರುವಿನಿಂದ ಬರ್ತಕ್ಕಂಥ ಬೋಧನೆಗಳದೆಲ್ಲವು. ಅದಾಯ್ತಲ್ಲ? ಕೆಲವೊಂದು ನಿಮ್ಮಲ್ಲಿ ಈ ಕುಂಡಲಿನಿ ಜಾಗೃತಿ ಮಾಡ್ಲಿಕ್ಕೋಸ್ಕರವಾಗಿ, ಅದಾಯ್ತಲ್ಲ, ಈ ಒಂದು ಕ್ರಿಯೆ ಮೂಲಕವಾಗಿ ಈ 5 ಕ್ರಿಯೆಗಳನ್ನ ಯಾರು ಮಾಡ್ಲಿಕ್ಕೆ ಅರ್ಹರಾಗಿರ್ತಾರಲ್ಲ ಅವರು ಮಾತ್ರ ತಾಂತ್ರಿಕನಾಗಿರ್ತಾರೆ. ಈ 5 ಕ್ರಿಯೆಗಳನ್ನ ಗುರುಮುಖೇನವಾಗಿ ಯಾವಾಗ ಕಲ್ತು ಅವನು ಒಂದು
ಒಬ್ಬನ್ನ ನಾನು ಪರಿಹಾರ ಮಾಡ್ತೀನಿ ಅಂತೇಳಿ ಅಂದಾಗ ಮಾತ್ರ ಗುರು ಅವನಿಗೆ ಮುಂದೆ ಆದೇಶಗಳನ್ನು ಕೊಡ್ತಾನೆ. ನೀನೊಬ್ಬ ಸಾಧಕನಾಗಿದ್ದೀಯಾ, ಮುಂದೆ ಸಿದ್ಧಿ ಮಾಡಿಕೊಂಡು ಕೆಲವೊಂದನ್ನ ಇನ್ನೂ ಹೆಚ್ಚಿನ ಕ್ರಿಯೆಗಳನ್ನು ಮಾಡಲಿಕ್ಕೆ ನೀನು ಮುಂದುವರಿಬೇಕು ಅಂತೇಳಿ ಗುರುವಿಂದ ಆದೇಶಗಳು ಬರುತ್ತೆ. ಆ ಆದೇಶದ ಮುಖಾಂತರವಾಗಿ ನಾವು ಕ್ರಿಯೆಗಳನ್ನು ಮಾಡ್ತೇವೆ. ಇಲ್ಲಿ ನಮ್ಗೆ ಯಾವುದೇ ಸರ್ಟಿಫಿಕೇಟ್ ಆಗಿರ್ಬೋದು, ಯಾವುದೇ ಡಿಗ್ರಿ ಆಗಿರ್ಬೋದು ನಡೆಯೋದಿಲ್ಲ. ನಮ್ಮಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಯಾವುದು ನಡೆಯೋದಿಲ್ಲ, ಎಲ್ಲವೂ ಗುರು ಆದೇಶದಂತೆ ನಡೆಯುತ್ತೆ. ಇಲ್ಲಿ ಸರಿಯಾದ ತಾಂತ್ರಿಕ ಯಾರು ಅಥವಾ ಫೇಕ್ ತಾಂತ್ರಿಕ ಯಾರು ಅಂತ ಹೆಂಗ್ ಕಂಡುಹಿಡಿಯೋದು? ಮತ್ತೆ ನಿಮ್ಮಲ್ಲಿ ನೀವು ಎದುರುಗಡೆ ಹೋಗಿ ಕೂತಾಗ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅವನು ಯಾವಾಗ ಅರ್ಥ ನಿಮ್ಮನ್ನ ತಿಳಿಸ್ತಾನಲ್ಲ, ಅವನೇ ಸರಿಯಾದಂಥವನು. ನೀವು ಹೋಗಿದ ತಕ್ಷಣನೇ ಏನಾಗಿದೆ ಅಂತ ಕೇಳುವಂಥವನು ಅಲ್ಲ. ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿ ನಿಮ್ಮನ್ನು ನೋಡಿದ ತಕ್ಷಣ ಇಂಥ ಕ್ರಿಯೆ ನಡೆದು, ಇಂಥ ಪ್ರಯೋಗ ನಡೆದು, ಇಷ್ಟೇ ದಿನದಿಂದ ನಡೆದು ಇಂಥವ್ರಿಂದಾನೇ ಅನುಭವಿಸ್ತಾ ಇದ್ದೀರಾ ಅಂತಂದು ಅವನಿಗೆ ಭ್ರಾಸ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಅವನು ಕೆಲವೊಂದು ಸಿದ್ಧಿಸ್ಕೊಂಡಿದ್ದಾಗ ಮಾತ್ರ. ನೀವು ಇಲ್ಲಿ ಎದುರುಗಡೆ ಕೂತಿದ್ದೀರ ಅಂತಂದಾಗ ನಿಮಗಿಂತ ತೊಂದರೆ ಆಗಿದೆ, ಈ ತರ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ನಮಗ್ ಗೊತ್ತಾಗ್ಬೇಕು. ಅದು ಈಗ ನಿಮ್ಮ ಬಾಯಿಂದ ಕೇಳಿ ನಾನು ಹೌದು ಇಷ್ಟಿದೆ, ಇಲ್ಲಿ ಇಷ್ಟು ತಗೊಂಡೋಗಿ ಇದು ತಗೊಂಡು ಬನ್ನಿ ಮಾಡ್ಕೊಟ್ಬಿಡ್ತೀನಿ ಅನ್ನುವಂಥ ಕ್ರಿಯೆಗಳಲ್ಲ ಇದು. ಎಲ್ರಿಗೂ ಅದೇ ಸಮಸ್ಯೆ ಆಗಿರೋದು. ಎಲ್ರು ಹೋಗ್ತಾರೆ, ಅಳ್ತಾರೆ, ನನಗೆ ಈ ತರ ಸಮಸ್ಯೆ ಆಗಿಬಿಟ್ಟಿದೆ ಗುರುಗಳೇ, ಹಾಗೆ ಸಮಸ್ಯೆ ಆಗಿದೆ ಗುರುಗಳೇ, ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಒಬ್ಬ ಗುರು ಆದಂಥವನು ಏನನ್ನ ತಿಳಿಸ್ಬೇಕು ಅನ್ನೋದನ್ನ ಅವ್ರ ಬಾಯಿಂದ ತಿಳಿಸಿ ನಿಮಗೆ ಪರಿಹಾರ ಹೇಳುವಂಥದ್ದಲ್ಲ. ಗುರು ಅಂತಂದ್ರೆ ಒಂದು ಗುರುತಾಕರ್ಷಣೆ. ನೀವು ಯಾವಾಗ ಅವರಲ್ಲಿ ಆಕರ್ಷಣೆಯಾಗಿ ಕೂತ್ಕೊಳ್ತಿರಲ್ಲ, ಆಗ ಅವನಲ್ಲಿ ಇರ್ತಕ್ಕಂಥ ಆ ಆಲೋಚನೆಗಳನ್ನ, ಆ ದೈವದಲ್ಲಿ ಪ್ರಶ್ನೆಗಳನ್ನ ನೋಡಿ ಮುಂದುವರಿಯುವಂಥದ್ದು. ಈಗ ಬಂದವರು ಎಲ್ಲರಿಗೂ ಪೂಜೆ ಮಾಡ್ಕೊಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಕರ್ಮ ಪೂಜೆಗಳು. ಕರ್ಮ ಪೂಜೆಗಳಿಂದ ನಾಳೆ ನಮಗೂ ಅದು ರಿವರ್ಸ್ ಆಗ್ಬೋದು. ಕರ್ಮ ಪೂಜೆಗಳು ಅಂದ್ರೆ ಇದೆಲ್ಲ ಕರ್ಮನೇ. ಈಗ ನಾವೆಲ್ಲ ಏನ್ ಮಾಡ್ತೀವಲ್ಲ, ಈ ಬಲಿ ಪೂಜೆ ಆಗಿರ್ಬೋದು, ಅಥವಾ ಈ ತಾಂತ್ರಿಕ ಪೂಜೆಗಳಾಗಿರ್ಬೋದು, ಈ ವಶೀಕರಣ ಆಗಿರ್ಬೋದು, ಇದೆಲ್ಲ ಏನಿದೆಲ್ಲ ಇದೆಲ್ಲ ಕರ್ಮ ಪೂಜೆಗಳೇ ಅಂತ ಹೇಳೋದು ನಾವು. ಇದರಿಂದ ನಮಗೂ ಎಫೆಕ್ಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಹಾಗೆ ತಗೊಳ್ತೀವಿ ಅಂತ ಹೇಳಿ ಎಲ್ಲವೂ ನಾವು ಮೈ ಮೇಲೆ ತಗೊಳಕ್ ಆಗಲ್ವಲ್ಲ. ಅಲ್ಲ, ನೀವು ಈ ತರದೆಲ್ಲ ಪೂಜೆಗಳನ್ನ ಮಾಡ್ತಿರ್ತೀರಲ್ಲ, ನಿಮ್ಗೆ ಏನಾದ್ರು ಪ್ರಿನ್ಸಿಪಲ್ಸ್, ಎಥಿಕ್ಸ್ ಅಂತ ಇರುತ್ತಾ? ಅಂದ್ರೆ ಯಾವ್ದಾದ್ರು ಒಂದು ಕ್ಲೈಂಟ್ ಬರ್ತಾರೆ, ಇಲ್ಲ ಅಂತಂದ್ರೆ ಬಹುಶಃ ಅವ್ರ ಒಳಿತಿಗೆ ಇದು ನಮಗ್ ಮಾಡ್ಕೊಳ್ಳಿ ಗುರುಗಳೇ ಅಂತ ಬರ್ತಾರೆ ಅಂತಂದ್ರೆ, ಅದು ಅವ್ರು ನಿಜವಾಗ್ಲೂ ಅವ್ರ ಒಳಿತಿಗೆನಾ, ಇಲ್ಲಾಂದ್ರೆ ಇನ್ನೊಬ್ರು ಕೆಟ್ಟದ್ ಮಾಡ್ತಿದಾರ ಅನ್ನುವಂತಹ ಒಂದು ಚೌಕಟ್ಟಿಗೆ ಹೇಗೆ ನೀವು ನೋಡ್ತೀರಾ? ಅದನ್ನೇ ಆಗ್ಲೇ ನಾನು ನಿಮ್ಗೆ ಒಂದು ಮಾತು ತಿಳಿಸ್ತೆ. ಈಗ ಒಂದು ಕುಟುಂಬದಲ್ಲಿ ಈಗ ಮಕ್ಕಳು ಕೈ ಮೀರಿ ಹೋಗ್ತಾ ಇರ್ತಾರೆ. ನಾವು ಎಷ್ಟೋ ಕೇಸ್ಗಳನ್ನ ನೋಡಿದ್ದೀವಿ. ಈಗ ಡ್ರಗ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಅರ್ಥ ಆಯ್ತಲ್ಲ, ತಂದೆ ತಾಯಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಲವ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬರೋದಾಗಿರ್ಬೋದು. ಇದೆಲ್ಲವೂ ನಿಮ್ಮ ಮನೆಗೆ, ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ. ಈಗ ಅಂಥವ್ರಿಗೆ ನೀವು ಬುದ್ಧಿವಾದ ಹೇಳೋದ್ರಿಂದ, ಅಳೋದ್ರಿಂದ, ಜಗಳ ಮಾಡೋದ್ರಿಂದ, ಹೊಡೆದಾಡೋದ್ರಿಂದ ಪರಿಹಾರ ಸಿಗಲ್ಲ. ಅರ್ಥ ಆಯ್ತಲ್ಲ? ಅಂತ ರೂಪದಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ, ಆಗ ನಿಮ್ಮ ಮಕ್ಕಳ ಮೇಲೆ ನೀವು ವಶೀಕರಣ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮ ಕೈ ಸೆರೆಯಲ್ಲಿ ಇರಬೇಕು. ಬಟ್ ವಶೀಕರಣ ಅನ್ನೋ ಪದ ಕೇಳಿದ್ರೇನೆ ತುಂಬಾ ನೆಗೆಟಿವ್ ಅಂತ ಅನ್ಸುತ್ತೆ. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿರ್ತೀವಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತೀವಿ. ಕೇರಳದ ಮಹಾ ಜ್ಯೋತಿಷಿಗಳು ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಅಂತೆಲ್ಲ ಹೇಳ್ತಾರಲ್ಲ, ಅದು ನೋಡಿದ್ರೆ ಪ್ರಕೃತಿಗೆ ತುಂಬಾ ವಿರುದ್ಧವಾಗಿ ನಾವೇನೋ ಮಾಡ್ತಿದೀವಿ ಅಂತ ಅನ್ಸುತ್ತೆ. ನಿಜವಾಗ್ಲೂ ವಶೀಕರಣ ಅನ್ನೋ ವರ್ಡ್ ಕೇಳಿದ್ರೆ ನೆಗೆಟಿವ್ ಅಂತ ಅನ್ಸುತ್ತಲ್ಲ, ಅಷ್ಟೇ ನೆಗೆಟಿವ್ ಅದು? ಅಥವಾ ಅದರ ಒಳ್ಳೆ ಶೇಡ್ ಅನ್ನ ಯಾಕೆ ಯಾರು ಹೇಳಿಲ್ಲ, ಅಥವಾ ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಈಗ ತಾನೇ ಹೇಳಿದೆ ನಿಮ್ಗೆ ನಾನು. ಈಗ ಅಣ್ಣ ತಮ್ಮಂದಿರು ದಾಯಾದಿಗಳಾಗ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಈಗ ಅಣ್ಣ ತಮ್ಮಂದಿರು ದಾಯಾದಿಗಳಾದಾಗ ಏನಾಗುತ್ತಂದ್ರೆ ವೈರತ್ವ ಭಾವಗಳು ಬೆಳೀತಾ ಹೋಗುತ್ತೆ. ಈಗ ವೈರತ್ವ ಭಾವಗಳು ಬೆಳೆದಾಗ ಏನಾಗುತ್ತೆ, ಅವನ ಮನೆ ಹಾಳು ಮಾಡ್ಬೇಕಂತ ಒಬ್ಬ ನಿಂತ್ಕೊಳ್ತಾನೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದಿರು, ಒಂದೇ ತಾಯಿ ಎದೆ ಹಾಲನ್ನ ಕುಡಿದಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಆದ್ರೆ ಇವತ್ತು ಅವರ ಮನಸ್ಥಿತಿ ಹೇಗೆ ಬಂತು, ಆಸ್ತಿ ವಿಚಾರವಾಗಿ, ಹಣದ ವಿಚಾರವಾಗಿ ಬದಲಾವಣೆ ಆಯ್ತು, ಅಥವಾ ಬಂದಿರತಕ್ಕಂಥ ಹೆಣ್ಣಿಂದ ಇವರು ಬದಲಾವಣೆ ಆದ್ರು. ಈ ಬದಲಾವಣೆ ಹೇಗೆ ಕಾಡ್ತಾ ಇದೆ ಅಂತಂದ್ರೆ, ಹಾಳು ಮಾಡೋ ಉದ್ದೇಶದ ಗಂಟ ಹೋಗ್ತಾ ಇದೆ. ಅರ್ಥ ಆಯ್ತಲ್ಲ? ಇನ್ನೊಬ್ಬನಿಗೆ ಅದು ಮನಸ್ಥಿತಿ ಇರೋದಿಲ್ಲ. ಬಟ್ ಇವನು ಈ ದುರುದ್ದೇಶವನ್ನ ಬಳಸ್ಕೊಂಡಾದ್ರು ಇವತ್ತು ಅವನು ಹೇಳಿಕೆ ಆಗ್ತಾ ಇದ್ದಾನೆ ಅಂತಂದಾಗ ಅದನ್ನ ಕುಂಠಿತ ಮಾಡ್ಬೇಕಂತಂದ್ರೆ, ಒಂದು ಅವನ ಆರ್ಥಿಕ ಸ್ಥಿತಿ ಮೇಲೆ ಹೊಡೆತ ಕೊಡಬೇಕು, ಒಂದು ಅವನ ಮಾನಸಿಕ ಸ್ಥಿತಿ ಮೇಲೆ ಹೊಡೆತ ಕೊಡಬೇಕು, ಇಲ್ಲ ಕುಟುಂಬದ ಮೇಲೆ ಹೊಡೆತ ಕೊಡಬೇಕು. ಇದು ಮೂರು ವಿಚಾರವಾಗಿ ಅವನು ಮಾನಸಿಕವಾಗಿ ವಿಕೃತ ರೂಪದಲ್ಲಿ ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಈಗ ಸುಂದರವಾದಂಥ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥದ್ದು ಪತಿ ಪತ್ನಿ ಸುತ ಆಲಯ ಅಂತ ಹೇಳ್ತೀವಿ ನಾವು. ಈಗ ಪತಿ ಪತ್ನಿ ಸುತ ಆಲಯನೇ ಹಾಳು ಮಾಡಿ ಕೂತ್ಕೊಂಡ್ಬಿಟ್ರೆ, ಈಗ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಭಿನ್ನಾಭಿಪ್ರಾಯಗಳು ಬಂತು? ಅರ್ಥ ಆಯ್ತಲ್ಲ? ಹೀಗೆ ಉದ್ದೇಶ ಒಳ್ಳೇದಿದ್ದಾಗ ಮಾತ್ರ ನಿಮಗೆ ಎಲ್ಲವೂ ಒಳ್ಳೇದಂತ ಅನಿಸುತ್ತೆ. ನಿಮ್ಮ ಮನಸ್ಥಿತಿ ಯಾವಾಗ ಕೆಟ್ಟದಾಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಲ್ಲ, ಆ ಎಲ್ಲವೂ ಕೆಟ್ಟದಾಗಿ ಕಾಣ್ತಾ ಹೋಗುತ್ತದು. ಸೊ ಜನಗಳು ನಿಮ್ಮ ಹತ್ರ ಬಂದು ಪರಿಹಾರ ಕೇಳಿದಾಗ, ಇಲ್ಲ ಪ್ರಯೋಗಗಳನ್ನ ಮಾಡಿ ಅಂತ ಕೇಳಿದಾಗ, ನೀವು ದೇವ್ರ ಹತ್ರ ಪ್ರಶ್ನೆನೂ ಕೇಳ್ತೀರಾ, ಮಾಡ್ಬೋದಾ ಮಾಡಬಾರ್ದಾ ಅಂತ?
ಕೆಲವೊಂದನ್ನ ಏನಾಗತ್ತಂತಂದ್ರೆ ಇದು ಜಾತಕದಿಂದ ಬರ್ತಕ್ಕಂಥ ಸಮಸ್ಯೆಗಳಲ್ಲ, ಎರಡು ರೂಪದಲ್ಲಿ ಸಮಸ್ಯೆಗಳು ಬರುತ್ತೆ. ಈಗ ನಾವು ಪ್ರಶ್ನೆ ಯಾವ್ದನ್ನು ನೋಡ್ಬೇಕು, ಜಾತಕ ತಂದಿರೋದನ್ನ ನೋಡ್ಬೇಕಾ ಅಥವಾ ಜಾತಕ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯಿಂದ ನೋಡ್ಬೇಕಾ? ಎರಡು ರೀತಿ ಪ್ರಶ್ನೆಗಳು ಮೂಡುತ್ತೆ ನಮ್ಮಲ್ಲಿ. ಈಗ ಅವನಲ್ಲಿ ಜಾತಕ ಇದ್ದಾಗ ಕೆಲವೊಂದು ಜಾತಕದ ರೂಪದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನೋಡಿ ಜಾತಕಕ್ಕೆ ಅನುಗುಣವಾಗಿ ಪರಿಹಾರವನ್ನು ಹೇಳಿ ಕಳಿಸುವಂಥದ್ದು. ಇನ್ನೊಂದು, ಆ ವ್ಯಕ್ತಿ ಮೇಲೆ ಮಾಂತ್ರಿಕ ತಾಂತ್ರಿಕ ಪ್ರಯೋಗಗಳು ನಡೆದಿದೆಯಾ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಹಾಕಿ ನೋಡ್ತೀವಿ. ಯಾವ್ಯಾವ ರೀತಿಯಿಂದ ಪ್ರಶ್ನೆ ನೋಡ್ತೀವಿ ಅಂತಂದ್ರೆ, ಒಂದು ತಾಂಬೂಲ ಪ್ರಶ್ನೆಯನ್ನು ನೋಡ್ತೀವಿ, ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ನೋಡ್ತೀವಿ, ಆರೂಢ ಪ್ರಶ್ನೆಯನ್ನು ನೋಡ್ತೀವಿ, ದೈವ ಪ್ರಶ್ನೆಯನ್ನು ನೋಡ್ತೀವಿ, ತಂತ್ರ ಪ್ರಶ್ನೆಯನ್ನು ನೋಡ್ತೀವಿ. ಈ ರೀತಿ ಪ್ರಶ್ನ ಮುಖಾಂತರವಾಗಿ ಅವನಲ್ಲಿ ಬಂದಿರತಕ್ಕಂಥ ಸಮಯಕ್ಕೆ ಸೂಕ್ತವಾದಂಥ ಪರಿಹಾರ ಬೇಕಾಗಿರುತ್ತೆ ಅವ್ರಿಗೆ. ಒಬ್ಬ ಮನುಷ್ಯ ಎದುರುಗಡೆ ಬಂದು ಪ್ರಶ್ನೆಗಳನ್ನ ಕೇಳ್ತಾನೆ ಅಂತಂದ್ರೆ 1 ನಿಮಿಷ 2 ನಿಮಿಷ 5-10 ನಿಮಿಷದಲ್ಲಿ ಆಗೋದಿಲ್ಲ. ನಮ್ಮ ಹತ್ರ ಯಾರಾದ್ರೂ ಬರ್ತಾರೆ ಅಂತಂದ್ರೆ ನಾವು ಮಿನಿಮಮ್ 1 ರಿಂದ 2 ಅವರ್ ಟೈಮ್ ಕೊಟ್ಟೇ ಕೊಡ್ತೀವಿ ಅವ್ರಿಗೆ. ಆ ಟೈಮಲ್ಲಿ ಅವರು ಏನೇನ್ ನಡೀತಾ ಇದೆ, ಏನೇನ್ ನಡೆದಿದೆ, ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೂತು ಚರ್ಚೆ ಮಾಡ್ಬೋದು. ಅವರು ಪೂಜೆ ಮಾಡಿಸ್ಲೇಬೇಕನ್ನೋ ಉದ್ದೇಶ ಇರೋದಿಲ್ಲ ನಮಗೆ. ಬಂದಿರತಕ್ಕಂಥ ವ್ಯಕ್ತಿಗೆ ಏನ್ ಬೇಕಾಗಿರುತ್ತೆ? ಸಮಾಧಾನ ಬೇಕಾಗಿರುತ್ತೆ, ಸಾಂತ್ವನ ಬೇಕಾಗಿರುತ್ತೆ, ಅವನ ಸೂಕ್ತ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮವನ್ನ ಕೇಳುವಂತ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ. ಅರ್ಥ ಆಯ್ತಲ್ಲ? ಆ ರೂಪವಾಗಿ ಅವ್ರು ಬಂದು ಕೂತಾಗ ಖಂಡಿತವಾಗ್ಲೂ ಅವ್ರು ಎಂಥದ್ದೇ ಪ್ರಶ್ನೆ ಇಟ್ಕೊಂಡು ಬಂದ್ರು ಕೂಡ ಅದಕ್ಕೆ ಸೂಕ್ತವಾದ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನ್ ನನ್ನ ಜೀವನದಲ್ಲಿ ಯಾರಿಗೂ ಕೆಟ್ಟದೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ನನ್ ಮೇಲೆ ಯಾರೋ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು, ನಾ ದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರನ್ನ ತುಂಬಾ ನಂಬ್ತೀನಿ, ಪೂಜೆ ಪುನಸ್ಕಾರಗಳು ಎಲ್ಲವನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ. ಆದ್ರೆ ನನ್ನ ದೇವ್ರು ನನ್ನ ಯಾಕೆ ಕೈ ಹಿಡಿಯಲ್ಲ? ಆಗ ಅಲ್ಲಿ ದೇವ್ರು ಕೈ ಬಿಟ್ಟಾಗ ಲೆಕ್ಕನ ಅಥವಾ ದೇವ್ರು ಯಾವ ಕೆಲಸ ಮಾಡ್ತಾ ಇರ್ತಾರೆ? ಈಗ ಇದೇನಾಗತ್ತಂತಂದ್ರೆ, ಒಂದು ನಿಮ್ಮ ಜಾತಕದಲ್ಲಿನ ಗ್ರಹಗತಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ, ಒಂದು ದಶಾಭುಕ್ತಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ನಿಮ್ಮ ದಶಾಭುಕ್ತಿಗಳು ಕೆಟ್ಟಾಗ ಇಂಥ ಪ್ರಯೋಗಗಳು ಮಾಡಿಸಿದಾಗ ಬಹಳ ಬೇಗ ಎಫೆಕ್ಟ್ ಆಗುತ್ತೆ. ಈಗ ರಾಹು ದಶೆ, ಚಂದ್ರಭುಕ್ತಿ ಅಥವಾ ರಾಹು ಚಂದ್ರನ ಕಾಂಬಿನೇಷನ್, ಇದೆರಡು ನಿಮ್ಮ ಜಾತಕದಲ್ಲಿದ್ದರೆ ಪದೇ ಪದೇ ನಿಮಗೆ ಸೂಸೈಡ್ ಮಾಡ್ಕೋಬೇಕಂತ ಅನಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಮತ್ತೆ ಇನ್ನೊಂದು ಕೇಳಿದ್ರಿ, ಅವ್ರು ಯಾರೋ ಮಾಡಿಸ್ತಿದ್ರೆ ನನಗೆ ಬಹಳ ಎಫೆಕ್ಟ್ ಆಗ್ತದೆ ಅಂತಂದ್ರೆ, ಅವರು ಒಂದು ದೇವ್ರಿಗೆ ಹೋಗಿ ತಾನೇ ಮಾಡಿಸ್ತಾ ಇರೋದು. ಬಟ್ ನಾನ್ ನಂಬಿರೋ ದೇವ್ರು ನನ್ ಕಾಪಾಡಲ್ವಾ? ಕೆಲವೊಂದು ಸಾತ್ವಿಕ ಪೂಜೆಗಳಿಗೂ, ಅರ್ಥ ಆಯ್ತಲ್ಲ, ಕೆಲವೊಂದು ಈ ರೀತಿ ಉಗ್ರ ಪೂಜೆಗಳಿಗೂ ವ್ಯತ್ಯಾಸ ಇರುತ್ತೆ. ಈಗ ನೀವು ಆಯುರ್ವೇದಿಕ್ ಮೆಡಿಸಿನ್ಗೂ ಹೋಮಿಯೋಪತಿಗೂ ಎಷ್ಟು ವ್ಯತ್ಯಾಸ ಇದೆ, ಮತ್ತೆ ನಿಮಗೆ ಇಂಜೆಕ್ಷನ್ಗಳನ್ನು ತಗೊಳ್ಳುವಂಥದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಹೇಳಿ? ಅದಾಯ್ತಲ್ಲ? ಈ ಒಂದು ಇಂಜೆಕ್ಷನ್ ಕೊಟ್ಟು ನಿಮ್ ತಕ್ಷಣ ನಿಮ್ಗೆ 2 ನಿಮಿಷಕ್ಕೆ ರಿಲೀಫ್ ಅಂತ ಅನ್ಸುತ್ತೆ. ಅದೇ ನೀವು ಆಯುರ್ವೇದಿಕ್ ಆದ್ರೆ ಲಾಂಗ್ ಟರ್ಮ್ ತಗೊಳ್ತಾ ಹೋಗ್ಬೇಕು. ಹಾಗೆ ಇದೆಲ್ಲವೂ ಪ್ರಯೋಗಗಳು ಏನಿದೆಯಲ್ಲ, ಇದು ನಿಮಗೆ ಸ್ಪಾಟ್ ಅಲ್ಲೇ ಹೊಡೆಯುವಂಥದ್ದು. ಗೊತ್ತಾಯ್ತಲ್ಲ? ಇದು ಹೊಡೆದಾಗ ನಿಮ್ಗೆ ಈ ಹೊಡೆತದಿಂದ ತಡ್ಕೊಂಡು ನೀವು ಬೇಸರದಲ್ಲಿ ದುಃಖಿತರಾಗಿ, ಅರ್ಥ ಆಯ್ತಲ್ಲ, ಒಂದ್ ರೀತಿ ಎಲ್ಲ ಕಳ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಎಲ್ಲ ಕಳ್ಕೊಂಡು ಅಂತಂದ್ರೆ ಧನ, ದುಃಖ, ದಾರಿದ್ರ್ಯತೆ ನಿಮ್ಮ ಜೊತೆಯಲ್ಲೇ ಜೀವನ ಮಾಡ್ತಾ ಇರುತ್ತೆ. ಧನ ಹಾನಿ ಮಾಡ್ಕೊಳ್ಬೇಕಾಗತ್ತೆ, ಮಾನಹಾನಿ ಮಾಡ್ಕೊಳ್ಬೇಕಾಗತ್ತೆ, ಆರೋಗ್ಯ ಹಾನಿ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಳ್ಕೊಂಡು ನೀವು ಇವಾಗ ಹೋಗಿ ದೇವ್ರ ಕೈ ಮುಗಿದ್ರೆ, ಕಳ್ಕೊಳ್ಳೋಕ್ಕಿಂತ ಮುಂಚೆ ಎಚ್ಚರಿಕೆ ಇರುತ್ತೆ ನಿಮಗೆ. ಇಷ್ಟು ವರ್ಷ ನೀವು ದೇವ್ರನ್ನ ನಂಬದೇ ಇರತಕ್ಕಂಥ ವ್ಯಕ್ತಿ ಸಮಸ್ಯೆ ಬಂದಾಗ್ಲಿ ಯಾಕೆ ಹೋಗ್ತಾ ಇದ್ದೀರಾ? ಈಗ ನಿಮಗೆ ಒಂದು ಸಣ್ಣದಾಗ ಒಂದು ನೆಗಡಿ ಬಂದ ತಕ್ಷಣ ಆಸ್ಪತ್ರೆಗೆ ಓಡೋಗ್ತೀರಾ, ಡಾಕ್ಟರ್ ಹತ್ರ. ಸಣ್ಣ ಸೂಚನೆ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ಯಾಕೆ ನೀವು ಒಳ್ಳೆ ತಾಂತ್ರಿಕರ ಹತ್ರ ಹೋಗೋದಿಲ್ಲ? ಸಂಕಟ ಬಂದಾಗ ವೆಂಕಟರಮಣ. ನಿಮ್ಮಲ್ಲಿ ಪ್ರಶ್ನೆ, ನೀವು ನೋಡಿದಾಗ ನಿಮ್ಗೆ ಸಣ್ಣ ಸೂಚನೆ ಕೊಡ್ತಾ ಇದೆ, ಯಾಕೋ ಈ 1 ವಾರದಿಂದ ನನಗೆ ಸರಿ ಹೋಗ್ತಾ ಇಲ್ಲ, ಅಥವಾ ನನ್ನಲ್ಲಿ ಏನೋ ಒಂದು ಗೊಂದಲ ಆಗ್ತಾ ಇದೆ, ಅಥವಾ ನನ್ನಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಬದಲಾವಣೆ ಆಗ್ತಾ ಇದೆ, ಅಥವಾ ನನ್ನ ವಿಕಾರತೆಯನ್ನು ಕಾಣ್ತಾ ಇದ್ದೀನಿ, ಆಕಾರದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಥವಾ ನನ್ನ ಬಾಯಿ ಕಟ್ಟು ಆಗ್ತಾ ಇದೆ, ಎಲ್ಲೂ ಮುಖ ಎತ್ತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಏನೋ ಒಂದು ರೀತಿ ಅಳಕ್ ಆಗ್ತಾ ಇದೆ ಅಂತಂದ್ರೆ, ನೀವು ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ನೀವು ಹಾಗೆ ಬಿಟ್ಕೊಳ್ತಾ ಬಂದ್ರೆ, ಅದು ವರ್ಷಗಳ ಕಾಡ್ತಾ ಇದ್ದಾಗ ಒಂದು ಸಣ್ಣ ಮುಳ್ಳು ನಿಮ್ಮ ದೇಹಕ್ಕೆ ಚುಚ್ಚಿದ್ರೆ ಅದು ವಿಷ ಆಗಿ ಪರಿವರ್ತನೆ ಆಗಿದ್ರೆ ನಿಮ್ಮ ದೇಹನೇ ಸುಟ್ಟಾಕತ್ತದು. ಯಾವ ರೀತಿ ಸತ್ತಾಗೆ, ನಾಳೆ ಸತ್ತಾಗತಾನೆ ದೇಹ ಸುಟ್ಟಾಕೋದು. ನಿಮ್ಮನ್ನು ಸಾಯಿಸ್ಲಿಕ್ಕೆ ಸಣ್ಣ ಮುಳ್ಳು ಸಾಕು. ಅವತ್ತು ಚುಚ್ಚಿರುವಂತ ಮುಳ್ಳನ್ನ ತೆಗಿಬೇಕು ಅನ್ನುವಂಥ ಪರಿಜ್ಞಾನ ನೀವು ಬಂದಿಲ್ಲ ಅಂತಂದ್ರೆ, ಅರ್ಥ ಆಯ್ತಲ್ಲ? ಈ ಪ್ರಯೋಗಗಳು ಅಷ್ಟೇನೆ, ಮಾಡಿದಾಗ ಇಷ್ಟು ಸಣ್ಣದಾಗೆ ಇರುತ್ತೆ. ಯಾವಾಗ ನಿಮ್ಮ ದೇಹದೊಳಗಡೆ ಅದು ಇಂಜೆಕ್ಟ್ ಆಗ್ತಾ ಹೋಗುತ್ತಲ್ಲ, ಅದು ದೇಹ ಪೂರ್ತಿ ಆವರಿಸ್ಕೊಳ್ತಾ ಹೋಗುತ್ತೆ. ಆವರಿಸ್ಕೊಳ್ತಾ ಹೋದಾಗ ತಾನೇ ಯಾವಾಗ ನಿಮಗೆ ಎಚ್ಚರಿಕೆ ಬರೋದು, ಓ ನನಗೆ ನಾ ಇದನ್ನ ನಂಬ್ಕೊಂಡು ಇಷ್ಟು ವರ್ಷ ಕೂತ್ಕೊಂಡ್ಬಿಟ್ನಲ್ಲ, ಇಷ್ಟು ವರ್ಷ ಹಾಳು ಮಾಡ್ಕೊಂಡಲ್ಲ, ಈಗಾದ್ರೆ ಹೋಗ್ಬೇಕಂತ ಹೇಳಿ ಅವಾಗ ನೀವು ಪ್ರಾರಂಭ ಮಾಡೋದೇ ಸಣ್ಣ ಪುಟ್ಟ ಜ್ಯೋತಿಷಿಗಳ ಹತ್ರ, ಅಥವಾ ಸಣ್ಣ ಪುಟ್ಟ ಈ ಪುರೋಹಿತರ ಹತ್ರ, ಅಥವಾ ದೇವಸ್ಥಾನಗಳ ಹತ್ರ, ಇಂಥದ್ರ ಹತ್ರ ಹೋಗಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀರ. ಎಲ್ಲ ಕಳ್ಕೊಂಡ ಮೇಲೆ ಅವಾಗ ಯಾರೋ ಒಬ್ರು ಜ್ಯೋತಿಷರ ಹತ್ರ ಅಥವಾ ಪುರೋಹಿತರ ಹತ್ರ ಅಥವಾ ದೇವಸ್ಥಾನದಲ್ಲಿ ಎಲ್ಲ ಕಳ್ಕೊಂಡಾದ್ಮೇಲೆ ಒಬ್ಬ ತಾಂತ್ರಿಕರ ಹತ್ರ ಬಂದಾಗ, ಆಗ ಬಂದು ಕೇಳ್ದಾಗ ಹೇಳ್ತೀರಾ, ಅಯ್ಯೋ ಇವ್ರನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಗುರುಗ ಆಲ್ರೆಡಿ ಅಂತ ಹೇಳ್ತೀರಾ.
ಉತ್ತರ ಎಲ್ಲಿ ಸಿಗ್ಬೇಕು ನಿಮ್ಗಾಗ? ಇಲ್ಲಿ ಕರ್ಮ ಅನ್ನೋ ವಿಷಯ ವರ್ಕ್ ಆಗಲ್ವಾ? ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ. ನಾವು ಕೆಟ್ಟದ್ ಮಾಡಿಸಿದ್ರೆ ನಮಗ್ ಸುತ್ತ ಬಂದು ಮತ್ತೆ ಕೆಟ್ಟದೇ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ವಾ? ಖಂಡಿತ ವರ್ಕ್ ಆಗೇ ಆಗುತ್ತೆ. ಈಗ ಕರ್ಮ ಅಂತಂದ್ರೆ ನೀವು ಇಲ್ಲಿ ಮಾಡಿದ್ದು ಇಲ್ಲಿ ಅನುಭವಿಸುವಂಥದ್ದು 100% ಆಗೇ ಆಗುತ್ತೆ. ಇವತ್ತು ನೀವೇನೋ ವಿಕೃತ ಮನಸ್ಥಿತಿಯಿಂದ ಇದೆಲ್ಲ ಮಾಡಿಸಿ ಒಬ್ಬನ ಮೇಲೆ ಜಯ ಸಾಧಿಸ್ತೆ ಅಂತ ಅನ್ಕೊಳ್ಬಹುದು. ಬಟ್ ಇದ್ರ ಕ್ರಿಯೆ ನಾಳೆ ನಿಮ್ಮ ವಂಶವನ್ನ, ನಿಮ್ಮ ಪೀಳಿಗೆಯನ್ನ ನಾಶ ಮಾಡೇ ಮಾಡುತ್ತದೆ. ಆದ್ರೂ ಕೆಲವು ವಂಶಸ್ಥರು ಅದನ್ನ ಪಾರಂಪರಿಕವಾಗಿ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಯಾಕೆ ಮಾಡಿಸಿದವ್ರ ಮನೆ ಹಾಳು ಅನ್ನೋ ಗಾದೆ ಮಾತೆ ಇದೆ. ಅಂದ್ರೆ ಅವ್ರ ಮನೇಲಿ ಆಗ್ತಿರುವಂತಹ ತೊಂದರೆಗಳನ್ನ ಬೇರೆ ಮನೆಗೆ ದೂಡದ, ಇಲ್ಲ ಅಂತಂದ್ರೆ ಅದನ್ನ ಮಾಡ್ಲೇಬೇಕು ಅನ್ನೋದು ಅವ್ರ ಕುಲಕಸಬ. ಇಲ್ಲ, ಏನಾಗುತ್ತಂತಂದ್ರೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ದೈವಗಳನ್ನ ವಶ ಮಾಡಿಟ್ಕೊಂಡಿರ್ತಾರೆ ಅವ್ರ ರಕ್ಷಣೆಗೋಸ್ಕರನೇ. ಇವತ್ತು ನನಗ್ ಗೊತ್ತು, ಇವತ್ತು ನಾನು ಒಬ್ಬನಿಗೆ ಏನೋ ಸಮಸ್ಯೆ ಮಾಡ್ರೆ ನಾಳೆ ಅದು ಕರ್ಮವಾಗಿ ಪರಿವರ್ತನೆ ಆಗಿ ನನ್ನ ಮುಂದಿನ ಪೀಳಿಗೆಗೆ ಸಮಸ್ಯೆ ಮಾಡುತ್ತೆ ಅಂತಂದಾಗ ಈಗ ನನಗೊಂದು ರಕ್ಷಣೆ ಬೇಕಾಗತ್ತಲ್ಲ. ಈಗ ನಾನು ಯುದ್ಧ ಕಾಲದಲ್ಲೂ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಿಂತ ಮುಂಚೆನೆ ಏನೇನ್ ಆಗುತ್ತೆ ನಾಳೆ ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ, ನನಗೇನಾಗುತ್ತೆ ಅಂತೇಳಿ ಜನಗಳು ಏನ್ ಮಾಡ್ತಾರೆ, ಕೆಲವರು ಅವ್ರ ಮನೆಗೇನೆ ಅಂತೇಳಿ ರಕ್ಷಣೆಗಿಂತ ದೈವಗಳನ್ನ, ಯಕ್ಷಿಣಿಗಳನ್ನ, ಪ್ರಯೋಗಗಳನ್ನ ಮಾಡಿಕೊಂಡು ಅವರ ಮನೆಗೆ ಕಟ್ಟ ಹಾಕೊಂಡಿರ್ತಾರೆ, ದಿಗ್ಬಂಧನವನ್ನ ಮಾಡ್ಕೊಂಡಿರ್ತಾರೆ. ಆ ಮನೆ ಒಳಗಡೆ ಎಂಥದ್ದೇ ಪ್ರವೇಶ ಮಾಡಬಾರ್ದು ಅಂತೇಳಿ. ನೀವೇನೇ ಅವ್ರಿಗೆ ಮಾಡಿಸ್ಲಿಕ್ಕೆ ಹೋದ್ರೆ ನಿಮಗೆ ರಿವರ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೀವು ಇಂಥ ವ್ಯಕ್ತಿ ಇವನೇ ಮಾಡಿಸ್ತಾ ಇದ್ದಾನೆ, ಕಣ್ಣು ಮುಂದೆನೆ ಇದ್ದಾನೆ, ಇಷ್ಟು ದಿನದಿಂದ ಮಾಡಿಸ್ತಾ ಇದ್ದಾನೆ, ಹೀಗೆ ಮಾಡಿಸ್ತಾನೆ, ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಆದ್ರೂ ನೀವು ಹಂಗೇನು ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ನಿಮ್ ಕಣ್ಣು ಮುಂದೆ ಇದ್ದಂತ ವ್ಯಕ್ತಿನೇ ಅವನೇ ಹೇಳ್ತಾನಪ್ಪ ನಂಗೆ ನಾನೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ನೀವೇನು ಮಾಡ್ಲಿಕ್ಕಾಗಿರೋ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರ್ತೀರ. ಕೆಲವು ಸಂಬಂಧಿಕರೇ ಮಾಡಿಸ್ತಾ ಇರ್ತಾರೆ. ಖಂಡಿತವಾಗ್ಲು ಇದನ್ನ ಪ್ರಯೋಗ ಮಾಡಿಸುವಂತವ್ರು ಮೂರನೇ ವ್ಯಕ್ತಿ ಯಾರು ಇರೋದಿಲ್ಲ, ಮನೆಯವರೇ ಆಗಿರ್ತಾರೆ ಕೆಲವೊಮ್ಮೆ. ಇವತ್ತು ಎಷ್ಟೋ ಜನ ಆಸ್ತಿಗೆ, ನಾನು ಹೇಳಿದ್ನಲ್ಲ, ಆಸ್ತಿಗೆ ಪ್ರಯೋಗದ ಮುಖಾಂತರ ಪಡ್ಕೊಳ್ಬೇಕು. ಇವತ್ತು ಕೋರ್ಟು ಕೇಸಿಗೆ ಅಂತ ಹೋದ್ರೆ ನೀವು ವರ್ಷಾನುಗಟ್ಲೆ ಅಲಿಬೇಕಾಗತ್ತೆ. ಅದೇ ಇಂಥ ಪ್ರಯೋಗಗಳ ಮಾಡಿ ಹಾಕಿದ್ರೆ ಗೊತ್ತಾಯ್ತಲ್ಲ. ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಅವರ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋಗೋಸ್ಕರವಾಗಿ ಅವ್ರು ಇಂಥ ಕ್ರಿಯೆಗಳನ್ನ ಮಾಡ್ತಾ ಹೋಗ್ತಾರೆ. ಇಂಥ ಕ್ರಿಯೆಗಳು ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಈಗ ನೀವು ಜಡ್ಜ್ಮೆಂಟ್ ಕಾಯ್ಲಿಕ್ಕೆ ಸುಮಾರು ಇವತ್ತು ನೀವು ನೋಡಿದಾಗ 10 ವರ್ಷ, 20 ವರ್ಷ, 50 ವರ್ಷ ತಾತನ ಕಾಲದಿಂದನೂ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿರೋದಿಲ್ಲ. ಅಂತ ಸಮಸ್ಯೆಗಳನ್ನ ಹೇಗ್ ಬಿಟ್ಕೊಂಡು ಕೂತ್ಕೊಳ್ತೀರಾ? ಬಹುಶಃ 100 ಜನ ಬಂದ್ರೆ ನಿಮ್ಮ ಹತ್ರ ಎಷ್ಟು ಜನ ಸದುದ್ದೇಶದಿಂದ ಬರ್ತಾರೆ, ಎಷ್ಟು ಜನ ದುರುದ್ದೇಶದಿಂದ ಬರ್ತಾರೆ? ಅದು ಆಗಲ್ಲ. ಏನಾಗುತ್ತಂದ್ರೆ ಒಂದು 60 ಭಾಗ ಕೆಟ್ಟದೇ ಮಾಡ್ಬೇಕಂತಾನೆ ಬರೋದು ಇವತ್ತಿನ ಕಾಲ. 50 ಭಾಗ ಅಂತ ಹೇಳ ನಾನು, 60ರಿಂದ 70 ಭಾಗ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬರೋದು. ಬಟ್ ಇನ್ನು 40 ಭಾಗ ನರಳಿರುವಂತ ಜನಗಳೇ ಬರೋದು. 40-50 ಭಾಗ ಏನಿದಾರಲ್ಲ ಅವರು ಶಾಶ್ವತವಾಗಿ ನರಳಿ ಇನ್ನೇನ್ ನಾನು ಸಾಯ್ಬೇಕು, ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿಗಳೇ ಕಡೆಗೆ ನಮ್ಮ ಹತ್ರ ಹುಡ್ಕೊಂಡು ಬರುವಂಥದ್ದು. ಅಂಥವ್ರಿಗೂ ಸಹಿತ ನಾವು ಎಲ್ಲ ರೀತಿ ಪರಿಹಾರಗಳನ್ನ ಮಾಡಿಸಿ ಇವತ್ತು ಎಷ್ಟೋ ಜನ ನಮ್ಮನ್ನು ನಂಬಿಕೊಂಡು ಅಥವಾ ನಾವು ಕೊಟ್ಟಂತ ಪರಿಹಾರಗಳನ್ನು ನಂಬಿಕೊಂಡು ಇವತ್ತು ಆ ದೇವಿ ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ. ಸೊ ಈ ಕೈಮದ್ದು ಹಾಕಿದ್ದಾರೆ, ಇಲ್ಲ ಬೇರೆ ರೀತಿ ಅಂದ್ರೆ ಕೂದಲು, ಉಗುರು, ಬಟ್ಟೆ, ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಬಂದ್ರೆ ಅದಕ್ಕೆ ಪರಿಹಾರನೂ ನೀವು ಕೊಡ್ತೀರಾ? ಖಂಡಿತ. ಈಗ ಏನಾಗುತ್ತೆ ಅಂತಂದ್ರೆ ಪರಿಹಾರ ಮಾರ್ಗ ಅಂತ ಏನಾಗುತ್ತೆ, ಈಗ ನೀವು ಕೇಳ್ತೀರಾ ಪರಿಹಾರ ಹೇಳ್ತೀರಾ ಅಂತ ಹೇಳಿ, ನಾನು ಪರಿಹಾರ ಹೇಳ್ಬೋದು, ಇಲ್ಲ ಅಂತಲ್ಲ. ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ 1 ತಿಂಗಳಿಂದ ಆಗಿರುತ್ತೆ, ಕೆಲವೊಬ್ರಿಗೆ 6 ತಿಂಗಳಿಂದ ಆಗಿರುತ್ತೆ, ಕೆಲವು ವರ್ಷಗಳ ಕಾಲನೇ ಆಗಿರುತ್ತೆ. ಈಗ ಇವ್ರಿಗೆಲ್ಲರಿಗೂ ಒಂದೇ ಪರಿಹಾರ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಈಗ ಏನಾಗುತ್ತೆ ಅಂತಂದ್ರೆ ಜನರಲ್ ಆಗಿ ನಾವು ನಿಮ್ ಮುಂದೆ ಮಾತಾಡ್ತಾ ಇದ್ದೀವಿ, ಕ್ವಶನ್ ಹೇಳ್ತಾ ಇದೀರಾ, ಉತ್ತರ ಕೊಡ್ತಾ ಇದೀರ ಅಂತಂದಾಗ ಜನ ಎಲ್ಲರೂ ಅದನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಒಂದ್ ಪರಿಹಾರ ನಾನು ಹೇಳ್ತೀನಿ ಅಂತ ಅನ್ಕೊಂಡ್ರೆ ಅದನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನನಗೆ ಯಾಕೆ ಪರಿಹಾರ ಆಗ್ಲಿಲ್ಲ? ಪರಿಹಾರ ಯಾವತ್ತೂ ಸಾಮೂಹಿಕ ಪರಿಹಾರಗಳನ್ನು ತಗೋಬೇಡಿ. ಸಾಮೂಹಿಕ ಪರಿಹಾರ ತಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯಿಂದ ಅದರಿಂದ ಪರಿಣಾಮ ಆಗಲ್ಲ. ನೀವು ಒಬ್ಬರೇ ಕೂತು ಯಾವಾಗ ಇದ್ರ ಬಗ್ಗೆ ಹಿನ್ನೆಲೆಗಳನ್ನ ತಿಳ್ಕೊಂಡು ಯಾವ ರೂಪದಲ್ಲಿ ಆಗಿದೆ, ಎಷ್ಟು ದಿನದಿಂದ ಆಗಿದೆ, ಎಷ್ಟು ರೀತಿಯಲ್ಲಿ ನಮ್ಮಲ್ಲಿ ಅದು ಅಳವಡಿಸ್ಕೊಂಡಿದೆ ಅಂತ ನೋಡಿದಾಗ ಮಾತ್ರ ಅದಕ್ಕೊಂದು ಪರಿಹಾರ ತಿಳಿಸಕ್ಕಾಗೋದು. ಅರ್ಥ ಆಯ್ತಲ್ಲ? ಇದೊಂದು ನಮ್ಮ ಬುಕ್ಲೆಟ್ ಇಲ್ಲ, ಇಂಥದೇ ಸಮಸ್ಯೆ ಇದೆ, ಪರಿಹಾರ ಮಾಡ್ಕೊಂಡ್ಬಿಡಿ, ಹಿಂಗೆ ಬರ್ದಿದ್ದೀನಿ ಅಂತ ತಗೊಂಡು ಹೋಗ್ಬಿಡಿ ಅಂತ ಅನ್ನೋದಲ್ಲ. ಆ ಸಮಯದಲ್ಲಿ ಕುಂತಂತ ಜಾಗದಲ್ಲಿ ನಮಗೆ ದೈವದಿಂದ ಏನೆಲ್ಲ ಪ್ರಶ್ನೆಗಳು ಬರುತ್ತೆ, ಆ ದೇವಿ ಏನು ನುಡಿಸ್ತಾಳೆ, ಆ ವಿಚಾರವಾಗಿ ನಾವು ನೋಡಿ ಅದನ್ನ ಪರಿಹಾರ ಹೇಳ್ಬೇಕಾಗುತ್ತೆ. ಈಗ 10 ಜನ ಬಂದ್ರೆ 10 ಜನಕ್ಕೆ ಒಂದೇ ಪರಿಹಾರ ಉಪಯೋಗ ಆಗಲ್ಲ. ಅದು ಎಲ್ಲದಕ್ಕೂ ಡೋಲೋ 650 ಮಾತ್ರನೇ ಉಪಯೋಗ ಆಗಲ್ಲ. ಬಟ್ ಯಾರು ಮಾಡಿಸಿದ್ದು, ಯಾವಾಗ ಮಾಡಿಸಿದ್ದು, ಯಾವ ಉದ್ದೇಶಕ್ಕೆ ಮಾಡಿಸಿದ್ದು ಎಲ್ಲವೂ ದೈವ ಅನುಗ್ರಹದಲ್ಲಿ ಗೊತ್ತಾಗತ್ತಾ? ಖಂಡಿತವಾಗ್ಲೂ ಪ್ರಶ್ನೆ ಹಾಕಿರ್ತಕ್ಕಂಥ ಸಮಯಕ್ಕೆ ಎಲ್ಲವೂ ತಿಳುವಳಿಕೆ ಬರುತ್ತೆ. ನಿಂತವರೇ ಮಾಡಿಸಿದ್ದು ಅಂತ ಖಂಡಿತ ಖಂಡಿತ ಖಂಡಿತ.
ಖಂಡಿತ ತಿಳಿಸ್ಬೋದು. ಇಂಥವ್ರಿಂದನೇ ಆಗಿದೆ, ಇಷ್ಟು ದಿನದಿಂದ ಆಗ್ತಾ ಇದೆ, ಹೀಗೆ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ನಮಗೆ ಅದು ಭ್ರಾಸ ಆಗ್ತಾ ಹೋಗ್ತದೆ. ಅದಕ್ಕೆ ಪರಿಹಾರ ಕೊಡ್ಬೇಕಾದ್ರೆ ಅವ್ರಿಗೆ ರಿವರ್ಸ್ ಹೊಡೆಯೋ ತರ ಮಾಡ್ತಾರ? ಯಾರಿಗೆ ರಿವರ್ಸ್ ಹೊಡೆಯೋ ಥರ ಮಾಡ್ಸಿರ್ತಾರಲ್ಲ ಅವ್ರಿಗೆ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಉದ್ದೇಶ ಒಳ್ಳೇದಿರ್ಬೇಕು. ಈಗ ಅವ್ರಿಗೆ ರಿವರ್ಸ್ ಆಗ್ಬೇಕಂತಂದ್ರೆ ಫಸ್ಟ್ ನೀವು ಕ್ಲಿಯರ್ ಆಗ್ಬೇಕು. ಅರ್ಥ ಆಯ್ತಲ್ಲ? ನೀವು ಕ್ಲಿಯರ್ ಆದ್ಮೇಲೆ ಕೆಲವೊಂದು ಕ್ರಿಯೆಗಳನ್ನ ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ಮತ್ತೆ ಆ ವ್ಯಕ್ತಿ ಮಾಡಿದ್ ನಿಮ್ಮೇಲೆ ತಾಗಬಾರ್ದು, ಅದು ಅವನಿಗೆ ವಾಪಸ್ ಹೋಗ್ಬೇಕು. ಅರ್ಥ ಆಯ್ತಲ್ಲ? ಅವನಿಗೆ ವಾಪಸ್ ಹೋಗ್ಬೇಕಂತಂದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಸಿದ್ಧಿ ಮಾಡ್ಕೊಳ್ಬೇಕು. ಒಂದು ಮಂತ್ರ ಸಿದ್ಧಿ ಆಗಿರ್ಬೋದು. ಅರ್ಥ ಆಯ್ತಲ್ಲ? ನಿಮ್ಮಲ್ಲಿ ಯಾವುದೇ ಸಾಧನಗಳಿಲ್ಲ, ಯಾವ್ದಾದ್ರು ಒಂದು ದೈವ ಸಾಧನೆಗಳನ್ನ ಮಾಡ್ಕೊಳ್ಳುವಂಥದ್ದು. ನಿಮ್ಮಲ್ಲಿ ಏನೇ ಮಂತ್ರ ತಂತ್ರ ಸಿದ್ಧಿ ಸಾಧನೆ ಪೂಜೆ ಯಾವುದು ಎಫೆಕ್ಟ್ ಇಲ್ಲ ಅಂತಂದಾಗ ನೀವು ಹೇಗೆ ಇದನ್ನ ಜನಗಳ ಮೇಲೆ ಅದನ್ನ ಎಫೆಕ್ಟ್ ಮಾಡ್ತೀರಾ? ಫಸ್ಟ್ ನೀವು ಬದಲಾಗಬೇಕು. ನಿಮ್ಮ ಮನಸ್ಥಿತಿ ಬದಲಾಗಬೇಕು, ನಿಮ್ಮ ದೇಹ ಸ್ಥಿತಿ ಬದಲಾಗಬೇಕು, ನಿಮ್ಮ ಪರಿಸ್ಥಿತಿ ಬದಲಾಗಬೇಕು. ನೀವು ಅನುಭವಿಸ್ತಾ ಇರೋದನ್ನ ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಫಸ್ಟ್ ಅದನ್ನ ಯೋಚನೆ ಮಾಡ್ಬೇಕು ಮನುಷ್ಯ. ರಿವೆಂಜ್ಗೆ ಹೋಗೋದಲ್ಲ. ರಿವೆಂಜ್ಗೆ ಹೋಗೋದಕ್ಕಿಂತ ಮುಂಚೆ ನೀನು ಸದೃಢನಾಗ್ಬೇಕು ಫಸ್ಟ್. ಅದು ಸದೃಢತೆ ಬಂದಾಗ ಆಗ ನಿಮ್ಮ ಮನಸ್ಸಿಗೆ ತಿಳಿಯುತ್ತಲ್ಲ ಮಾಡಿಸ್ಬೇಕೋ ಬೇಡ ಅಂತ ಹೇಳಿ. ಎಲ್ಲವೂ ರಿವೆಂಜ್ ಆಗಿ ಯೋಚನೆ ಮಾಡೋದು ಬೇಡ. ನನ್ನ ಉದ್ದೇಶ ನಾನು ಹೇಳ್ತಾರೆ, ನಮ್ಮ ಹತ್ರ ಬಂದವ್ರ ಹತ್ರ ನಾವು ಇದನ್ನ ಹೇಳಿ ಕಳಿಸೋದು. ರಿವೆಂಜ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು ಇಷ್ಟು ದಿನ ನಿಮಗೆ ಪೂಜೆಗಳನ್ನು ಹೇಳಿಕೊಡ್ತೀವಿ, ಪರಿಹಾರ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬೆಳೀಲಿ. ನೀವು ಅನುಭವಿಸ್ತಾ ಇರ್ತಕ್ಕಂಥ ಫಸ್ಟ್ ಹೊರಗಡೆ ಬನ್ನಿ ಅಂತ ಹೇಳ್ತೀವಿ ಹೊರತು ಬಂದ ತಕ್ಷಣ ಕೂತ ತಕ್ಷಣ ಒಂದು ಫೋಟೋ ಕೊಟ್ಬಿಡಿ ಮಾಡ್ಬಿಡ್ತೀನಿ ಆಗ್ಬಿಡುತ್ತೆ ತೊಂದರೆ ಮಾಡ್ಬಿಡೋಣ ಅನ್ನುವಂಥದ್ದು ಉದ್ದೇಶ ಅಲ್ಲ. ಮಾಟ ಮಂತ್ರ ಅನ್ನೋ ವಿಷಯಗಳು ಬಂದಾಗ ಕೆಲವು ಜಾಗಗಳು ಮಾತ್ರ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದೀರಾ. ಯಾಕೆ? ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಕೊಳ್ಳೇಗಾಲದ ಬಗ್ಗೆ ಮಾತಾಡ್ತೀವಿ, ಕೇರಳದ ಬಗ್ಗೆ ಮಾತಾಡ್ತೀವಿ, ಕಲ್ಕತ್ತಾ ಬಗ್ಗೆ ಮಾತಾಡ್ತಾರೆ. ಈ ಜಾಗಗಳು ಯಾಕೆ ಫೇಮಸ್ ಆಯ್ತು ಮತ್ತೆ ಅಲ್ಲಿ ತಂತ್ರಗಳು ಇವತ್ತಿಗೂ ನಡೀತಿದ್ಯಾ? ಖಂಡಿತ. ಯಾಕಂದ್ರೆ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಒಂದು ಕೊಳ್ಳೇಗಾಲ. ಕೊಳ್ಳೇಗಾಲ ಯಾಕೆ ಪ್ರಸಿದ್ಧಿ ಆಯ್ತು ಅಂತಂದ್ರೆ ಕೊಳ್ಳೇಗಾಲದಲ್ಲಿ ಕೆಲವೊಂದು ಮನೆತನಗಳಿದೆ. ಈ ಮೋಡಿ ಮನೆತನಗಳಂತ ಹೇಳ್ತೀವಿ ನಾವು. ಈ ಮೋಡಿ ಮನೆತನದವರು ಆಗಿನ ಕಾಲದಲ್ಲಿ ಇದ್ರು ಬಹಳಷ್ಟು ಜನ. ಆಗ ಏನು ಈ ಕೆಲವೊಂದು ಗ್ರಂಥಗಳೆಲ್ಲ ಇತ್ತು ಅವರಲ್ಲಿ. ಆ ಗ್ರಂಥಗಳನ್ನ ಇಟ್ಟುಕೊಂಡು ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡುವಂಥದ್ದು, ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ರು, ಕೆಟ್ಟದನ್ನ ಮಾಡ್ತಾ ಇದ್ರು. ಆಗಿನ ನಮ್ಮ ಮೈಸೂರು ಪ್ರಾಂತ್ಯ ಆಗಿತ್ತು ಎಲ್ಲವೂ ಕೂಡ. ಈ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಂಥದ್ದು ಏನಾಯ್ತು, ಆಗ ಈ ದುರುದ್ದೇಶಗಳಿಗೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆಗಿನ ಕೆಲವೊಬ್ರು ರಾಜರು ಆ ಗ್ರಂಥಗಳನ್ನ ಸುಟ್ಟಾಕ್ತಾರೆ. ಅದಾಯ್ತಲ್ಲ? ಈ ನಮ್ಮ ಗ್ರಂಥಗಳನ್ನ ಸುಟ್ಟಾಕಿದಾಗ ಕೆಲವೊಬ್ಬರು ಮನೆಗಳಲ್ಲಿ ಉಳ್ಕೊಂಡಿದೆ. ಅದೇ ರೀತಿಯಲ್ಲಿ ಕೇರಳದಲ್ಲೂ ಕೂಡ ಆಯ್ತು. ಕೇರಳದಲ್ಲೂ ಕೂಡ ಕೆಲವೊಂದು ಬಲಿಗಳು, ಕೇರಳ ಅಂದ್ರೆ ದೈವನಾಡು. ನೀವು ಎಷ್ಟರ ಮಟ್ಟಿಗೆ ಅಲ್ಲಿ ದೈವಗಳು ಇದೆ ಅಂತಂದ್ರೆ ಒಳ್ಳೆ ದೈವಗಳು ಇದೆ, ಕೆಟ್ಟ ದೈವಗಳು ಕೂಡ ಇದೆ. ಈ ಕೆಟ್ಟ ದೈವಗಳನ್ನ ವಶ ಮಾಡಿಕೊಂಡು, ಅರ್ಥ ಆಯ್ತಲ್ಲ, ಅಂಥದ್ದನ್ನ ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ತೊಂದರೆ ಮಾಡ್ತಾ ಇದ್ದಾರೆ, ಇವರು ಹಾನಿ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಇದು ಕೆಡಕಾಗ್ತಾ ಇದೆ ಅಂತಂದಾಗ ಅಲ್ಲಿಯ ರಾಜರುಗಳು ಅದನ್ನ ಗಮನಕ್ಕೆ ತಗೊಂಡು ಅದನ್ನ ಸುಟ್ಟಾಕ್ಲಿಕ್ಕೆ ನೋಡ್ತಾರೆ. ಗ್ರಂಥಗಳನ್ನ ಸುಟ್ಟಾಕ್ತಾರೆ, ಗ್ರಂಥಾಲಯಗಳಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಸುಟ್ಟಾಕ್ತಾರೆ. ಇದೆಲ್ಲ ಸುಟ್ಟಾಕಿದಾಗ ಕೆಲವೊಂದು ಮನೆಗಳಲ್ಲಿ ಮನೆತನಗಳಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಇಂಥ ಪುಸ್ತಕಗಳನ್ನ ಇಟ್ಕೊಂಡು ಇದನ್ನ ಕ್ರಿಯೆಗಳನ್ನ ಮಾಡಿ ಒಂದು ಮನೆಯಲ್ಲಿ ಇದ್ದಂಥದ್ನ ಇವತ್ತು ಪ್ರಚಾರಕ್ಕೆ ಅಂತ ಹೇಳಿ 100 ಮನೆ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ? ಇವತ್ತು ಕೊಳ್ಳೇಗಾಲ ಅಂತ ಹೆಸರು ಹೇಳ್ತಾರೆ, ಬಟ್ ಕೊಳ್ಳೇಗಾಲಕ್ಕೆ ಹೋದವ್ರು ಎಲ್ಲರೂ ಕೂಡ ಪರಿಹಾರಕ್ಕೋಸ್ಕರ ಹೋಗಿರೋದಿಲ್ಲ. ಕೊಳ್ಳೇಗಾಲಕ್ಕೆ ಪರೀಕ್ಷೆಗೋಸ್ಕರ ಹೋಗ್ತಾರೆ, ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅಂತೇಳಿ. ಕೆಲವೊಬ್ರು ಹೋಗಿದ್ದಾರೆ, ಹೋಗಿರ್ತಕ್ಕಂಥವ್ರು ಯಾರಿಗೂ ರಿಸಲ್ಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಈಗಲೂ ಆ ಮನೆತನದವ್ರು ಅಲ್ಲ. ಸುಮ್ಮನೆ ಹೆಸರಿಗೆ ನೀವು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೆಲ್ಲ ಕೊಳ್ಳೇಗಾಲದ ಪ್ರಸಿದ್ಧ ಮನೆತನದವರು ಅಥವಾ ಕೊಳ್ಳೇಗಾಲದವ್ರು ನಾವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ತಾರೆ. ಕೊಳ್ಳೇಗಾಲದಲ್ಲಿ ಏನಕ್ಕೆ ನಾವು ಫೇಮಸ್ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಕೆಲವೊಂದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಡು ಪ್ರದೇಶದಲ್ಲಿ ಸಿಗುವಂತ ಮೂಲಿಕೆಗಳಿದೆ. ಈ ತಂತ್ರಶಾಸ್ತ್ರಗಳು ನಡೆಯುವಂಥದ್ದೇ ಕೆಲವೊಂದು ಮೂಲಿಕೆಗಳ ಮೂಲಕ. ಆ ಮೂಲಿಕೆಗಳೆಲ್ಲವೂ ಸಿಗಬೇಕು ಅಂತಂದಾಗ ಈ ನಿಮ್ಮ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಆಗಿರ್ಬೋದು ಅಥವಾ ಈ ಕೊಳ್ಳೇಗಾಲದ ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲವೂ ಸಿದ್ಧಿ ಜನಾಂಗದವರು ಇದ್ದಾರೆ. ಆ ಜನಾಂಗದವರಿಂದನೇ ಕೆಲವೊಂದು ವಸ್ತುಗಳು ಅವರಿಗೆ ಗೊತ್ತಿದೆ. ಅದು ನಾವು ಹೇಳುವಂತ ಕೆಲವೊಂದು ಹೆಸರುಗಳು ಅವ್ರಿಗೆ ಮಾತ್ರ ತಿಳಿಯುತ್ತೆ ಹೊರತು ಇನ್ಯಾರಿಗೂ ಇಲ್ಲಿ ತಿಳಿಯೋದಿಲ್ಲ. ನಾವು ಅವ್ರ ಮುಖಾಂತರವಾಗಿ ಅದನ್ನ ತರಿಸ್ಬೇಕಾಗತ್ತೆ ಅಲ್ಲಿ. ಆಗ ಅವರ ಹೆಸರನ್ನ ಉಪಯೋಗ ಮಾಡಿಕೊಂಡು, ಆ ಊರಿನ ಹೆಸರನ್ನ ಉಪಯೋಗ ಮಾಡಿಕೊಂಡು ಇಲ್ಲಿ ಪ್ರಚಾರ ಮಾಡ್ಕೊಳ್ತಾ ಇರ್ತಕ್ಕಂಥ ಆಗಿದ್ದಾರೆ ಹೊರತು ನಿಜವಾಗ್ಲೂ ಅಲ್ಲಿ ಹೋಗಿ ಆ ಹೆಸರನ್ನ ನೋಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಬಟ್ ಸಿದ್ಧಿ ಜನಾಂಗದವ್ರಿಗೂ ಗೊತ್ತಿಲ್ಲ ಈ ತರ ಎಲ್ಲ ನಡೀತಿದೆ ಅಂತ. ಖಂಡಿತ. ಅಲ್ಲಿಯ ನಿಮ್ಮ ಕಾಡಂಚಿನ ಜನಗಳಿಗೆ ಹೋಗಿ ಕೇಳಿದ್ರೆ ಅವ್ರು ನಿಮಗೆ 10 ರೀತಿಯ ಮೂಲಿಕೆಗಳನ್ನ ಕೊಡ್ತಾರೆ. ಅದನ್ನ ಕೆಲವೊಂದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಮೂಲಿಕೆಗಳು ಬೇಕಂತಂದಾಗ ಕೆಲವೊಮ್ಮೆ ಅವರ ಮಲ ಮೂತ್ರವನ್ನ ಅವರೇ ತಿಂದು ಕಾಡಿನೊಳಗಡೆ ಹೋಗ್ತಾರೆ ತರಲಿಕ್ಕೆ. ಹೌದು,
ಕಾಡೊಳಗಡೆ ಹೋಗಿ ಅವರ ಮಲಮೂತ್ರವನ್ನು ಅವರೇ ತಿಂದು ಅದು ಇಷ್ಟೇ ಸಮಯದಲ್ಲಿ ಹೋಗಿ ತರಬೇಕು, ಇಂಥ ದಿವಸನೇ ತರಬೇಕು, ಇಂಥ ನಕ್ಷತ್ರದಲ್ಲೇ ತರಬೇಕು ಅಂತ ಹೇಳಿ ನಾವು ಅವರಿಗೆ ಒಪ್ಪಿಸಿರ್ತೀವಿ. ಆ ವಿಚಾರವನ್ನ ಇಟ್ಕೊಂಡು ಅವರು ಬೆಳಗ್ಗಿನ ಜಾವನೆ ಹೋಗಿ ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ, ಈ ದಿಕ್ಕಲ್ಲಿ ಅಂತ ಹೇಳಿದಾಗ ಅವರು ಆ ದಿಕ್ಕಲ್ಲಿ ಹೋಗಿ ಅಂತ ಮೂಲಿಕೆಗಳನ್ನ ಅವರು ತಂದು ನಮಗೆ ಕೊಡ್ಬೇಕಾಗತ್ತೆ. ಆ ಮೂಲಿಕೆಗಳನ್ನ ಇಟ್ಟುಕೊಂಡು ನಾವು ನಂತರದ ಯಾವ ಪ್ರಯೋಗಕ್ಕೆ ಅದನ್ನ ಬಳಸಬೇಕು ಅಂತ ಹೇಳಿ ನಾವು ಅದನ್ನ ಕ್ರಮಗಳನ್ನ ತಗೊಂಡಿರ್ತೀವಲ್ಲ, ಆ ಮೂಲಕವಾಗಿ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಈ ಒಂದು ಕಾಡಂಚಿನ ಪ್ರದೇಶ ಆಗಿತ್ತು ನಮ್ಮ ಕೊಳ್ಳೆಗಾಲ ಅನ್ನೋದಕ್ಕೋಸ್ಕರನೇ ಅಲ್ಲಿ ನಮಗೆ ಸೂಕ್ತವಾದಂತ ಕೆಲವೊಂದು ವಸ್ತುಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ನಮ್ಮ ಹೆಸರು ಅಲ್ಲಿಗೆ ಇವತ್ತು ಕರ್ನಾಟಕದಲ್ಲಿನೇ ಬೆಳೆದು ನಿಂತಿದೆ. ಅದೇ ರೀತಿಯಾಗಿ ಕೇರಳದಲ್ಲಿ ಏನಕ್ಕಂತ ಫೇಮಸ್ ಅಂತ ಅಂದ್ರೆ, ಆಗಿನ ಕಾಲದಲ್ಲಿ ಬಲಿಗಳು ಜಾಸ್ತಿ ನಡೀತಾ ಇತ್ತು, ಕ್ರಿಯೆಗಳು ಜಾಸ್ತಿ ನಡೀತಿತ್ತು, ಮತ್ತೆ ಶಕ್ತಿ ಪ್ರದರ್ಶನಗಳು ಜಾಸ್ತಿ ಆಗ್ತಾ ಇತ್ತು. ಒಬ್ಬನಿಗಿಂತ ಒಬ್ಬ ಮಾಂತ್ರಿಕರು ಇದ್ದಾರೆ ಅಂತ ಹೇಳಿ ಅಲ್ಲಿ ಶಕ್ತಿ ಪ್ರದರ್ಶನ ಇತ್ತು. ಈಗ ಅದೆಲ್ಲವೂ ಕೂಡ ಏನಾಗ್ತಂತಂದ್ರೆ ಕೆಲವೊಂದು ಮನೆತನಗಳಲ್ಲಿ ಮಾತ್ರ ಉಳಿದಿದೆ. ಅಲ್ಲೂ ಕೂಡ ಈಗ ಎಲ್ಲವೂ ನಿಷೇಧ ಆಗ್ತಾ ಬರ್ತಾ ಇದೆ. ಈ ನಮ್ಮ ಸರ್ಕಾರದ ಕಾಯ್ದೆಗಳಲ್ಲಿ ಬಲಿ ಪೂಜೆ ಇಂಥ ಪೂಜೆಗಳಲ್ಲಿ ನಿಷೇಧ ಆಗಿರೋದ್ರಿಂದಾಗಿ ಈಗ ಅಲ್ಲಿ ಈಗಲೂ ಕೂಡ ನಡೆಯೋದಿಲ್ಲ ಅಂತಲ್ಲ, ಕೆಲವೊಂದು ಜಾಗದಲ್ಲಿ ನಡೀತಾ ಇದೆ. ಕೇರಳದಲ್ಲಿ ಏನಕ್ಕೆ ನಾವು ಫೇಮಸ್ ಅಂತ ಹೇಳ್ತೀವಿ ಅಂತಂದ್ರೆ, ಕೆಲವೊಂದು ಮರಣ ಪ್ರಯೋಗಗಳಾಗಿರ್ಬೋದು, ಯಕ್ಷಿಣಿ ಪ್ರಯೋಗಗಳಾಗಿರ್ಬೋದು, ಭೂತ ಪ್ರಯೋಗಗಳಾಗಿರ್ಬೋದು, ಚೌಡಿ ಪ್ರಯೋಗಗಳಾಗಿರ್ಬೋದು, ಇದೆಲ್ಲವೂ ಹುಟ್ಟುಕೊಂಡಿದ್ದೇ ಕೇರಳದಿಂದ. ಅದಾಯ್ತಲ್ಲ. ಹಾಗಾಗಿ ಕೇರಳದಲ್ಲಿ ಸಿದ್ಧಿ ಮಾಡ್ಕೊಂಡಂತ ಮಾಂತ್ರಿಕ ಅವನು ಏನ್ ಬೇಕಾದ್ರೂ ಆಟ ಆಡಿಸ್ತಾನೆ, ಯಾರನ್ನ ಬೇಕಾದ್ರೂ ಆಟ ಆಡಿಸ್ತಾನೆ. ಈಗ ನೀವು ಹೇಗೆ ಕೇರಳ ಕೊಳ್ಳೆಗಾಲ ಅಂತ ಈಗ ಇದು ಬರೀ ನಮ್ಮ ಪ್ರಾಂತ್ಯಕ್ಕೆ ಮಾತ್ರ ಗೊತ್ತಿದೆ, ಇದಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ಮತ್ತೆ ಮಾಂತ್ರಿಕ ಶಕ್ತಿ ಹುಟ್ಟಿದ ಪ್ರದೇಶನೇ ಒಂದಿದೆ, ಅದು ಮಾಯಾಂಗ್ ಅಂತ ಹೇಳಿ. ಮಾಯಾಂಗ್ ಅಂತ ಹೇಳಿ ನಮ್ಮ ಅಸ್ಸಾಮಲ್ಲಿ ಬರ್ತಕ್ಕಂಥದ್ದು ಗುವಾಹಟಿ ಕಾಮಾಖ್ಯ ಟೆಂಪಲ್ ಏನಿದೆಯಲ್ಲ, ಇದು ತಂತ್ರಪೀಠ. ಈ ತಂತ್ರಪೀಠದಿಂದ 60 ಕಿಲೋಮೀಟರ್ ಮುಂದೆ ಹೋದ್ರೆ ನಾವು ಒಂದು ಮಾಯಾಂಗ್ ಅನ್ನುವಂತ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬ ಮಾಂತ್ರಿಕ ಸಿಗ್ತಾನೆ. ಹೆಣ್ಣು ಮಕ್ಕಳು ಮಾಂತ್ರಿಕರು ಕೂಡ ಈಗಲೂ ಇದ್ದಾರೆ. ಸಂಜೆ ವೇಳೆ ಆ ಮನೆಗಳಿಗೆ ಹೋಗ್ಲಿಕ್ಕೆ, ಊರಿಗೆ ಹೋಗ್ಲಿಕ್ಕೆ ಈಗಲೂ ಜನ ಹೆದರ್ತಾರೆ ಕೆಲವೊಮ್ಮೆ. ಅಂತ ಪ್ರದೇಶದಲ್ಲೂ ಕೂಡ ಈಗಲೂ ಜನ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ, ಸಿದ್ಧಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಆ ಕ್ರಿಯೆಗಳು ಆ ಹಳ್ಳಿಯಲ್ಲಿ ನಡೀತಾನೆ ಇದೆ. ಮತ್ತೆ ನಿಮಗೆ ಈ ಒಂದು ಭಾರತದಲ್ಲೇನೆ ಎಲ್ಲೂ ನಿಮಗೆ ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಯಂ ಸಿಗೋದಿಲ್ಲ. ಬಟ್ ಮಾಯಾಂಗಲ್ ಇವತ್ತು ಆ ಮ್ಯೂಸಿಯಂ ಇದೆ. ಹೌದು, ಮಾಟ ಮಂತ್ರಕ್ಕೆ ಏನೆಲ್ಲ ವಸ್ತುಗಳು ಬಳಸ್ತಾ ಇದ್ರು, ಮಾಟ ಮಂತ್ರ ಹೇಗೆಲ್ಲ ನಡ್ಕೊಂಡು ಬಂತು, ಯಾವ್ಯಾವ ಮನೆತನಗಳಿತ್ತು, ಹೇಗೆ ನಡೆಸಿದ್ರು, ಹೇಗೆ ಆಯ್ತು ಅಂತ ಹೇಳಿ ಇವತ್ತಿಗೂ ನೀವು ಮಾಯಾಂಗ್ ಹೋದ್ರೆ ಇವತ್ತಿಗೂ ಆ ಮ್ಯೂಸಿಯಂ ಅನ್ನು ನೋಡ್ಬೋದು. ನೀವು ಮಾಯಾಂಗ್ ಅನ್ನುವಂಥದ್ದು ಹೆಸರು ಅಷ್ಟು ಪ್ರಸಿದ್ಧ ಆಗಿದೆ. ಮತ್ತೆ ನೀವು ಕೇಳಿದ್ರಿ ಕಲ್ಕತ್ತಾದಲ್ಲಿ ಯಾಕೆ ಮಾಡಬೇಕು, ಬೆಂಗಾಲದಲ್ಲಿ ಯಾಕೆ ಮಾಡ್ಬೇಕಂತಂದ್ರೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ತಾಂತ್ರಿಕರು ಬೇರೆ ಆಗ್ತಾ ಹೋಗ್ತಾರೆ, ಶಾಸ್ತ್ರಗಳು ಬೇರೆ ಆಗ್ತಾ ಹೋಗ್ತದೆ, ಅವ್ರು ಮಾಡುವಂತ ಪದ್ಧತಿಗಳು ಬೇರೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಲ್ಲ. ಕೆಲವೊಬ್ರು ಸಾತ್ವಿಕ ಪೂಜೆಗಳಿಂದಾನೇ ಪರಿಹಾರ ಮಾಡ್ಕೊಡ್ತಾ ಹೋಗ್ತಾರೆ, ಕೆಲವೊಬ್ರು ಸ್ಮಶಾನ ಪೂಜೆಗಳು. ಈಗ ನಾವು ಕಲ್ಕತ್ತಾಗ ಹೋದ್ರೆ ಕಲ್ಕತ್ತಾ ಕಾಳಿ, ಈ ಘಾಟಲ್ಲಿ ಕೆಲವೊಂದು ಪೂಜೆಗಳಾಗುತ್ತೆ. ಈ ಘಾಟಲ್ಲಿ ಆಗುವಂತ ಪೂಜೆಗಳೆಲ್ಲವೂ ಕೂಡ ಮರಣ ಪ್ರಯೋಗಗಳು. ಸ್ಮಶಾನದಲ್ಲಿ ಹೋಗಿ ಕೆಲವೊಂದು ಮಾರಣಾಂತಿಕ ಪ್ರಯೋಗಗಳನ್ನ ಮಾಡಿದಾಗ ಒಬ್ಬ ವ್ಯಕ್ತಿಯ ಚಲನವಲನಗಳ ಮೇಲೆ ಬದಲಾವಣೆಗಳಾಗಬೇಕು. ಅಲ್ಲಿ ಸಿಗುವಂತ ಮೂಳೆಗಳಿಂದ, ಅಲ್ಲಿ ಸಿಗುವಂತ ಭಸ್ಮದಿಂದ, ಅಲ್ಲಿ ಇರುವಂತ ಜಾಗದಲ್ಲಿ ಕೆಲವೊಂದು ಕ್ಷೇತ್ರ ಬಲ ಅಂತ ಇರುತ್ತೆ. ಆ ಕ್ಷೇತ್ರದಲ್ಲಿ ಮಾಡಿದಾಗ್ಲೇ ಅದಕ್ಕೆ ಸಿದ್ಧಿ ಸಿಗೋದು. ಈಗ ನೀವು ಮನೆಯಲ್ಲಿ ಪೂಜೆ ಮಾಡೋದಕ್ಕೂ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೂ, ಶಕ್ತಿ ಪೀಠಕ್ಕೆ ಹೋಗಿ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗೆ ಕೆಲವೊಂದು ತಾಂತ್ರಿಕ ಪ್ರಯೋಗಗಳೇನಿದೆಲ್ಲ ಈ ಸಮುದ್ರದ ತೀರದಲ್ಲಿ ಅಥವಾ ನದಿ ತೀರದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಅಥವಾ ಇಂತಹ ಸ್ಮಶಾನ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಈ ಕಾಳಿ ಇರ್ತಕ್ಕಂಥದ್ದು ಅಥವಾ ಶಿವ ಇರತಕ್ಕಂಥದ್ದು, ಶಿವ ಶಕ್ತಿ ಇರುವಂತ ಜಾಗಗಳಲ್ಲಿ ಈಗ ನೀವು ಸ್ಮಶಾನವಾಸಿಯಾಗಿರ್ತಕ್ಕಂಥ ಶಿವ ಬಹಳ ನಿಮಗೆ ಅಲ್ಲಿ ಉಗ್ರ ರೂಪವಾಗಿ ಕಾಣ್ತಾನೆ. ಅದೇ ನಿಮಗೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಜಲಾಭಿಷೇಕ ಮಾಡ್ತೀವಿ. ಅದೇ ಶಿವನನ್ನ ನಾವು ಸ್ಮಶಾನದಲ್ಲಿ ಪೂಜೆ ಮಾಡ್ಬೇಕು, ಉಗ್ರ ರೂಪವಾಗಿ ಪೂಜೆ ಮಾಡ್ತೀವಿ. ಹಾಗೆ ಶಿವನನ್ನ 2 ರೂಪದಲ್ಲೂ ಪೂಜೆ ಮಾಡ್ಬೋದು. ಶಿವ ಶಕ್ತಿ ಮತ್ತೆ ಭೈರವ ಇರತಕ್ಕಂಥ ಜಾಗವೇ ಸ್ಮಶಾನ. ಈ ಸ್ಮಶಾನದಲ್ಲಿ ನಾವು ಯಾವಾಗ ಸಿದ್ಧಿ ಮಾಡಿಕೊಂಡು ಅಲ್ಲಿ ಸಿಗುವಂತ ವಸ್ತುಗಳನ್ನ ಇಟ್ಟುಕೊಂಡು, ಅಲ್ಲಿ ನಿಮಗೆ ಸಿಗುವಂತ ಹೂವು, ಅಲ್ಲಿ ಸಿಗುವಂತ ಕೆಲವೊಂದು ಮೂಳೆಗಳು, ಅಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳು, ಅದನ್ನ ಇಟ್ಟುಕೊಂಡು ನಾವು ರಾತ್ರಿ ಸಮಯದಲ್ಲಿ ಕಾಳರಾತ್ರಿ ಪೂಜೆಗಳನ್ನ ಮಾಡಿದಾಗ ಅದರ ಎಫೆಕ್ಟ್ ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ನಾವು ಕೆಲವೊಂದು ಜಾಗಗಳನ್ನ ಗುರುತು ಮಾಡ್ಕೊಂಡಿರ್ತೀವಿ. ಆ ಜಾಗದಲ್ಲೇ ಎನರ್ಜಿಸ್ ಇರುತ್ತೆ. ಹೌದು. ಈಗ ಕಲ್ಕತ್ತಾ ಅಂತಂದ್ರೆ ಅದೇ ಜಾಗ ಫೇಮಸ್, ಘಾಟ್ಗಳಲ್ಲಿ ಪೂಜೆ ಮಾಡಬೇಕು. ಈಗ ನೀವು ವಾರಣಾಸಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಇದೆಲ್ಲವೂ ಕೂಡ ಅದಕ್ಕೆ ಪ್ರಸಿದ್ಧ ಆಗಿರೋದಾಗಿ ಅದು ಅಲ್ಲೇ ಮಾಡಬೇಕಾದಂತ ಕ್ರಿಯೆಗಳನ್ನ, ಅದಕ್ಕೆ ಆ ಜಾಗಗಳು ಅಷ್ಟು ಬಹಳ ಫೇಮಸ್ ಆಗಿರುವಂಥದ್ದು. ಅದರಲ್ಲಿ ನಾವು ನೋಡಿಕೊಂಡು ಇಂಥ ಕ್ರಿಯೆಗೆ ಇಂಥ ಕಡೆ ಮಾಡ್ಬೇಕಂತ ಇದ್ದಾಗ ಆ ಸಮಯಕ್ಕೆ ಸೂಕ್ತವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಈ ಮಾಯಾಂಗನ ಜಾಗಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದಾ, ಸಾಮಾನ್ಯ ಮನುಷ್ಯ ಬೇಕಾದ್ರೂ ಹೋಗ್ಬೋದು? ಈಗ ರಿಸರ್ಚ್ ನಡೀತಾ ಇದೆ. ಇವಾಗಲೂ ವಿದೇಶಿಗರು ಬಂದು ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಪ್ರತಿದಿನವೂ ಕೂಡ ಅಲ್ಲಿ ಒಬ್ರಲ್ಲ ಒಬ್ರು ಬರ್ತಾ ಇರ್ತಾರೆ. ಪ್ರತಿದಿನ ಅಲ್ಲಿ ಒಂದಲ್ಲ ಒಂದು ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಅಲ್ಲಿ ಏನಾಗುತ್ತಂತಂದ್ರೆ
ಇದೆಲ್ಲವೂ ಎಲ್ಲಿಂದ ಹುಟ್ಟುಕೊಳ್ಳೋದು ಅಂತ ಹೇಳಿ ಇವಾಗಲೂ ರಿಸರ್ಚ್ ನಡೀತಾ ಇದೆ. ಅಂಡ್ ನೀವು ಕೇರಳದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಳ್ಳೆ ದೈವಗಳು ಇದೆ, ಕೆಟ್ಟ ದೈವಗಳು ಇದೆ, ಯಾವ್ದನ್ ಬೇಕಾದ್ರೂ ಸಿದ್ಧಿ ಮಾಡ್ಕೋಬಹುದು ಅಂದ್ರೆ ಹೌದು. ಕೆಟ್ಟ ದೇವರು ಕೆಟ್ಟ ದೈವ ಅಂದ್ರೆ ಏನರ್ಥ? ಈ ಯಕ್ಷಿಣಿಗಳಂತ ಹೇಳ್ತೀವಿ. ಯಕ್ಷಿಣಿಯಲ್ಲಿ 2 ರೂಪಗಳು ಯಕ್ಷಿಣಿಗಳು ಬರುತ್ತೆ, ಅರ್ಥ ಆಯ್ತಲ್ಲ. ಆ ಯಕ್ಷಿಣಿ ಪ್ರಯೋಗಗಳನ್ನು ಮಾಡಿದಾಗ ನಾವು ನಮ್ಮ ಲಾಭಕ್ಕೋಸ್ಕರವಾಗಿ, ಈಗ ಯಾವುದೇ ಒಂದು ದೈವ ಆದ್ರೂ ಕೂಡ ಒಂದು ಚೌಡಿ ಅಥವಾ ಯಕ್ಷಿಣಿ ಈ ಪ್ರಯೋಗಗಳನ್ನು ಮಾಡಿದಾಗ ನಮಗೆ ದೈವ ಪ್ರೇರಣೆ ಆಗಿದೆ ಅಂತಂದಾಗ ಅದು 2 ರೂಪದಲ್ಲಿ ಕೇಳುತ್ತೆ. ಒಂದು ಹೆಂಡತಿ ರೂಪದಲ್ಲಿ ಇರಬೇಕಾ ಅಥವಾ ತಾಯಿ ರೂಪದಲ್ಲಿ ಇರಬೇಕಾ, ಅರ್ಥ ಆಯ್ತಲ್ಲ. ಈ ರೀತಿ ನಮ್ಮ ಉದ್ದೇಶಕ್ಕೆ ನಾವು ಅದನ್ನ ಯಾವ ರೀತಿ ಬಳಸ್ಕೊಳ್ತೀವಿ. ಈಗ ತಾಯಿ ರೂಪದಲ್ಲಿ ದೇವಿಯನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ದೇವಿ ನಮ್ಮನ್ನು ಆ ರೀತಿಯಾಗಿ ಆರೈಕೆ ಮಾಡ್ತಾ ಹೋಗ್ತಾಳೆ, ಅರ್ಥ ಆಯ್ತಲ್ಲ. ಈಗ ಪ್ರೇಯಸಿಯಾಗಿ, ಹೆಂಡತಿಯಾಗಿ ಅಥವಾ ಬೇರೆ ಉದ್ದೇಶವಾಗಿ ನಾವು ಸಿದ್ಧಿ ಮಾಡಿಕೊಂಡಾಗ ಆ ಸಿದ್ಧಿ ನಮಗೆ ಈ ರೀತಿಯಾಗಿ ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಇಂಥ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ, ಅರ್ಥ ಆಯ್ತಲ್ಲ. ಇದು ಬಹಳಷ್ಟು ಯಕ್ಷಿಣಿ ಪ್ರಯೋಗಗಳು ನಡೆಯುವಂತ ಜಾಗ ಅಂತಂದ್ರೆ ಅದು ನಮ್ಮ ಕೇರಳ ಭಾಗಗಳಲ್ಲಿ. ಈ ಚೌಡಿ ಪ್ರಯೋಗ, ಯಕ್ಷಿಣಿ ಪ್ರಯೋಗ, ತಾಂತ್ರಿಕ ಪ್ರಯೋಗಗಳು, ಮತ್ತೆ ಈ ಪ್ರೇತ ಪ್ರಯೋಗಗಳು, ಈ ಮಂಡೂಕ ಪ್ರಯೋಗ ಆಗಿರ್ಬೋದು, ಅಥವಾ ನಿಮ್ಗೆ ಇನ್ನೂ ಬಹಳಷ್ಟು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಸಿಗುತ್ತೆ ನಿಮಗೆ. ಇದೆಲ್ಲ ನಿಮಗೆ ಹೆಸರೇ ತಿಳಿದಾರದ ಪ್ರಯೋಗಗಳೆಲ್ಲ ನಡೆಯುತ್ತೆ ಅಂತಂದ್ರೆ ಅದು ಕೇರಳದಲ್ಲಿ ಮಾತ್ರ. ಈ ಕೇರಳ ಅಷ್ಟು ಫೇಮಸ್ ಆಗಿರೋದೇ ಅದಕ್ಕೋಸ್ಕರ. ತಾಂತ್ರಿಕ ವಿದ್ಯೆಗಳಲ್ಲಿ ಯಾವ ದೇವರುಗಳು ಪ್ರಬಲವಾಗಿದ್ದಾರೆ ಅಂದ್ರೆ ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ಯಾವ ದೇವರುಗಳು ಮುಖ್ಯವಾಗಿ ಕಾಣಿಸ್ತಾರೆ? ತಾಂತ್ರಿಕತೆಗೆ ಮೂಲ ಪುರುಷನೇ ಶಿವ. ಶಿವ ಶಕ್ತಿ ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ಯಾವ್ದು ಕೆಲಸಗಳು ನಡೆಯೋದಿಲ್ಲ. ಅದರಷ್ಟೇ ಪ್ರಬಲವಾಗಿರ್ತಕ್ಕಂಥವನು ಭೈರವ. ಈ 3 ದೇವರನ್ನ ನಾವು ಯಾವಾಗ ಹತೋಟಿಗೆ ನಮ್ಮ ಒಂದು ಸಿದ್ಧಿ ಮಾಡ್ಕೊಳ್ತೀವಲ್ಲ, ಆಗ ಒಬ್ಬ ಸಾಧಕನಾಗ್ಲಿಕ್ಕೆ ಸಾಧ್ಯ ಆಗೋದು. ಫಸ್ಟ್ ಸಿದ್ಧಿ ಮಾಡ್ಕೊಳ್ಬೇಕು ನಾವು. ಸಿದ್ಧಿ ಆದ ನಂತರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಸಾಧನೆ ಇಲ್ಲದೆ ಸಿದ್ಧಿ ಮಾಡ್ಲಿಕ್ಕೆ ಆಗಲ್ಲ ನಾವು, ಅರ್ಥ ಆಯ್ತಲ್ಲ. ಹಾಗೆ ನಾವು ಇದಕ್ಕೆ ಮೂಲ ಪುರುಷನಾಗಿ ಶಿವನನ್ನ ತಗೊಳ್ತೀವಿ, ಶಿವ ಹಾಗೂ ಶಕ್ತಿ ರೂಪವನ್ನ ತಗೊಳ್ತೀವಿ. ಅದಕ್ಕೆ 3ನೇವನಾಗಿ ಭೈರವನನ್ನು ತಗೊಳ್ತೀವಿ. ಇವ್ರು 3 ಜನನ ಬಿಟ್ರೆ ಇನ್ ಯಾರ ಕೈಲೂ ಇಷ್ಟು ತೀವ್ರವಾದಂತಹ ಸಮಸ್ಯೆಗಳನ್ನ ಅಥವಾ ತೀವ್ರವಾದಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಉಗ್ರ ರೂಪಗಳು. ಗಣಪತಿಗೂ ಉಗ್ರ ರೂಪ ಇದೆ. ಈಗ ಉಗ್ರ ದೇವತೆಯನ್ನ ನಾವ್ ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದಾಗ ಈಗ ನಾವು ಮಾಡುವಂತ ಕೆಲಸಗಳ ಮೇಲೆ ಹೋಗುತ್ತದು, ಅರ್ಥ ಆಯ್ತಲ್ಲ. ಈಗ ನಾವು ಕಾಳಿಯನ್ನ ಹೊಲಿಸ್ಕೊಳ್ಬೇಕಂತಂದ್ರೆ, ಒಬ್ಬ ಶತ್ರುವನ್ನ ಸಂಹಾರ ಮಾಡ್ಬೇಕಂತಂದ್ರೆ ಕಾಳಿಯನ್ನ ಹೊಲಿಸ್ಕೊಳ್ಳೇಬೇಕಾಗತ್ತೆ ನಾವು, ಅರ್ಥ ಆಯ್ತಲ್ಲ. ಈಗ ಭೈರವನನ್ನ ನಾವು 2 ರೂಪದಲ್ಲಿ ನೋಡ್ಬೋದು. ಈಗ ನಮ್ಮನ್ನ ಒಬ್ಬ ಎದುರಾಳಿಯನ್ನ ಸಮಸ್ಯೆ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ರಕ್ಷಣೆಗಾಗಿರ್ಬೋದು, 2 ರೂಪದಲ್ಲೂ ಅವನನ್ನ ನಾವು ಪೂಜೆ ಮಾಡ್ಬೋದು. ಮತ್ತೆ ಶಿವ ಮತ್ತೆ ಶಕ್ತಿ 2 ರೂಪದಿಂದ ನಾವು ಕೌಲ ಪದ್ಧತಿ ಅಂತ ಹೇಳ್ತೀವಿ. ಈ ಕೌಲ ಪದ್ಧತಿಯಲ್ಲಿ ಶಿವ ಮತ್ತೆ ಶಕ್ತಿಯನ್ನ ಬಳಸ್ಕೊಂಡು ನಾವು ಯಾರನ್ನ ಬೇಕಾದ್ರೆ ಹೇಗ್ ಬೇಕಾದ್ರೆ ಪ್ರಯೋಗಗಳನ್ನ ಮಾಡ್ಬೋದು. ಆ ಪ್ರಯೋಗ ಮಾಡುವಂತ ವಿಧಾನಗಳನ್ನ ತಿಳ್ಕೊಂಡಿರ್ಬೇಕು. ಅದು ಗುರುವಿನಿಂದ ಆದೇಶ ಆಗಿರ್ಬೇಕು. ಅದೆಲ್ಲ ತಾಮಸಿ ವಿಧಾನದಲ್ಲಿ ಇರುತ್ತೆ, ಸಾತ್ವಿಕವಾಗಿ ಬರುತ್ತೆ. ತಾಮಸಿಕ ರೂಪದಲ್ಲಿ ಬರುತ್ತೆ, ಸಾತ್ವಿಕ ರೂಪದಲ್ಲಿ ಬರೋದಿಲ್ಲ. ಸಾತ್ವಿಕ ರೂಪ ಅಂತಂದಾಗ ನೀವು ಮನೇಲಿ ಪೂಜೆ ಮಾಡೋದು ಮಾತ್ರ ಸಾತ್ವಿಕ ರೂಪಗಳು. ಈಗ ಪೂಜೆಯಲ್ಲಿ 2 ವಿಧಾನ ಬರುತ್ತೆ, ಒಂದು ಸದಾಚಾರ, ಒಂದು ವಾಮಾಚಾರ. ಈಗ ಸದಾಚಾರ ಅಂತಂದ್ರೆ ನೀವು ದೀಪ ಧೂಪ ಇಟ್ಟು ದೇವರಿಗೆ ಆರಾಧನೆಗಳನ್ನ ಮಾಡಿ ನೈವೇದ್ಯಗಳನ್ನ ಕೊಟ್ಟು ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಾ, ಅದಾಯ್ತಲ್ಲ. ಈಗ ಇನ್ನೊಂದು ರೂಪ ಬರೋದು ನಿಮ್ಗೆ ವಾಮಾಚಾರ. ವಾಮಾಚಾರ ಅಂತಂದ್ರೆ ನಿಮ್ಗೆ ಈಗ ಈ ವಶೀಕರಣ, ದಿಗ್ಬಂಧನ, ಉಚ್ಚಾಟನ, ಸ್ತಂಭನ, ವಿದ್ವೇಷಣ, ಆಕರ್ಷಣ, ಮೋಹನ, ಮರಣ ಪ್ರಯೋಗಗಳಲ್ಲಿ ಏನಿದೆಲ್ಲ ಇದೆಲ್ಲವೂ ಸಮಯ ಬಿಟ್ಟು ಹೊರಗಡೆ ನಡೆಯುವಂತ ಪೂಜೆಗಳು. ಅಂದ್ರೆ ಇದೆಲ್ಲ ಶುದ್ಧಿ ಪೂಜೆಗಳು, ಇದೆಲ್ಲ ಅಶುದ್ಧಿ ಪೂಜೆಗಳು. ಇದನ್ನ ಬಲಪಂಥಿ ಅಂತ ಹೇಳ್ತೀವಿ. ಶುದ್ಧ ಪೂಜೆಗಳಿಗೆಲ್ಲನೂ ಕೂಡ ಬಲಪಂಥಿ ಅಂತ ಹೇಳ್ತೀವಿ. ಇದೆಲ್ಲ ಅಶುದ್ಧ ಪೂಜೆಗಳಿಗೆ ಎಡಪಂಥಿ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ರೀತಿಯ ಪದ್ಧತಿಗಳಿರೋದಿಲ್ಲ. ಹೀಗೆ ಮಾಡ್ಬೇಕು, ಇದೇ ತರ. ಎಷ್ಟು ಅಶುದ್ಧವಾಗಿ ಮಾಡ್ತೀವಲ್ಲ ಅಷ್ಟು ಎಫೆಕ್ಟ್ ಕಾಣುತ್ತೆ. ಅಶುದ್ಧವಾಗಿ ಮಾಡ್ಬೇಕು. ಹೌದು, ಅಶುದ್ಧ ಪೂಜೆಗಳಿಗೆ ಅಶುದ್ಧವಾಗಿ ಮಾಡಬೇಕು. ಅರ್ಥ. ಇದಕ್ಕೆ ಇಂಥದ್ದೇ ಕ್ರಮ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಿಲ್ಲ, ಅರ್ಥ ಆಯ್ತು. ನಾ ಹೇಳೋದಲ್ಲ, ಪಂಚಮಕಾರವನ್ನ ಬಳಸಿ ನೀವು ಎಷ್ಟು ದೇವಿಗೆ ಉಗ್ರ ರೂಪ ಕೊಡ್ತಾ ಹೋಗ್ತಿರಲ್ಲ ಅಷ್ಟು ಉಗ್ರವಾಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾವು ಸರಿಯಾದ ರೂಪದಲ್ಲಿ ಕೂಡ ಅದನ್ನ ಜಾಗವನ್ನು ನೋಡಿ ಮಾಡ್ಬೇಕಾಗತ್ತೆ. ನಾನು ಹೇಳಿದ್ನ, ಸ್ಮಶಾನದಲ್ಲಿ ಮಾಡುವಂತ ಕ್ರಿಯೆ ಯಾಕೆ ಅಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಸ್ಮಶಾನಕ್ಕೆ ಹೋದಂತ ವಸ್ತು ಯಾವತ್ತೂ ವಾಪಸ್ ಯಾರು ತಗೊಂಡ್ಬರಲ್ಲ, ಅರ್ಥ ಆಯ್ತಲ್ಲ. ಇದು ಸ್ಮಶಾನದಲ್ಲಿ ಇರತಕ್ಕಂಥ ಎನರ್ಜಿ ಆ ಥರ ಇರುತ್ತೆ. ಸಾಕ್ಷಾತ್ ಶಿವ, ಕಾಳಿ, ಭೈರವರು ನೆಲೆಸಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಅವರನ್ನ ನಾವು ಮುಂದೆ ಇಟ್ಕೊಂಡು ಪೂಜೆಗಳು ಮಾಡೋದ್ರಿಂದ ಅದಕ್ಕೆ ಅವ್ರು ಸಾಕ್ಷಿಯಾಗಿರ್ತಾರೆ. ನಾನು ಇಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಸಮ್ಮುಖದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಜಾಗದಲ್ಲಿ ಮಾಡ್ತಾ ಇದ್ದೀನಿ ಅಂತೇಳಿ ಅವರು ಇಲ್ಲಿ ನಮಗೆ ಪರ್ಮಿಷನ್ ಕೊಡೋದ್ರಿಂದ ನಾವಲ್ಲಿ ಎಂಥದ್ದೇ ಕೆಲಸ ಮಾಡಿದ್ರು ಕೂಡ ಅದು ಸಿದ್ಧಿ ಆಗೇ ಆಗುತ್ತೆ. ಅದು ಶಾಶ್ವತವಾಗಿ ಅವನ ಮೇಲೆ ಉಳಿದೇ ಉಳಿಯುತ್ತೆ. ವಶೀಕರಣ ಅನ್ನೋದ್ರ ಬಗ್ಗೆ ನಾವು ಸುಮಾರು ಸಲ ಕೇಳಿರ್ತೀವಿ, ನೋಡಿರ್ತೀವಿ. ವಶೀಕರಣ ಅಂದ್ರೆ ಮೆಂಟಲಿ ಎಕ್ಸ್ಪೀರಿಯನ್ಸ್ ಮಾಡಿರೋರು ಹೇಗ್ ಫೀಲ್ ಮಾಡ್ತಾರೆ? ಒಂದು ರಿಮೋಟ್ ಕಂಟ್ರೋಲ್ ತರನ, ಅಂದ್ರೆ ಎಲ್ಲೋ ಕೂತಿರುವಂತಹ ವ್ಯಕ್ತಿ ಅವ್ರನ್ನ ಹೇಗ್ ಬೇಕಾದ್ರೂ ಇನ್ಸ್ಟ್ರಕ್ಷನ್ ಕೂಡ ಆಟಾಡಿಸ್ಬೋದಾ? ಇಲ್ಲ, ಈ ವಶೀಕರಣ ಅನ್ನೋದು
ಬುದ್ಧಿ ಮನಸ್ಸು ದೇಹದ ಮೇಲೆ ಪರಿಣಾಮ ಆಗುತ್ತೆ. ಹ್ಮ್ ಬುದ್ಧಿ ಅಂತಂದ್ರೆ ಅವನು ಯಾವಾಗಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಅನ್ನುವಂಥ ವಶೀಕರಣ. ಹ್ಮ್ ಮನಸ್ಸಿನಲ್ಲಿ ಯಾವಾಗಲೂ ನಮ್ಮ ಬಗ್ಗೆನೇ ಯೋಚನೆಗಳು ಮಾಡೋ ರೀತಿಯಲ್ಲಿ, ದೈಹಿಕವಾಗಿ ಅವನೊಟ್ಟಿಗೆ ಇರಬೇಕು ಅನ್ನುವಂಥ ಯೋಚನೆಗಳು. ಅಂದ್ರೆ ಸದಾಕಾಲ ನೀವು ಅವನ ಬಗ್ಗೆನೇ ಯೋಚನೆ ಮಾಡಬೇಕು, ಅವನ ಜೊತೆಯಲ್ಲೇ ಇರಬೇಕು, ಅವನ ಜೊತೆ ಕಾಲ ಕಳಿಬೇಕು, ಆಡದಂಥ ಮಾತುಗಳು, ಹೋದಂಥ ದಿನಗಳು, ಕಳೆದಂಥ ಕ್ಷಣಗಳು ಎಲ್ಲರೂ ನೆನೆಸ್ಕೊಳ್ಳೋದಕ್ಕೆ ವಶೀಕರಣ. ವಶ ಆಗಿದ್ದಾನೆ. ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ನಮ್ಮ ಹತೋಟಿಗೆ ತಗೊಳ್ಳುವಂಥದ್ದು, ಅದು ಒಳ್ಳೆ ಮಾರ್ಗನೋ ಕೆಟ್ಟ ಮಾರ್ಗನೋ ಅದು ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ವಶೀಕರಣಕ್ಕೆ ಯಾರು ಯಾವಾಗ ಹೇಗೆ ಮಾಡಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇಲ್ಲಿ ವಶೀಕರಣ ಮಾಡಬೇಕಾದ್ರೆ ನೀವು ಉದ್ದೇಶ ಒಳ್ಳೇದಾಗಬೇಕಾಗತ್ತೆ. ಈಗ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿ ಎಲ್ಲೋ ಕೈ ಮೀರಿ ಹೋಗ್ತಾ ಇದ್ದಾಳೆ ಅಥವಾ ಗಂಡ ಎಲ್ಲೋ ಪರಸ್ತ್ರೀ ಸಹವಾಸ ಮಾಡ್ತಾ ಇದ್ದಾನೆ ಅಂತಂದಾಗ ಆ ಸಹವಾಸವನ್ನು ಬಿಡಿಸಿ ನಿಮ್ಮ ಹತೋಟಿಗೆ ತಗೊಳ್ಳುವಂಥದ್ದು. ಅವನ ಬುದ್ಧಿ ಮನಸ್ಸು ದೇಹ ಇದು ಮೂರು ನಿಮ್ಮ ಹತೋಟಿಗೆ ಬರಬೇಕಂತಂದ್ರೆ ನೀವು ಕೆಲವೊಂದು ವಶೀಕರಣ ತಂತ್ರಕ್ರಿಯೆಗಳನ್ನು ಮಾಡಬೇಕು. ಈಗ ಸುಮ್ಮನೆ ಈಗ ವಶೀಕರಣದಲ್ಲಿ ನಿಮಗೆ ಜನವಶ ಅಂತ ಬರುತ್ತೆ, ಧನವಶ ಅಂತ ಬರುತ್ತೆ, ಅಧಿಕಾರ ವಶ ಅಂತ ಬರುತ್ತೆ, ಶತ್ರು ವಶ ಅಂತ ಬರುತ್ತೆ, ಭೂಮಿ ವಶ ಅಂತ ಬರುತ್ತೆ. ಎಲ್ಲವೂ ಸಕಲವೂ ವಶ ಮಾಡ್ಕೊಳ್ಳುವಂಥ ವಿಧಾನಗಳಿದೆ. ಬಟ್ ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಮಾಡ್ಕೊಳ್ಬೇಕು. ಈಗ ಸುಮ್ಮನೆ ಜಾಗ ವಶ ಮಾಡ್ಕೊಳ್ತೀವಿ, ಪಕ್ಕದ ಜಮೀನು ನಮಗೆ ಬೇಕು ವಶೀಕರಣ ಮಾಡಿಕೊಡಿ ಅಂದ್ರೆ ಅಲ್ಲ. ನಿಮ್ಮ ಜಾಗದ ಮೇಲೆ ಯಾರು ಅತಿಕ್ರಮಣ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜಾಗದ ಮೇಲೆ ತೊಂದರೆ ಆಗ್ತಾ ಇದೆ, ಕೋರ್ಟು ಕೇಸು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ, ನಿಮ್ಮ ಜಾಗ ನಿಮ್ಮ ಕೈ ಮೀರಿ ಹೋಗಬಾರ್ದು. ನೀವು ಲೀಗಲ್ ಆಗಿದ್ದೀರಾ ಆದ್ರೂ ನಿಮಗೆ ಜಯ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ವಶ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಒಂದು ಈಗ ಜನವಶ ಅಂತ ಹೇಳಿದೆ ನಾನು. ಜನವಶ ಅಂತಂದಾಗ ಈ ಕ್ಷೇತ್ರ ವಶ. ಈಗ ರಾಜಕಾರಣಿಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಜನವಶ, ಅವರಿಗೆ ಜನಗಳ ಬೆಂಬಲ ಇದ್ದಾಗಲೇ ತಾನೇ ಅವರು ಮುಂದೆ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುದು. ಈಗ ಅವರಿಗೆ ಜನವಶ, ಧನವಶ, ಅಧಿಕಾರ ವಶ ಇದು ಮೂರು ವಶ ಬೇಕು ಅಂತ ಹೇಳಿ ಅವ್ರು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಜನ ಅಂತಂದ್ರೆ ಅವ್ರೆಲ್ಲೇ ಹೋದ್ರು ಕೂಡ ಅವರ ಪರವಾಗಿ ಜಯಕಾರಗಳನ್ನ ಹಾಕಬೇಕು, ಜನವಶ. ಧನವಶ ಅಂತಂದ್ರೆ ಎಲ್ಲಾ ಸಂಪತ್ತು ನಮ್ಮ ಹತ್ರನೇ ಉಳಿಬೇಕು, ನಮ್ಮ ಸಂಪತ್ತು ನಮ್ಮ ಕೈ ಮೀರಿ ಹೋಗಬಾರ್ದು. ಅಧಿಕಾರ ವಶ, ಎಲ್ಲೇ ಹೋದ್ರೂ ಕೂಡ ನಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲೂ ಅಡೆತಡೆಗಳಾಗಬಾರ್ದು, ತೊಂದರೆಗಳಾಗಬಾರ್ದು. ನಾನು ಅನ್ಕೊಂಡ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನಾನು ಮುಂದುವರಿಬೇಕು, ಶತ್ರುಗಳು ಯಾರು ನನ್ನ ಮುಂದೆ ಉಳಿಬಾರ್ದು ಅನ್ನೋದಕ್ಕೋಸ್ಕರವಾಗಿ ಜನವಶ, ಧನವಶ, ಅಧಿಕಾರ ವಶಗಳನ್ನ ಮಾಡಿ ಶತ್ರು ವಶವನ್ನ ಮಾಡ್ತಕ್ಕಂಥದ್ದು. ಯಾವಾಗ ಇವನು ನಮಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ, ಯಾವಾಗ ಇವನಿಂದ ನಮಗೆ ತೊಂದರೆಗಳಾಗ್ತಾ ಇದೆ, ಯಾವಾಗ ಇವನು ನಮ್ಮನ್ನ ಆಟ ಆಡ್ಸ್ಲಿಕ್ಕೆ ನೋಡ್ತಾ ಇದ್ದಾನೆ ಅಥವಾ ನಮ್ಮ ವೀಕ್ನೆಸ್ ಅನ್ನ ಇವನು ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಥವಾ ನಮ್ಮ ಒಳ್ಳೆತನವನ್ನು ಯಾವಾಗ ದುರುಪಯೋಗ ಮಾಡ್ತಾ ಇದ್ದಾನಂತ ಶತ್ರು ಗೊತ್ತಾದಾಗ ಅವನನ್ನ ನಿಮ್ಮ ಕೈವಶವನ್ನ ಮಾಡ್ಕೊಳ್ಬಹುದು. ಇದು ವಶೀಕರಣದ ಉದ್ದೇಶದ ತಂತ್ರಗಳು. ವಶೀಕರಣ ಅಂತ ಇದ್ರಲ್ಲಿ ತುಂಬಾ ರೀತಿ ಇನ್ನೂ ವಶೀಕರಣಗಳು ಬರುತ್ತೆ. ಈಗ ಕೆಲವೊಬ್ರು ನಮ್ಗೆ ಫೋನ್ ಮಾಡ್ತಾರೆ, ಈಗ ಪತಿ ಪತ್ನಿಯರಲ್ಲಿ ಸಾಮರಸ್ಯ ಇರೋದಿಲ್ಲ, ಅಂತವ್ರಿಗೆ ವಶೀಕರಣ ಮಾಡಿದ್ರೆ ಬೇಗ ಆಗುತ್ತೆ. ಯಾರೋ ರೋಡಲ್ಲಿ ಹೋಗ್ತಕ್ಕಂಥವಳ ಫೋಟೋ ತಂದು ಕೊಟ್ಟು ವಶೀಕರಣ ಮಾಡಿ ಅಂತಂದ್ರೆ ಅದು ಆಗುವಂತ ಕೆಲಸ ಅಲ್ಲ. ನಾನು ಅದೇ ಕೇಳ್ಬೇಕಿತ್ತು ನೆಕ್ಸ್ಟ್. ಅಂದ್ರೆ ಆತರ ಒಂದು ಕೆಟ್ಟ ಯೋಚನೆಯಿಂದ ಯಾವ್ದಾದ್ರು ಫೋಟೋ ತಗೊಂಡ್ಬಂದು ಇವ್ರನ್ನ ವಶೀಕರಣ ಮಾಡಿಸ್ಬೇಕು ಅಂದ್ರೆ ಪಾಸಿಬಲ್ ಇದೆಯಾ? ಅದು ಖಂಡಿತ ಆಗೋದಿಲ್ಲ. ಈಗ ವಶೀಕರಣ ಮಾಡಿಸ್ಬೇಕಂತಂದ್ರೆ ಆ ವ್ಯಕ್ತಿಯ ವಸ್ತುಗಳು ಬೇಕಾಗತ್ತೆ ಕೆಲವೊಂದು, ಅರ್ಥ ಆಯ್ತಲ್ಲ. ಆ ವಸ್ತುಗಳನ್ನ ಇಟ್ಟುಕೊಂಡು ಅವರ ಸಂಬಂಧಗಳನ್ನ ನೋಡಿ ಮಾಡ್ಕೊಡ್ಬೇಕಾಗತ್ತೆ. 2 ಮತ್ತೆ 3ನೇದು, ಈಗ ಇಷ್ಟಪಟ್ಟು ದೂರ ಆಗಿರ್ತಾರೆ, ಅವರಿಬ್ಬರ ನಡುವೆ ಬುದ್ಧಿ ಮನಸ್ಸು ದೇಹ ಸೇರಿರಬೇಕು. ನಿಮ್ಮ ಅಂಶ ಯಾವ್ದಾದ್ರೂ ಅವ್ರ ದೇಹದಲ್ಲಿ ಉಳಿದಿರಬೇಕು. ಅವಾಗ ಮಾತ್ರ ಇದನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಹೊರತು ಅದನ್ನ ಮೀರಿ ನಾವು ಸುಮ್ಮನೆ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಬೋಗಸ್. ನೀವ್ ಹೇಳಿದ್ರಲ್ಲ, ಈಗ ಟಿವಿಲೆಲ್ಲ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ ಅರ್ಧ ಗಂಟೆಲಿ ಮಾಡ್ಕೊಟ್ಟು ಬಿಡ್ತೀನಿ, 1 hour ಮಾಡ್ಕೊಟ್ಟು ಬಿಡ್ತೀನಿ, 2 ದಿನದಲ್ಲಿ ಕೆಲಸ ಆಗ್ಬಿಡುತ್ತೆ, 3 ದಿನದಲ್ಲಿ ಕೆಲಸ ಆಗ್ಬಿಡುತ್ತೆ ಅಂತೇಳಿ ಇದೆಲ್ಲವೂ ಶುದ್ಧ ಸುಳ್ಳು. ಇದನ್ನ ಯಾರು ನಂಬಲಿಕ್ಕೂ ಹೋಗಬೇಡಿ, ಕೆಲಸಗಳ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಗಳಾಗಬೇಕಾದಂತೇಳಿ ಸರಿಯಾದ ಮಾರ್ಗವನ್ನ ತಗೊಂಡು ಸರಿಯಾದ ರೂಪದಲ್ಲಿ ಕೂತ್ಕೊಂಡು ಆಗ್ಲೇಬೇಕು ಅಂತಂದ್ರೆ ಅದಕ್ಕೆ ನೀವು ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡಬಹುದು. ವಶೀಕರಣ ಆಗಿದೆ ಅನ್ನುವಂತಹ ಸಿಂಪ್ಟಮ್ಸ್ ಗೊತ್ತಾಗೋದು ಕೂಡ ಬ್ಲಾಕ್ ಮ್ಯಾಜಿಕ್ ಆಗಿತ್ತಲ್ಲ, ಅದೇ ಸಿಂಪ್ಟಮ್ಸ್ ಗೆ ಹೋಲುತ್ತಾ ಅಥವಾ ಇದು ಬೇರೆನಾ? ಇಲ್ಲ, ಈಗ ವಶೀಕರಣದಲ್ಲಿ ನಾನು ಹೇಳಿದ್ನ ನಾನಾ ರೂಪದ ವಶೀಕರಣ ಇದೆ. ಇದ್ರಲ್ಲಿ ನಾವು ನೋಡ್ಬೇಕಂತಂದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಯಾವಾಗ್ಲೂ ಪದೇ 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 ಯಾರು ನಮ್ಮ ಮೇಲೆ ವಶೀಕರಣ ಮಾಡಿಸಿರ್ತಾರಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಅದಾಯ್ತಲ್ಲ, ಆ ವ್ಯಕ್ತಿಯೊಟ್ಟಿಗೆ ನಾವು ಸೇರ್ಬೇಕು ಅಥವಾ ಹೋಗ್ಬೇಕು, ಅವನ ಜೊತೆಲಿ ಇರಬೇಕು, ಅವನು ಏನು ಹೇಳಿದ್ರು ಕೂಡ ನಾವು ಹೂ ಅನ್ಬೇಕಷ್ಟೇನೆ. ಅದಾಯ್ತಲ್ಲ. ಈಗ ಯಾವ ರೀತಿ ಅಂತಂದ್ರೆ ಅವನಲ್ಲಿ ಯಾರನ್ನೇ ನೋಡಿದ್ರು ಕೂಡ ಅವನ ಬಗ್ಗೆನೇ ಯೋಚನೆಗಳಿರುತ್ತೆ. ಗಂಡ ಹೆಂಡತಿ ಇದ್ರೂ ಕೂಡ ಅವನ ಬಗ್ಗೆನೇ ಯೋಚನೆ ಮಾಡುವಂಥದ್ದಾಗಿರುತ್ತೆ. ಒಂದೇ ಮನೇಲಿ ಇದ್ರೂ ಕೂಡ ಭಿನ್ನವಾಗಿರ್ತಾರೆ. ಮನೆ ಮೇಲೆ ಗಮನ ಬರೋದಿಲ್ಲ, ಮಕ್ಕಳ ಮೇಲೆ ಗಮನ ಬರೋದಿಲ್ಲ, ಕುಟುಂಬದ ಮೇಲೆ ಗಮನ ಬರೋದಿಲ್ಲ, ಯಾರ ಮೇಲೂ ಗಮನ ಬರೋದಿಲ್ಲ, ಅವರನ್ನೇ ಯೋಚನೆ ಮಾಡೋ ರೀತಿ ಪರಿಸ್ಥಿತಿ ಆಗುತ್ತೆ. ಅದು ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು. ಅರ್ಥ ಆಯ್ತಲ್ಲ. ಅವರ ಸ್ವಾಭಾವಿಕ ದಿನಚರಿಗಳನ್ನ ಮರೆತು, ಅವ್ರ ಸ್ವಾಭಾವಿಕ ಗುಣಗಳನ್ನ ಮರೆತು ಸಂಪೂರ್ಣ ಅವರ ಹದಬಸ್ತಿಗೆ ಹೋಗೋ ರೀತಿಯಲ್ಲಿ, ಅವ್ರ ಜೊತೆಲಿ ಕಾಲ ಕಳೆಯೋ ರೀತಿಯಲ್ಲಿ ಪದೇ ಪದೇ ನೆನೆಸ್ಕೊಂಡು ಅವ್ರನ್ನ
ಒಂದು ರೀತಿ ಅವ್ರದೇ ಆದಂಥ ಗುಂಗಲ್ಲಿ ಭ್ರಮೆಯಲ್ಲಿ ಜೀವನ ಮಾಡೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದು ಬೇಡ ಬೇಡ ಅಂತೇಳಿ ಎಷ್ಟೋ ಇವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಬುದ್ಧಿ ಬೇಡ ಅಂತ ಹೇಳುತ್ತೆ, ಮನಸ್ಸು ಬೇಕು ಅಂತ ಹೇಳುತ್ತೆ, ಮನಸ್ಸು ಬೇಡ ಅಂತ ಹೇಳೋದು ದೇಹ ಬೇಕು ಅಂತ ಹೇಳುತ್ತೆ. ಈ ರೀತಿ ಅವರಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇರ್ತದೆ. ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿರೋರು ಯಾರು ಪರಿಹಾರ ಬೇಕು ಅನ್ನೋದಾದ್ರೆ? ಖಂಡಿತ. ಈಗ ಏನಾಗುತ್ತಂತಂದ್ರೆ, ನಾನು ಅವಾಗಲೇ ನಿಮ್ಗೆ ಹೇಳಿದೆ ಒಂದು ಮಾತು, ಪರಿಹಾರದಲ್ಲಿ ಯಾವತ್ತು ಸಾಮೂಹಿಕ ರೂಪದಲ್ಲಿ ತಗೊಳ್ಬೇಡಿ. ಇದೆಲ್ಲ ಕೆಲವೊಂದು ಗುಪ್ತ ವಿಚಾರಗಳು ಗುಪ್ತವಾಗಿ ಇರಬೇಕು. ಗುಪ್ತೋ ಗುಪ್ತ ಪ್ರಕಟೋ ಭ್ರಷ್ಟ ಅಂತ ಹೇಳ್ತೀವಿ ನಾವು. ಎಷ್ಟು ನೀವು ಗುಪ್ತವಾಗಿ ಇಟ್ಟುಕೊಂಡು ಇದನ್ನ ಪರಿಹಾರ ಮಾಡ್ಕೊಳ್ತಿರಲ್ಲ, ಅಷ್ಟು ನಿಮಗೆ ಇದರಿಂದ ಲಾಭಗಳು ಸಿಗ್ತಾ ಹೋಗುತ್ತೆ. ಈಗ ನಿಮ್ಮ ಯಾವಾಗ ಈ ರೀತಿ ಆಗಿದೆ ಅಂತ ಹೇಳಿ ನೀವು ಯಾವಾಗ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಯಾರು ನಿಮ್ಮನ್ನ ನಂಬೋದಿಲ್ಲ. ಅರ್ಥ ಆಯ್ತಲ್ಲ? ಸಮಾಜ ನಿಮ್ಮನ್ನ ನೋಡೋ ದೃಷ್ಟಿ ಬೇರೆ ಆಗ್ತಾ ಹೋಗ್ತದೆ. ಸಮಾಜದಲ್ಲಿ ನಿಮ್ಮ ಒಂದು ಒಳ್ಳೆತನವನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ನೋಡ್ತಾರೆ. ಮತ್ತೆ ನಿಮ್ಮ ಈ ಕೆಲಸಗಳನ್ನ ವೀಕ್ನೆಸ್ ಆಗಿ ಇಟ್ಟುಕೊಂಡು ನಾಳೆ ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನ ಗುಪ್ತವಾಗಿ ಇಟ್ಟುಕೊಂಡು ಗುಪ್ತವಾಗಿನೇ ಪರಿಹಾರ ಮಾಡಿಕೊಂಡು ಕೆಲವೊಂದು ಆಗು ಹೋಗುಗಳನ್ನ ಮರೆತು ಬಿಡ್ಬೇಕು ಅಷ್ಟೇನೆ. ಕೆಲಸ ಮಾಡ್ಕೊಂಡಾದ್ಮೇಲೆ ಇದು ಇಲ್ಲಿಗೆ ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಮತ್ತೆ ಅದ್ರ ಬಗ್ಗೆ ನೆನೆಸ್ಕೊಳ್ಳೋದು ಅಥವಾ ನಾನು ಮಾಡಿಸ್ತೀನಿ ಅಂತ ಅವನ ಮೇಲೆ ಮಾಡಿಸಿ ಅದನ್ನ ಏನೋ ಹಿಡ್ತಾ ತಗೊಳ್ತೀನಿ, ಸಾಧಿಸ್ತೀನಿ, ರಿವೆಂಜ್ ತಗೊಳ್ತೀನಿ, ರಿವೆಂಜಿಗೆ ಬೀಳುವಂತ ಅವಶ್ಯಕತೆ ಯಾರಿಗೂ ಇಲ್ಲ. ಇಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ನಿಮ್ಮ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಂಡು ನಿಮ್ಮ ಒಳ್ಳೆ ಜೀವನವನ್ನ ನಿಮ್ಮ ಕುಟುಂಬದಲ್ಲಿ ಸದುಪಯೋಗ ಪಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದಷ್ಟು ಪ್ರಯೋಗಗಳು ಕಣ್ಣಿಗೆ ಬಿತ್ತು. ಖಂಡಿತ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನೀವೇ ಕೊಡ್ಬೋದು. ಶತ್ರು ಸ್ತಂಭನ ಅಂತ ಒಂದು ಪ್ರಯೋಗ ಇದೆ. ಅಂದ್ರೆ ಸಕ್ಸಸ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಅಂತ ಬೇಸಿಕಲಿ ಇತ್ತು. ಇದ್ಯಾವ ರೀತಿ ವರ್ಕ್ ಆಗುತ್ತೆ? ಈಗ ಶತ್ರು ಸ್ತಂಭನ ಅಂತಂದ್ರೆ ನಾವು ಇದರಿಂದ 3 ವಿಧಾನವಾಗಿ ನೋಡ್ತೀವಿ. ಶತ್ರು ಸ್ತಂಭನ, ಒಂದು ಬಾಯ್ಕಟ್ಟು ಮಾಡುವಂಥದ್ದು, ಒಂದು ಮುಖ ಸ್ತಂಭನ ಮಾಡುವಂಥದ್ದು, ಒಂದು ಶತ್ರುವನ್ನ ಎಲ್ಲೂ ಓಡಾಡದೇ ಇರೋ ರೀತಿಯಲ್ಲಿ ಮಾಡುವಂಥದ್ದು. ಇದು ಯಾಕೆ ಮಾಡ್ತೀವಿ ಅಂತಂದ್ರೆ, ಅದು ಹೇಳಿದ್ ನಾನು, ನಮ್ಮ ವೀಕ್ನೆಸ್ ಇಟ್ಕೊಂಡು ಅವನು ಯಾವಾಗ ನಮ್ಮನ್ನ ಆಟ ಆಡಿಸ್ತಾ ಇದ್ದಾನೆ ಅಂತಂದ್ರೆ ಅವನ ಸಮಯ ಸಂದರ್ಭಕ್ಕೆ ಬಾಯಿ ಹೇಳಬಾರದು. ನಮ್ಮ ಬಗ್ಗೆ ಅವನಿಗೆ ಮಾತಾಡ್ಲಿಕ್ಕೆ ಅಥವಾ ಏನಾದ್ರೂ ಒಂದು ಸಾಕ್ಷಿ ಹೇಳಲಿಕ್ಕೆ ಅಥವಾ ಏನಾದ್ರೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಅಥವಾ ನಮ್ಮ ಬಗ್ಗೆ ಒಳ್ಳೇದು ಅಥವಾ ಕೆಟ್ಟದ್ದು ಅವನು ಅದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವನು ನಾಲಿಗೆ ಬೀಳೋ ರೀತಿಯಲ್ಲಿ ಬಾಯಿ ಕಟ್ಟು ಮಾಡ್ತಾರೆ. ಸ್ತಂಭನ ಆಗ್ಬೇಕು, ಬಾಯಿ ಸ್ತಂಭನ ಆಗೋ ರೀತಿಯಲ್ಲಿ. ಮತ್ತೆ ಮುಖ ಸ್ತಂಭನ ಅಂತ ಹೇಳ್ತೀವಿ. ಮುಖ ಸ್ತಂಭನ ಅಂತಂದಾಗ ಅವನು ಎಲ್ಲೂ ಮುಖ ಎತ್ತಿ ಓಡಾಡಬಾರ್ದು. ನಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಮ್ಮ ಬಗ್ಗೆ ಕೆಟ್ಟದ್ದು ಮಾಡ್ಲಿಕ್ಕಾಗಿರ್ಬೋದು ಅಥವಾ ಎಲ್ಲಾದ್ರೂ ಹೋಗಿ ಮಾಡಿಸ್ಲಿಕ್ಕಾಗಿರ್ಬೋದು, ಎಲ್ಲೋ ಅವ್ನು ನಮ್ಮ ಬಗ್ಗೆ ಅದನ್ನ ಹೇಳ್ಕೊಂಡು ತಿರುಗಾಡ್ಕೊಂಡು ಮುಖ ಎತ್ತಿ ತಿರುಗಾಡದೇ ಇರೋ ರೀತಿಯಲ್ಲಿ ಅವನನ್ನ ಸ್ತಂಭನ ಮಾಡುವಂಥದ್ದು ಮುಖ ಸ್ತಂಭನ ಅಂತ ಹೇಳ್ತೀವಿ. ಇನ್ನೊಂದು ಅವನ ದೇಹ ಸ್ತಂಭನವನ್ನ ಮಾಡುವಂಥದ್ದು. ಅವನು ಎಲ್ಲೂ ಹೋಗದೇ ಇರೋ ರೀತಿಯಲ್ಲಿ 4 ಗೋಡೆಯಲ್ಲೇ ಇರಬೇಕು. ಅವನು ಹೇಳ್ಕೊಳಕ್ ಗೊತ್ತಿದ್ರು ಕೂಡ ಎಲ್ಲೂ ಹೇಳ್ಕೊಳ್ಬಾರ್ದು, ಮನೆಯಿಂದ ಹೊರಗಡೆ ಹೋಗಬಾರ್ದು. ಅವನ ಅಸ್ತಿತ್ವವನ್ನ ಮರೆತು ಅವನಾಗೆ ಅಲ್ಲೇ ಇದ್ದು ಅಲ್ಲೇ ಕೊಳಿಬೇಕು. ಆ ರೀತಿಯಾಗಿ ಕೆಲವೊಂದು ಸ್ತಂಭನಗಳನ್ನ ಮಾಡ್ತಾರೆ. ಅಂದ್ರೆ ಎಲ್ಲ ಸ್ತಬ್ಧ ಆಗಬೇಕು. ಅವನು ಎಲ್ಲ ಗೊತ್ತಿದ್ರು ಕೂಡ ಹೇಳ್ಕೊಳಕ್ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕು. ಈ ರೀತಿ ಕೆಲವೊಂದು ಸ್ತಂಭನ ಕ್ರಿಯೆಗಳಂತ ಹೇಳ್ತೀವಿ. ಈ ಸ್ತಂಭನ ಕ್ರಿಯೆಗಳು ಮಾಡೋದು ಏನಕ್ಕಂತಂದ್ರೆ, ಒಂದು ಈ ಕೋರ್ಟು ಕೇಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ರಿಯೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಇವಾಗ ನಿಮ್ಮ ಹತ್ರ ಎಲ್ಲವೂ ಸಾಕ್ಷಿ ಇದೆ ಅಂತಂದ್ರೂ ಕೂಡ ಅವನು ಹೋಗಿ ಹೇಳ್ಕೊಳ್ಬಾರ್ದು. ಅರ್ಥ ಆಯ್ತಲ್ಲ? ಅಥವಾ ಅವನು ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದ್ರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ಜನಗಳ ಮುಂದೆ ಎಲ್ಲ ಗೊತ್ತಿದ್ರು ಕೂಡ ಅದನ್ನ ಜನ ನಂಬ್ತಾ ಇದ್ದಾರೆ ಅಂತಂದ್ರು ಕೂಡ ಅವನ್ನ ಬಾಯಿ ಬಂದ್ ಮಾಡ್ಲಿಕ್ಕೋಸ್ಕರ ಮಾಡ್ತಾರೆ ಕೆಲವೊಮ್ಮೆ. ಸತ್ಯದ ವಿರುದ್ಧವಾಗಿ ಮಾಡುವಂಥದ್ದು ಸ್ತಂಭನ. ಸತ್ಯಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು ಕೆಲವೊಂದು ಸ್ತಂಭನ ಆಗುತ್ತೆ. ಯಾಕಂದ್ರೆ ಅದು ಉದ್ದೇಶ ಈ ರೀತಿ ಇದ್ದಾಗ, ಕೆಟ್ಟ ಉದ್ದೇಶದಲ್ಲಿ ಸ್ತಂಭನ ಕ್ರಿಯೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟ ಉದ್ದೇಶ ಆಗುತ್ತೆ. ಈಗ ಸ್ತಂಭನವನ್ನ ಒಳ್ಳೆ ಕ್ರಿಯೆಗೂ ಮಾಡಬಹುದು. ಈಗ ವಾಂಚಾಳಿ ಸ್ತ್ರೀ ಇರ್ತಾಳೆ ಮನೆಯಲ್ಲಿ, ಯಾವಾಗಲೂ ಕಿರಿಕಿರಿ ಮಾಡುವಂತವಳು, ತೊಂದರೆ ಮಾಡುವಂತವಳು ಬಾಯಿ ಬಂದು ಮಾಡಬೇಕು. ಈ ಮಂಡೂಕ ಪ್ರಯೋಗ ಅಂದ್ರೆ ಏನ್ ಗುರುಗಳೇ? ಅಂದ್ರೆ ಕಪ್ಪೆಯನ್ನ ಪ್ರಯೋಗಕ್ಕೆ ಬಳಸ್ಕೊಂಡು ಒಬ್ಬರನ್ನ ಹಾಳು ಮಾಡಿರ್ತಿರ್ತಾರ ಅಥವಾ ಅವ್ರ ಮೇಲೆ ಪ್ರಯೋಗ ಮಾಡ್ತಿರ್ತಾರ? ಒಂದು ರೀತಿ ಇದು ಮಾರಣಾಂತಿಕ ಪ್ರಯೋಗ ಅಂತ ಹೇಳ್ತೀವಿ ನಾವು. ಮಂಡೂಕ ಪ್ರಯೋಗ ಇದು ಬಹಳಷ್ಟು ಕೇರಳದಲ್ಲಿ ನಡೆಯುವಂತ ಕ್ರಿಯೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ವಸ್ತುಗಳನ್ನ ತಗೊಂಡು ಹೋಗ್ತಾರೆ. ನಾನು ಹೇಳಿದ್ನಲ್ಲ, ಕೂದಲಾಗಿರ್ಬೋದು, ಅವನ ಬಟ್ಟೆ ಆಗಿರ್ಬೋದು ಅಥವಾ ಅವನ ಎಂಜಿಲಾಗಿರ್ಬೋದು, ಮಲ ಮೂತ್ರ ಯಾವ್ದಾದ್ರು ಒಂದು ರೂಪದಲ್ಲಿ ಅವನಿಗೆ ಸಂಬಂಧಪಟ್ಟಂತ ಒಂದು ವಸ್ತುವನ್ನ ತಗೊಂಡು ಅವನ ಮೇಲೆ ಮಾಡುವಂತ ಕ್ರಿಯೆಗಳು, ಅದು ಒಂದು ಕಪ್ಪೆ ಮೇಲೆ ಮಾಡ್ತಾರೆ. ಮತ್ತೆ ಅದಕ್ಕೆ ಕೆಲವೊಂದು ಪ್ರಾಣಿಯ ರಕ್ತಗಳನ್ನ ಅದಕ್ಕೆ ಬಾಯಿಗೆ ಹಾಕ್ತಾರೆ. ಅದು ಬೇಗ ಸಾಯೋದಿಲ್ಲ. ಕಪ್ಪೆಗೆ ಅದ ರಕ್ತಗಳನ್ನ ಹಾಕಿ ಅದನ್ನ ನರಳಿಸ್ತಾರೆ. ಕೈಕಾಲುಗಳನ್ನ ಕಟ್ಟಿ ಪ್ರಯೋಗಗಳನ್ನ ಮಾಡ್ತಾರೆ. ಇವನ ಹೆಸರಿನ ಮೇಲೆ ಅದು ಪ್ರಯೋಗ ಮಾಡಿದಾಗ ಅದು ಇಂತಿಷ್ಟೇ. ಈಗ ಕಪ್ಪೆ ನಿಮಗೆ 6 ತಿಂಗಳು ಭೂಮಿ ಮೇಲೆ ಇರುತ್ತೆ, 6 ತಿಂಗಳು ನೆಲದೊಳಗಡೆ ಇರುತ್ತದು. ಅರ್ಥ ಆಯ್ತಲ್ಲ? ಅದು ಹೇಗೆ ಎಷ್ಟು ದಿವಸ ಉಳಿದಿರುತ್ತಲ್ಲ ಒಳಗಡೆ ಹೋಗಿ ಭೂಮಿ ಒಳಗಡೆ ಬಿಟ್ಟಾಗ ಅಷ್ಟು ದಿನಗಳ ಕಾಲ ಈ ವ್ಯಕ್ತಿ ನರಳತಾ ಹೋಗ್ತಾನೆ. ಅದು ಹೇಗೆ ನರಳುತ್ತೆ ಅಂದ್ರೆ, ಕೈಕಾಲು ಸಣ್ಣ ಆಗುವಂಥದ್ದು, ಹೊಟ್ಟೆ ಊದ್ಕೊಳ್ಳುವಂಥದ್ದು, ಮುಖ ಎಲ್ಲ ಕಪ್ಪಾಗೋದು, ದೇಹ ಎಲ್ಲ ಕಪ್ಪಾಗೋದು, ತಲೆ ಕೂದಲೆಲ್ಲ ಉದುರುದು, ವಿಕೃತವಾಗಿ ಇರುವಂಥದ್ದು.
ಇವಾಗ ಚೆನ್ನಾಗಿ ಹೇಗೆ ಆಗ್ತಿರುತ್ತೆ ಹಾಗೆ ಹೌದೌದು emotion ಆಗ್ತಿರುತ್ತೆ. ಅದ್ರಲ್ಲಿ ಏನೇನ್ ಬದಲಾವಣೆ ಆಗ್ತಾ ಇರುತ್ತಲ್ಲ ಅದು ಈ ವ್ಯಕ್ತಿ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ. ಹ್ಮ್. ಈಗ ಮಲಗಿದಾಗ ಅವನಿಗೆ ನಿದ್ರೆಯಲ್ಲಿ ಏನ್ ಆಗ್ತದೆ ಅಂತಾನೆ ಗೊತ್ತಾಗೋದಿಲ್ಲ. ಕೈಕಾಲು ಸೆಳೆತ ಆಗಿರ್ತಕ್ಕಂಥದ್ದು, ಬೆನ್ನಿಗೆ ಸಂಬಂಧಪಟ್ಟಂತೆ, ಕುತ್ತಿಗೆಗೆ ಸಂಬಂಧಪಟ್ಟಂತೆ, ಕಾಲಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಎಫೆಕ್ಟ್ಗಳು ಆಗ್ತಾ ಇರುತ್ತೆ. ಚೆನ್ನಾಗಿದ್ದಂಥವನು ನಾಳೆ ವೀಲ್ ಚೇರ್ ಮೇಲೆ ಓಡಾಡಬೇಕಾದಂತ ಪರಿಸ್ಥಿತಿ ಆಗುತ್ತೆ. ಅರ್ಥಾಯ್ತಲ್ಲ, ಇದು ಬಹಳ ಭೀಕರವಾದಂಥ ತೊಂದರೆ. ಅಂದ್ರೆ ಒಂದೇ ಸಲಕ್ಕೆ ಸಾಯಿಸೋದಿಲ್ಲ ಪ್ರಯೋಗ ಮಾಡಿ, ಹಂತಂತವಾಗಿ ಅವನಿಗೆ ನರಕವನ್ನು ತೋರಿಸುವಂತ ಪ್ರಯೋಗ ಇದು. ಈ ಪ್ರಯೋಗಕ್ಕೆ ಎಷ್ಟೋ ಜನ ಇವತ್ತು ಒಳಗಾಗಿ ನರಳ್ತಾ ಇದ್ದಾರೆ, ಬಟ್ ಯಾರಿಗೂ ಗೊತ್ತಿಲ್ಲ ಇಂಥದ್ದೇ ಪ್ರಯೋಗ ಆಗಿದೆ ಅಂತ ಹೇಳಿ. ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ನನ್ನನ್ನು ಆವರಿಸ್ಕೊಂಡಿದೆ, ನಾನು ಎಷ್ಟೇ ಬಲಶಾಲಿ ಆಗಿದ್ರು ಕೂಡ, ನಾನು ಎಷ್ಟೇ ಒಂದು ರೀತಿ ಮಾನಸಿಕ ಸ್ಥಿತಿ ಚೆನ್ನಾಗಿದ್ರು ಕೂಡ, ಇಂಥ ಅತೀಂದ್ರಿಯ ಶಕ್ತಿಗಳು ನಿಮಗೆ ಗೊತ್ತಿಲ್ಲದೇ ಕೆಲಸಗಳು ಮಾಡ್ತಾ ಇರುತ್ತೆ, ನಿಮ್ಮನ್ನ ಕುಗ್ಗಿಸ್ತಾ ಇರುತ್ತೆ. ಈ ತರ ಕುಗ್ಗಿಸಿ ಈ ರೀತಿ ಈ ಒಂದು ಪ್ರಯೋಗದಿಂದ ನೇರವಾಗಿ ಆಗದೆ ಇರೋದನ್ನ ಇಂಡೈರೆಕ್ಟ್ ಆಗಿ ಮಾಡಿ ನೆಲಕ್ಕೆ ಹಾಕುವಂತ ಪ್ರಯೋಗ. ಈ ಪ್ರಯೋಗಕ್ಕೆ ಮಂಡೂಕ ಅಥವಾ ಕಪ್ಪೆನೆ ಯಾಕೆ ಬೆಳೆಸ್ಕೋತಾರೆ? ಅದೇ ಹೇಳಿದ್ನಲ್ಲ, ಈಗ ಒಂದೇ ಸಲಿಗೆ ನಾವು ಬಲಿ ಕೊಟ್ರೆ ಒಂದೇ ಸಲಿಗೆ ಆಗ್ಬಿಡುತ್ತದು. ಅರ್ಥ ಆಯ್ತಲ್ಲ. ಇದು 6 ತಿಂಗಳ ಕಾಲ ನಿಮಗೆ ಇರುತ್ತೆ ನೆಲದೊಳಗಡೆ. ಅರ್ಥ ಆಯ್ತಲ್ಲ. ಇದನ್ನ ನಾವು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತಂತಂದ್ರೆ, ಇದನ್ನ ನಾವು ಭೂಮಿ ಒಳಗಡೆ ಬಿಟ್ಟಾಗ ಅದೊಂದು 6 ತಿಂಗಳು ನರಳಬೇಕು. ನಮ್ಮ ಶತ್ರು ನಮ್ಮ ಕಣ್ಣು ಮುಂದೆ ನರಳಬೇಕಲ್ಲ. ಶತ್ರುವನ್ನ ಒಂದೇ ಸಲ ಬಲಿ ಮಾಡ್ಬೋದಲ್ಲ, ಮರಣ ಪ್ರಯೋಗ ಮಾಡ್ಬೋದಲ್ಲ. ಬಟ್ ಯಾಕೆ ಇದನ್ನೇ ಮಾಡ್ತಾರಂತಂದ್ರೆ, ವಿಕೃತ ಮನಸ್ಥಿತಿ ಇರುತ್ತೆ ಕೆಲವೊಂದು. ಈ ವಿಕೃತ ಮನಸ್ಥಿತಿ ಅವರು ಈ ರೀತಿಯಾಗಿ ಇವನನ್ನು ನೋಡ್ಬೇಕು ಅಂತ ಇರ್ತಾರೆ, ಈ ರೀತಿಯಾಗಿ ದಿನ ಇವನು ಹಾಳಾಗ್ಬೇಕು ಅಂತ ಇರ್ತಾರೆ. ಅಂತವ್ರು ಅದನ್ನು ನೋಡಿ ಖುಷಿ ಪಡುವಂತ ಇರ್ತಾರೆ. ಅರ್ಥ ಆಯ್ತಲ್ಲ. ಈ ಖುಷಿ ಪಡುವಂತ ವಿಚಾರಗಳಲ್ಲೇನೆ ಜನಗಳು ಈ ರೀತಿ ವಿಕೃತ ಮನಸ್ಥಿತಿ ಇಟ್ಕೊಂಡೆ ಸಮಸ್ಯೆಗಳು ಮಾಡ್ತಾ ಇರ್ತಾರೆ. ಬಟ್ ಮುಂದೊಂದ್ ದಿನ ಅವ್ರಿಗೂ ಹೊಡೆಯುತ್ತೆ ಬೇರೆ ರೀತಿನಲ್ಲಿ. ಮುಂದೆ ಒಂದಿನ ಅವ್ರು ರಕ್ಷಣೆ ಹೊಡೆಯುತ್ತೆ ಅಂತ ಹೇಳಿ ರಕ್ಷಣೆ ಮಾಡ್ಕೊಂಡಿರ್ತಾರೆ ಅವರು ಕೂಡ. ಈಗ ಒಬ್ಬ ಮಾಂತ್ರಿಕರ ಹತ್ರ ಹೋಗಿದ್ದಾರೆ ಪ್ರಯೋಗ ಮಾಡಿಸಿ ಅಂತಂದ್ರೆ, ಅವನ ಮನೆಗೆ ಅವನಿಗೆ ಸೂಕ್ತವಾಗಿ ಏನ್ ಬೇಕಲ್ಲ ಅದನ್ನ ಅವ್ರು ಮುಂಚೆನೆ ಮಾಡ್ಕೊಂಡಿರ್ತಾರೆ. ಅಥವಾ ಅವ್ರ ಮನೆಗೆ ಯಾವ್ದೋ ಒಂದು ದೈವ ರಕ್ಷಣೆಯನ್ನ ಮಾಡ್ಕೊಂಡಿರ್ತಾರೆ, ದೈವವನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಈ ತರ ಎಲ್ಲ ಮಾಡ್ಕೊಂಡಾಗ್ಲೇನೆ ಅವ್ರಿಗೆ ಅದು ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ಅವ್ರು ಸಂಪೂರ್ಣವಾಗಿ ಮಾಡ್ಕೊಳ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇದರ ಎಫೆಕ್ಟ್ ನಾಳೆ ನಮಗೂ ಆಗ್ಬಹುದು ಅಂತೇಳಿ. ಆ ಮಾಂತ್ರಿಕರು ಅಥವಾ ಯಾರು ಮಾಡಿರ್ತಾರಲ್ಲ ಅವ್ರು ತಿಳಿಸಿರ್ತಾರೆ ಮುಂಚೆನೆ. ಈ ಕ್ರಿಯೆಗಳೆಲ್ಲ ಮುಗಿದ ಮೇಲೆ ಅಥವಾ ಆ ವ್ಯಕ್ತಿ ಸಮಸ್ಯೆಗೆ ಒಳಗಾದ್ಮೇಲೆ ನಿಮ್ಮ ಮನೆಗೆ ನಿಮಗೆ ಈ ರಕ್ಷಣೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆ ಪ್ರಮಾಣವಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಈ ಪ್ರೇತ ಪ್ರಯೋಗ ಅಂದ್ರೆ ಏನ್ ಗುರುಗಳೇ? ಅಂದ್ರೆ ಈ ಪ್ರೇತಗಳನ್ನ ಈ ಪ್ರಯೋಗಕ್ಕೆ ಉಪಯೋಗಿಸ್ಕೊಂಡು ಕಾರ್ಯಗಳನ್ನ ಮಾಡದ? ಇದರಲ್ಲಿ ಬಹಳ ವಿಧಾನಗಳಿದೆ ಈ ಪ್ರೇತ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ. ಕೆಲವೊಂದು ಇದು ಕೂಡ ಅಷ್ಟೇ, ಈ ಮನಸ್ಸಿಗೆ ಸಂಬಂಧಪಟ್ಟಂತೆ ಮತ್ತು ದೇಹಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆಗಳಾಗ್ತಾ ಇರುತ್ತೆ. ನೋಡಿ, ಎಷ್ಟೋ ಜನಕ್ಕೆ ಈ ಪ್ರೇತ ಪ್ರಯೋಗಗಳು ಆಗಿದೆ ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ. ಕೆಲವೊಬ್ರು ಏನ್ ತಿಳ್ಕೊಳ್ತಾರೆ ಅಂತಂದ್ರೆ, ಈ ಅತೃಪ್ತ ಆತ್ಮಗಳು ಕೆಲವೊಂದು ಈಗ ನಮ್ಗೆ ಹೋಗೋ ದಾರಿಯಲ್ಲಿ ಅಟ್ಯಾಕ್ ಆಗ್ಬಿಡುತ್ತಾ, ಸತ್ತಂತವ್ರು ನಮ್ಮ ಮೇಲೆ ಬಂದ್ಬಿಡ್ತಾರ, ಇದೆಲ್ಲವೂ ಕೆಲವೊಂದು ಯೋಚನೆಗಳಿರುತ್ತೆ. ಬಟ್ ಅದೆಲ್ಲ ನಿಮಗೆ ರಸ್ತೆಯಲ್ಲಿ ನಡೆಯುವಂಥದ್ದು, ದಾರಿಯಲ್ಲಿ ನಡೆಯುವಂಥದ್ದು ಬೇರೆ. ಇದು ತಾಂತ್ರಿಕ ರೂಪವಾಗಿ ಮಾಡತಕ್ಕಂಥ ಕ್ರಿಯೆಗಳು ಬೇರೆ. ಕೆಲವೊಂದು ಈ ಸತ್ತಂತ ಆತ್ಮಗಳನ್ನ ವಶ ಮಾಡಿಕೊಳ್ಳುವಂಥ ತಾಂತ್ರಿಕರಿದ್ದಾರೆ. ಅವರು ಆ ವಿಧಾನದಲ್ಲಿ ಕೆಲವೊಂದು ನಿಮ್ಮ ಉದ್ದೇಶವಾಗಿ ಮಾಡ್ತಕ್ಕಂಥ ಕ್ರಿಯೆಗಳಿಂದ ಏನೆಲ್ಲ ಬದಲಾವಣೆ ಆಗುತ್ತಂತಂದ್ರೆ, ಅದು 2 ರೂಪದಲ್ಲಿ ಬದಲಾವಣೆ ಆಗುತ್ತೆ. ಒಂದು, ಆ ವ್ಯಕ್ತಿಯನ್ನ ಒಂದು ರೀತಿ ಕಾಯಿಲೆಗೆ ತುತ್ತಾಗಿ ಸಾಯಿಸುವಂಥದ್ದು ಒಂದು. 2ನೇ ರೂಪದಲ್ಲಿ ಆ ವ್ಯಕ್ತಿಯ ಮೇಲೆ ಲೈಂಗಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಕೆಲವೊಂದು ನೀವು ಕೇಳಿರ್ಬೋದು ಬಹಳಷ್ಟು ಕಡೆ, ರಾತ್ರಿ ಮಲಗುವಾಗ ಮನಸ್ಥಿತಿ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಎದ್ದಾಗ ದೇಹ ಸ್ಥಿತಿ ಸರಿ ಇರೋದಿಲ್ಲ ಅಂತ ಹೇಳುತ್ತೆ. ಮತ್ತೆ ನಾವು ಕೆಲವೊಂದು ಇದನ್ನ ನೋಡಿದ್ದೀವಿ, ಬಟ್ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರ ಮೇಲೆ ನಿರಂತರವಾಗಿ ಅದು ನಡೀತಾನೆ ಇತ್ತು ಆ ಕ್ರಿಯೆ. ಅಂದ್ರೆ ಲೈಂಗಿಕ ಕ್ರಿಯೆ, ಆತ್ಮ ಅವ್ರ ದೇಹದಲ್ಲಿ ಸೇರ್ಕೊಂಡು ಲೈಂಗಿಕವಾಗಿ ಅವ್ರನ್ನ ಹಿಂಸೆ ಮಾಡುವಂಥದ್ದು, ತೊಂದರೆ ಮಾಡುವಂಥದ್ದು, ಇದೆಲ್ಲವೂ ನಡೀತಾ ಇದ್ರು ಕೂಡ ಅವರ ಮನೆಯವ್ರ ಕಣ್ಣು ಮುಂದೆ ಕಂಡ್ರು ಕೂಡ ಏನು ಮಾಡ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ರು. ಅದಾಯ್ತಲ್ಲ. ಈ ರೀತಿಯಾಗಿ ಕೆಲವೊಂದು ಉದ್ದೇಶಪೂರ್ವಕವಾಗಿನೇ ಒಂದು ಹೆಣ್ಣಿನ ಮೇಲೆ ಅಥವಾ ಗಂಡಿನ ಮೇಲೆ ಮಾಡುವಂತ ಕೆಲವೊಂದು ಪ್ರೇತ ಕ್ರಿಯೆಗಳಂತ ಹೇಳ್ತೀವಿ. ಅವ್ರಿಗೆ ಕೈಕಾಲುಗಳಲ್ಲಿ ಸಮಸ್ಯೆಗಳಾಗಬೇಕು, ಅರ್ಥ ಆಯ್ತಲ್ಲ. ಆ ಏನು ಕೆಲವೊಂದು ಮಾರಣಾಂತಿಕ ವ್ಯಾಧಿಗಳು ಬರಬೇಕು. ಈ ವ್ಯಾಧಿಗಳನ್ನ ಅದು ಯಾವ ರೀತಿ ನರಳಿ ಸತ್ತಿರುತ್ತಲ್ಲ, ಆ ರೀತಿಯಾಗಿ ಇವ್ರ ದೇಹದಲ್ಲೂ ಕೂಡ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ. ಕೆಲವೊಬ್ರು ಗೊತ್ತೇ ಆಗೋದಿಲ್ಲ ಈ ರೀತಿ ಆಗಿದೆ, ಈ ರೀತಿ ಆಗ್ತಾ ಇದೆ, ಈ ತರ ಆಗಿತ್ತು ಅಂತಾನೆ ಗೊತ್ತಾಗೋದಿಲ್ಲ ಅವ್ರಿಗೆ. ಹಾಗಾಗಿ ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಬಿಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಮನೆ ಗಂಟ ಬಂದು ಹೊಗೆ ಹಾಕೋದು ಅಥವಾ ಇನ್ನೊಂದು ಮಾಡೋದು, ಹೊಡೆಯೋದು, ಬಡಿಯೋದು, ತೊಂದರೆ ಕೊಡೋದು ಮಾಡ್ತಾರೆ. ಇದರಿಂದ ಇದು ಬದಲಾವಣೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ. ಇದು ಕೆಲವೊಂದು ತಾಂತ್ರಿಕ ಪ್ರಯೋಗವಾಗಿ ಅವರ ದೇಹದಲ್ಲಿ ಸೇರಿಸಿರೋದ್ರಿಂದಾಗಿ, ಅರ್ಥ ಆಯ್ತಲ್ಲ, ಅದು ಉದ್ದೇಶಪೂರ್ವಕವಾಗಿ ನಡೆದಿರತಕ್ಕಂಥ ಕ್ರಿಯೆಗಳು. ಅರ್ಥ ಆಯ್ತಲ್ಲ. ನಾವ್ ಯಾಕೆ ಇಷ್ಟು ಕ್ರಿಯೆಗಳೇ ಅಂತಾನೆ ಹೇಳ್ತೇವೆ ಅಂತಂದ್ರೆ, ಇದರಲ್ಲಿ 3-4 ವಿಧಾನಗಳು ಬರ್ತಾ ಹೋಗುತ್ತೆ.
ಅದರಲ್ಲಿ ನಮಗೆ ಬಹಳಷ್ಟು ಜನ ಫೋನ್ ಮಾಡಿ ಅಥವಾ ಬಹಳಷ್ಟು ಜನ ಹೇಳ್ಕೊಂಡಿದ್ದು ಅಂತಂದ್ರೆ ಅದೇ ಈ ರೀತಿ ಕೆಲವೊಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳನ್ನ ಹಾಳು ಮಾಡಬೇಕು. ಅವಳು ಸಮಾಜದಲ್ಲಿ ಎಲ್ಲೂ ಹೇಳ್ಕೊಳಕ್ ಆಗಬಾರ್ದು. ಈ ತರನೇ ಕೇಳೋರು ಇರ್ತಾರ, ಖಂಡಿತವಾಗ್ಲೂ ಇದ್ದಾರೆ. ಈಗ ದೊಡ್ಡ ದೊಡ್ಡ ಕೆಲವೊಬ್ರು ಉದ್ಯಮಿಗಳಾಗಿರ್ಬೋದು, ಅಥವಾ ಈ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಸ್ತ್ರೀಗಳ ಮೇಲೆ ಆಗಿರ್ಬೋದು, ಅಥವಾ ಒಳ್ಳೆ ಪವಿತ್ರತೆ ಇರ್ತಕ್ಕಂಥ ಮನೆತನಗಳ ಮೇಲೆ ಆಗಿರ್ಬೋದು, ಎಷ್ಟೋ ಜನ ಇಂಥ ಕ್ರಿಯೆಗಳನ್ನ, ಪ್ರೇತ ಪ್ರಯೋಗಗಳನ್ನ, ಯಕ್ಷಿಣಿ ಪ್ರಯೋಗಗಳನ್ನ ಮಾಡಿಸಿ ಅವರನ್ನ 4 ಗೋಡೆ ಮಧ್ಯೆನೆ ಅವರೇನೆ ಒಂದ್ ರೀತಿ ಲೈಂಗಿಕವಾಗಿ ತೊಂದರೆಗಳನ್ನ ಅನುಭವಿಸಿ ಒಂದ್ ರೀತಿ ಅಡಿಕ್ಟ್ ಆಗ್ಬೇಕು ಅವ್ರು. ಅದಕ್ಕೆ ಒಂದು ಮನೆಯಿಂದ ಹೊರಗಡೆ ಬಂದ್ರೆ ಅವರು ಒಂದ್ ರೀತಿ ಕೆಟ್ಟ ಹೆಸರು ತಗೊಳ್ಬೇಕಾಗತ್ತೆ. ಮನೆ ಒಳಗಡೆ ಇದ್ರೆ ಈ ರೀತಿ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? 1-2-3 ಜನಕ್ಕೆ ನಾವು ಅದು ಹೇಳಬಾರ್ದು. ಆತರ ದೊಡ್ಡ ದೊಡ್ಡ ವ್ಯಕ್ತಿಗಳ ತೊಂದರೆಗಳಾದಾಗ ನಾವು ಅದನ್ನು ತಿಳಿಸ್ಕೊಟ್ಟಿದ್ದು ಆಗಿದೆ, ಮಾಡಿದ್ದು ಆಗಿದೆ. ಇದ್ರ ಉದ್ದೇಶ ಒಂದೇನೆ, ವ್ಯಭಿಚಾರಕ್ಕೆ ತಳ್ಳಬೇಕು ಒಂದು ಹೆಣ್ಣನ್ನ. ಅರ್ಥ ಆಯ್ತಲ್ಲ? ಈ ತರ ಒಲ್ಟ ಹಾಳು ಮಾಡ್ಬೇಕು ಅನ್ನುವಂತ ಈ ದುರುದ್ದೇಶ ಇಟ್ಟುಕೊಂಡು ಕೆಲವೊಂದು ಕುತಂತ್ರವಾಗಿ ಮಾಡ್ತಕ್ಕಂಥ ಕ್ರಿಯೆ. ಯಾವಾಗ ಏನಾಗತ್ತಂತಂದ್ರೆ, ಈ ಗಂಡು ಹೆಣ್ಣು ಇಷ್ಟಪಟ್ಟಿರ್ತಾರೆ, ಅವ್ರು ದೂರ ಆಗಿರ್ತಾರೆ. ಈಗ ಆ ಗಂಡಿಗೆ ಏನಾಗತ್ತಂತಂದ್ರೆ, ನಾನೇ ಅನುಭವಿಸ್ಬೇಕು, ನನ್ ಬಿಟ್ಟು ಬೇರೆ ಯಾರು ಅನುಭವಿಸಬಾರ್ದು ಇವಳನ್ನ ಅನ್ನುವಂಥ ದುರುದ್ದೇಶಗಳಿರುತ್ತೆ. ಆಗ ಅವನೇನ್ ಮಾಡ್ತಾನೆ, ಇಂಥ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೀವು ನಂಬೋದಿಲ್ಲ, ಸ್ವತಃ ಕೆಲವೊಮ್ಮೆ ಅದು ಹೇಳಬಾರ್ದು ನಾನು ನಿಮಗೆ, ಸ್ವತಃ ಗಂಡನೇ ಕೂತು ಹೆಂಡತಿ ಮೇಲೆ ಕ್ರಿಯೆ ಮಾಡಿಸಿದ್ದ. ಆ ವ್ಯಕ್ತಿ ವಿದೇಶಕ್ಕೆ ಆ ಕಡೆ ಈ ಕಡೆ ಎಲ್ಲ ಹೊರಗಡೆ ಓಡಾಡ್ತಾ ಇರ್ತಾನೆ. ಹೆಂಡತಿ ಮನೇಲಿದ್ದಾಗ ಅವಳು ಯಾರ ಹತ್ರನೂ ಹೋಗಬಾರ್ದು, ಏನೂ ಹೋಗ್ಬಾರ್ದು ಅಂತೇಳಿ ಕೆಲವೊಂದು ಪ್ರೇತ ಪ್ರಯೋಗಗಳನ್ನ ಮಾಡಿಸಿ ಅವಳನ್ನ ಅಲ್ಲೇ ಕಟ್ಟ ಹಾಕಿ ಮನೆಯಿಂದ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಕ್ರಿಯೆಗಳು ಮಾಡಿದ್ದ. ಈ ಪ್ರೇತ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥ ಆ ಸ್ತ್ರೀ, ಅವಳಿಗೇನು ವ್ಯಾಮೋಹ ಜಾಸ್ತಿ ಆಗಬೇಕು, ಅವಳಿಗೆ ಕಲ್ಪನೆಗಳು ಜಾಸ್ತಿ ಆಗ್ಬೇಕು, ಅವಳು ಅಡಿಕ್ಟ್ ಆಗ್ಬೇಕು ಆ ವಿಚಾರದಲ್ಲಿ ಅನ್ನುವಂಥ ದೃಷ್ಟಿಯಿಂದ ಅವಳಿಗೆ ಆ ಪ್ರಯೋಗಗಳನ್ನ ಮಾಡಿದ್ರು. ಹಾಗಾಗಿ ಆ ವ್ಯಕ್ತಿ ಯಾವಾಗ ಬಂದ್ರು ಈಕೆ ಮೇಲೆ ಅನುಮಾನ, ಇವಳೆಲ್ಲ ಹೊರಗಡೆ ಹೋಗ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ, ಏನೋ ಆಗ್ತಾ ಇದೆ ಅಂತೇಳಿ. ಆಮೇಲೆ ನಂತರ ಅವ್ರ ತಂದೆ ತಾಯಿಗೆ ಆ ವಿಷಯಗಳು ಗೊತ್ತಾಗಿ ಇವನೇ ಮಾಡಿಸ್ತಾ ಇದ್ದಾನೆ ಅಂತೇಳಿ ಆಮೇಲೆ ನಂತರ ಆ ಡೈವರ್ಸ್ ತಗೊಂಡ್ಲು. ಈ ರೀತಿ ದುರುದ್ವೇಷ ಇಟ್ಟುಕೊಂಡು ಈ ಪ್ರೇತ ಬಾಧೆಗಳನ್ನ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಈ ಪ್ರೇತ ಬಾಧೆಗಳು ಮಾಡೋದ್ರಿಂದ ಅದು ಯಾರಿಗೂ ಒಳ್ಳೇದು ಆಗೋದಿಲ್ಲ, ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಅದು ಹೇಳಲಿಕ್ಕೆ ನಮ್ಗೆ ಬಹಳ ಬೇಜಾರಾಗುತ್ತೆ ಅಂತ ವಿಷಯಗಳದೆಲ್ಲ. ಈ ಪ್ರೇತ ಪ್ರಯೋಗ ಎಲ್ಲ ಮಾಡ್ಬೇಕಾದ್ರೆ ಅಪ್ಪಿತಪ್ಪಿ ಸ್ವಲ್ಪ ಪ್ರಾಬ್ಲಮ್ಗಳಾದ್ರೂ ಆ ತಾಂತ್ರಿಕ ವಿಷಯಗಳಲ್ಲಿ ಮಾಡಿಸೋರಿಗೆ ಹೊಡೆಯೋದು ಉಂಟಾ? ಕೆಲವೊಂದು ಮಾಂತ್ರಿಕ ಪ್ರಯೋಗಗಳು ಒಂದು ಲಿಂಬೆಹಣ್ಣು ಕಡಿಮೆ ಆದ್ರೂ ನಮ್ಗೆ ರಿವರ್ಸ್ ಆಗ್ಬಿಡುತ್ತೆ. ಅದಾಯ್ತಲ್ಲ? ಇದು ಮಾಡುವಂತ ಕ್ರಿಯೆಗಳಲ್ಲಿ ಒಂದು ವಸ್ತು ಕಡಿಮೆ ಆದ್ರೂ ಕೂಡ ನಮಗೆ ರಿವರ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲಾ ಪೂಜೆಗಳು ನಾವು ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಕೆಲವರು ದುಡ್ಡಿಗೆ ಆಸೆ ಬಿದ್ದು ತಗೊಳ್ತಾರೆ, ಬೇಗ ದುಡಿಮೆ ಆಗ್ಬಿಡುತ್ತೆ, ಬೇಗ ದುಡಿದು ಬಿಡ್ಬೋದು, ₹1 2 ಕೊಡ್ತಾರೆ, ಅಥವಾ ನಾವು ಹೇಳಿದಷ್ಟು ದುಡ್ಡು ಕೊಡ್ತಾರೆ, ಇವ್ರು ಕೆಲಸ ಮಾಡ್ಕೊಡ್ಬೇಕಂತ ಮಾಡುವಂತ ವ್ಯಕ್ತಿಗಳು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಅನುಗುಣವಾಗಿ ಅವ್ರ ಸಮಸ್ಯೆನ ಅನುಭವಿಸ್ತಾರೆ. ಇದಕ್ಕೆ 100% ಆಗ್ಲಿಲ್ಲ ಅಂತಂದ್ರು ಕೂಡ ಒಂದು 40 ಭಾಗದಷ್ಟಾದ್ರೂ ಅವ್ರಿಗೆ ತೊಂದರೆ ಹೊಡೆಯುತ್ತೆ, ಎಫೆಕ್ಟ್ ಆಗೇ ಆಗುತ್ತೆ. ಯಾರು ಇದರಿಂದ ಒಳ್ಳೆ ಅಂತ್ಯವನ್ನ ಕಂಡಿಲ್ಲ. ಇಂಥ ಸಮಸ್ಯೆ ಒಬ್ರಿಗೆ ನಾವು ಮಾಡ್ತೀವಿ ಅಂತಂದ್ರೆ ಅದ್ ನಾಳೆ ನಮಗೆ ದುರಂತನೇ ಅಂತ್ಯ ಆಗುತ್ತೆ ಹೊರತು ಒಳ್ಳೇದಂತೂ ಆಗೋದಿಲ್ಲ. ಇದು ಅವ್ರು ತಿಳ್ಕೊಂಡಿರ್ತಾರೆ. ಮತ್ತೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅನುಷ್ಠಾನಗಳನ್ನ ಮಾಡುವಂಥದ್ದು, ಸಿದ್ಧಿಗಳನ್ನ ಮಾಡುವಂಥದ್ದು, ಸಾಧನೆಗಳನ್ನ ಮಾಡುವಂಥದ್ದು, ಇದಕ್ಕೆ ತೊಡಗಿರ್ತಾರೆ. ಕೆಲವೊಬ್ರು ಒಂದು ವರ್ಷ 2 ವರ್ಷ ಈ ಕ್ರಿಯೆಗಳನ್ನ ಮಾಡಿದ ನಂತರ ಮತ್ತೆ 2-3 ವರ್ಷ ಅವ್ರು ಕೆಲವೊಂದು ಸಾಧನೆ ಮಾರ್ಗಕ್ಕೆ ಹೋಗ್ತಾರೆ. ಯಾರ ಕೈಗೂ ಸಿಗೋದಿಲ್ಲ, ಯಾರ ಕೈಗೂ ಇರೋದಿಲ್ಲ. ಅವರು ಇಂಥ ಕ್ರಿಯೆಗಳು ಮಾಡಬೇಕು ಅಂತಾನೆ ಕೆಲವೊಬ್ರು ಸಿದ್ಧಿಗೆ ಮಾಡ್ಕೊಳಕ್ ಹೋಗ್ತಾರೆ. ಅಥವಾ ನನ್ನ ಎನರ್ಜಿ ಎಲ್ಲ ಇದ್ರಲ್ಲಿ ಲಾಸ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಎನರ್ಜಿ ತಗೊಳ್ಳೋಕೋಸ್ಕರ ಮತ್ತೆ ಗುರುಗಳ ಆದೇಶದಂತೆ ಮತ್ತೆ ಕ್ರಿಯೆಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನ ದುರುದ್ದೇಶಕ್ಕೆ ಬಳಸಿದಷ್ಟು ನಮ್ಮ ಎನರ್ಜಿ ಹಾಳಾಗ್ತಾ ಹೋಗುತ್ತೆ. ಆ ರೀತಿ ಎಲ್ಲವೂ ಮಾಡ್ತೀನಿ ಅಂತೇಳಿ ಹೇಳಲಿಕ್ಕೂ ಆಗಲ್ಲ, ಯಾವುದು ಮಾಡಲ್ಲ ಅಂತಾನು ಹೇಳಲಿಕ್ಕೆ ಆಗಲ್ಲ. ಎಲ್ಲವೂ ಸಾಧ್ಯ ಇದೆ. ಅರ್ಥ ಆಯ್ತಲ್ಲ? ಮಾಡೋದಿಕ್ಕೆ ನಮ್ಮಲ್ಲಿ ನಾವು ಅಂತ ಸಾಧನೆಗಳನ್ನ ಮಾಡಿದಾಗ ಮಾತ್ರ ಅದಕ್ಕೆ ಪರಿಪೂರ್ಣತೆ ಸಿಗುವಂಥದ್ದು. ಕೊನೆದಾಗ ನೀವು ಹೇಳಿ, ತಾಂತ್ರಿಕ ವಿಷಯದಲ್ಲಿ ನೀವು ಸಿದ್ಧಿ ಮಾಡ್ಕೊಂಡಿದ್ದೀರಾ, ಸಾಧನೆ ಮಾಡಿದಿರಾ. ಬಹುಶಃ ಇವತ್ತಿನ ದಿನದಲ್ಲಿ ಒಳ್ಳೆ ವಿಷಯಗಳಿಗೆ ಯೂಸ್ ಮಾಡ್ತಿರೋದಕ್ಕಿಂತ ಕೆಟ್ಟ ವಿಷಯಗಳಿಗೆ ಯೂಸ್ ಮಾಡ್ತಿರುತ್ತೆ ಜಾಸ್ತಿ. ಸಮಾಜದ ಮೇಲೆ ಇದು ಸರಿಯಾದ ಪರಿಣಾಮ ಬೀಳ್ತಿದ್ಯಾ ಇಲ್ಲ ತಪ್ಪಾದ ಪರಿಣಾಮ ಬೀಳ್ತಿದ್ಯಾ? ಈಗ ಸಮಾಜದಲ್ಲಿ ಎಲ್ಲವೂ ಕೆಲವೊಂದು ಕೆಟ್ಟ ಮಾರ್ಗದಲ್ಲೇ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದಾಯ್ತಲ್ಲ? ಎಲ್ಲರೂ ಬೇಗ ಎಲ್ಲವೂ ಸಿಕ್ಬಿಡ್ಬೇಕು, ಎಲ್ಲರಿಗೂ ಕಾದು ತಗೊಂಡು ಪಡ್ಕೊಳ್ಬೇಕು ಅನ್ನೋಂಥದ್ದು ಇವತ್ತು ಯಾರಿಗೂ ಅದು ಆಸಕ್ತಿ ಇಲ್ಲ. ಸ್ಪಾಟಲ್ಲಿ ಎಲ್ಲ ಆಗ್ಬಿಡ್ಬೇಕು, ಇವತ್ತಿಗೆ ನನಗೆ ಪರಿಹಾರ ಸಿಕ್ಬಿಡ್ಬೇಕು, ಅಥವಾ ಇವತ್ತೇ ಇವನು ಹಾಳಾಗ್ಬಿಡ್ಬೇಕು ಅಂದ್ರೆ ಸಮಾಜನೇ ಆ ರೀತಿ ಯೋಚನೆ ಮಾಡ್ತಾ ಇದೆ ಅಂತಂದಾಗ
ನಾವು ನೀವೆಲ್ಲ ಹೇಗೆ ಯೋಚನೆ ಮಾಡಬೇಕಾಗತ್ತೆ ಇದನ್ನ? ಅರ್ಥ ಆಯ್ತಲ್ಲ? ಫಸ್ಟು ಮಾಡುವಂಥವನು ಮಾಡಿಸುವಂಥವ್ರ ಮನಸ್ಥಿತಿ ಬದಲಾಗಬೇಕು. ಮಾಡಿಸೋನ ಮನಸ್ಥಿತಿ ಯಾವತ್ತೂ ಬದಲಾಗಲ್ಲ. ತೊಂದರೆಗೆ ಒಳಪಟ್ಟವನ ಮನಸ್ಥಿತಿ ಬದಲಾಗಬೇಕು. ನಾನು ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ಸಲಿ ಮಾಡಿಸ್ಬೇಕು ಅನ್ನೋದನ್ನ ಬಿಟ್ಟು ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಏನಾಗಬೇಕು, ಮತ್ತೆ ನನಗೇನು ತಟ್ಟದೇ ಇರೋ ರೀತಿಯಲ್ಲಿ, ಯಾರು ಮಾಡಿಸ್ದೇ ಇರೋ ರೀತಿಯಲ್ಲಿ ನನ್ನ ಮನೆಗೆ ಏನು ರಕ್ಷಣೆಯನ್ನ ಮಾಡ್ಕೊಳ್ಬೇಕನ್ನುವಂಥ ಮನಸ್ಥಿತಿ ಇವನಲ್ಲಿ ಬದಲಾವಣೆ ಆದರೆ ಅದು ಎಂಥದ್ದೇ ಸಮಸ್ಯೆ ಮಾಡಿದ್ರು ಕೂಡ ಯಾರು ಅದನ್ನ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ರಾಕ್ಷಸರು ಹುಟ್ಟಿದ್ದಕ್ಕೆ ತಾನೇ ದೇವ್ರು ಹುಟ್ಟಿದ್ದು, ರಾಕ್ಷಸವನ್ನು ಸಂಹಾರ ಮಾಡ್ಲಿಕ್ಕೆ ತಾನೇ ದೇವ್ರು ಹುಟ್ಟಿದ್ದು. ಹಾಗೆ ಅವ್ರವ್ರದೇ ಅಂತ್ಯವನ್ನು ಅವ್ರು ಕಂಡೇ ಕಾಣ್ತಾರೆ. ಅವ್ರ ಸಂಹಾರ ಲಾಸ್ಟಿಗೆ ಯಾವುದೋ ಒಂದು ರೂಪದಲ್ಲಿ ಆಗೇ ಆಗುತ್ತೆ. ಅದು ನಿಮ್ಮ ಮುಖಾಂತರ ಮಾಡಿ ಆ ಕರ್ಮ ನಿಮ್ಮ ತಲೆ ಮೇಲೆ ಹಾಕೋಬೇಡಿ. ಧನ್ಯವಾದಗಳು ಗುರುಗಳೇ. ತಾಂತ್ರಿಕ ವಿಷಯದ ಬಗ್ಗೆ ಇಷ್ಟೊಂದೆಲ್ಲ ವಿಷಯಗಳನ್ನ ಒಂದೊಂದಾಗಿ ಬಿಡಿಸಿ ಹೇಳಿದ್ರಿ. ಅಂಡ್ ಪ್ರಯೋಗಗಳೇನು, ಅದಕ್ಕೆ ಮಾರ್ಗದರ್ಶನ, ಅಥವಾ ಯಾವ ರೀತಿನಲ್ಲಿ ಅದನ್ನ ಸರಿ ಮಾಡ್ಕೋಬಹುದು, ಯಾವ ರೀತಿನಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ ಒಬ್ಬ ಮನುಷ್ಯನಿಗೆ. ಬಹುಶಃ ಇದು ಎಲ್ರಿಗೂ ಕೇಳಬೇಕು ಅಂತ ಆಸೆ ಇರುತ್ತೆ. ಯಾರಿಗೂ ಪಬ್ಲಿಕಲಿ ಅಥವಾ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಥವಾ ನಾಲೆಡ್ಜ್ ಇರಲ್ಲ. ಇವತ್ತು ಸುಮಾರಷ್ಟು ವಿಷಯಗಳು ನಿಮ್ಮಿಂದ ನಮ್ಮ ಪಾಡ್ಕಾಸ್ಟ್ ನೋಡ್ತಿರುವಂತಹ ಜನಗಳಿಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಮ ಸಾಧನೆ, ಸಿದ್ಧಿ ಇದೇ ರೀತಿ ಒಳ್ಳೆ ಕೆಲಸಗಳಿಗೆ ಹೋಗ್ತಾನೆ ಇರಲಿ, ತಲುಪ್ತಾನೆ ಇರಲಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ನೋಡುವಂಥ ವೀಕ್ಷಕರಿಗೂ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೆ ಮನಸ್ಥಿತಿಯಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ, ಎಂದಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.